ಬಿಡಿನಿ ಸಾಕೈ ಹಾಂ ಹೇಳಿ ನ್ಯಾಷನಲ್ ಇ ಗವರ್ನೆನ್ಸ್ 29th ಎಲ್ಲಿ ನಡೆದೈತಿ ಎಲ್ಲಿ ರಾಜಸ್ಥಾನದ ಜೈಪುರ್. ಕಮಿಷನ್ ನಾವು ರೈಲ್ವೆ ಸೇಫ್ಟಿ ಹೇಳಿದ್ವಲ್ಲ ಯಾವ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ಇನ್ನೊಂದು ಹೇಳಿದ್ವಲ್ಲ ಸಿವಿಲ್ ಏವಿಯೇಷನ್ದ ರೀಸೆಂಟಾಗಿ ಕರ್ನಾಟಕದಾಗ ಮೋಡ ಬಿತ್ತನೆ ಮಾಡ್ಬೇಕಂದ್ರಲ್ಲ ಯಾರಿಂದ ಅಪ್ರೂವಲ್ ಬೇಕಂದ್ರೆ ಸಿವಿಲ್ ಏವಿಯೇಷನ್ದಿಂದ ಏನೇನು ಯೂಸ್ ಮಾಡ್ತಾರ ತಿಳಿದ್ವಲ್ಲ ಮೋಡ ಬಿತ್ತನೆ. ಸಿಲ್ವರ್ ಅಯೋಡೈಡ, ಡ್ರೈ ಐಸ, NaCl ಎಲ್ಲ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಕೊಟ್ಟಾಗ ಸೋಡಿಯಂ ಅಯೋಡೈಡ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು. ಸೋಡಿಯಂ ಅಜೈಡ್ ಎಲ್ಲಿ ಯೂಸ್ ಮಾಡ್ತಾರೆ ಹೇಳ್ರಿ? ಕಾರಿಂದ ಏರ್ ಬ್ಯಾಗ್. ಅವ್ರು ಕ್ವಶನ್ ಕೇಳ್ಯಾರ, ಸೋಡಿಯಂ ಅಜೈಡು ಕೇಳ್ಯಾರ. ಸೋಡಿಯಂ ಅಜೈಡ್ ಎದ್ರಾಗ ಬರ್ತೈತೆ ಅಂದ್ರೆ ಏರ್ ಬ್ಯಾಗ್ ಇರ್ತಾವಲ್ಲ ಕಾರಿಂದು, ಅಲ್ಲಿ ಸೋಡಿಯಂ ಅಜೈಡ್ ಇರ್ತದೆ. ಐಸ್ಲ್ಯಾಂಡ್ ಡೆವಲಪಿಂಗ್ ಅಥಾರಿಟಿ ಯಾರು ಇರ್ತಾರೆ ಹೇಳ? ಹೋಮ್ ಮಿನಿಸ್ಟರ್. ವೆರಿ ಗುಡ್. ವಿಜಯ್ ಎತ್ ಮಾಡ್ರ ಅಂತ ಹೇಳಿದ್ವಿಲ್ಲ, ಯಾರು ಮಾಡ್ತಾರೆ ಇದನ್ನ? ಏರ್ಫೋರ್ಸ್, ಆರ್ಮಿ, ನೇವಿ. ಆರ್ಮಿದವ್ರು ವಿಜಯ್ ಫುಲ್ ಫಾರ್ಮ್ ವಿಜಿಲೆನ್ಸ್, ಇನೋವೇಷನ್, ಜಾಯಿಂಟ್ನೆಸ್, ಆತ್ಮನಿರ್ಭರ, ಯೋಧ ಫಸ್ಟ್. ಸಂತಾಲ್ ಹುಲ್ ರೆಬಿಲಿಯನ್ ಎಲ್ಲಿ ನಡೆದೈತ? ಜಾರ್ಖಂಡ್. ನೆನಪೈತಲ್ಲಿ ಯಾವ ದಿನ ಆಚರಿಸ್ತಾರೆ ಹುಲ್ ದಿವಸ್? June 30. ಅದು ಇಬ್ರು ಬರ್ತಾರ ಅಂತ ಹೇಳಿ ಲೀಡರ್ಗಳ ಮೇಲೆ, ಸಿಂಧು ಮುರ್ಮು ಮತ್ತು ಕಣ್ಣು ಮುರ್ಮು. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳಿದ್ರಲ್ಲ, ಜಪಾನ ಇಂಡಿಯಾದ ಇತ್ತೀಚೆಗೆ ಏನು ಮಾಡ್ರಂದ್ರೆ ಸೇರ್ಡ್ ಹಾರಿಜಾನ್ ಅಂತ ಡಿಕ್ಲೇರ್ ಮಾಡ್ರಿ. ಯಾವ ವರ್ಷ? ಜಪಾನ ಇಂಡಿಯಾ ಸೇರ್ಡ್ ಹಾರಿಜಾನ್ ಅಂತ ಡಿಕ್ಲೇರ್ ಮಾಡ್ರಲ್ಲ ಯಾವ್ದು? 2027, 26. ಯಾರು ಜಪಾನದ ಮೊದಲು ಮಹಿಳಾ ಪ್ರಧಾನಮಂತ್ರಿ? ಸನೈ ತಕೇಚಿ. ನೆನಪಿಟ್ಕೋರು. ನೆಕ್ಸ್ಟ್ ಇದು ಹೇಳಿದ್ರಲ್ಲ, ಇದನ್ನ ಇಂಡಿಯಾದಾಗ ರೀಸೆಂಟಾಗಿ ಇದು ಸೈನ್ಸ್ ರಿಕವರಿ ಸಲ್ಮನ್ ಟೈಗರ್ ರಿಸರ್ವ್ಗಳನ್ನ ಡಿಕ್ಲೇರ್ ಮಾಡ್ರ ಅಂತ ಹೇಳಿದ್ನಿ. ಎಷ್ಟು? 25 ಟೋಟಲ್ ಟೈಗರ್ ರಿಸರ್ವ್ 58. ಇದು 25 ಯಾರು ಡಿಕ್ಲೇರ್ ಮಾಡ್ತಾರೆ? ಯಾವ ಮಿನಿಸ್ಟ್ರಿ ಅಂಡರ್? NTCA, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟ್. ನೆನಪಿಟ್ಟು. ಯಾಕಂದ್ರೆ ಅವನ್ನ ಪರ್ಟಿಕ್ಯುಲರ್ ಆಗಿ ಐಡೆಂಟಿಫೈ 58 ಮಾಡಿರ್ತೇಳಿ NTCA ಬರ್ತೈತಿ. ಅದು ಫಾರೆಸ್ಟ್ ಮಿನಿಸ್ಟ್ರಿ ಜೋಡ ಕೊಲಾಬ್ರೇಷನ್ ಇರ್ತದೆ. ಬಟ್ ಇವ್ನು ಡಿಕ್ಲೇರ್ ಮಾಡೋದಕ್ಕೆ NTCA ಸಂಬಂಧ ಬರಂಗಿಲ್ಲ. 25 ಮಾಡಿದ್ದು ಯಾರು ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಅದಲ್ಲ ಅವರೇ ಮಾಡಿರ್ತಾರೆ. ನೆಕ್ಸ್ಟ್ ನ್ಯಾಷನಲ್ ಸೀ ಫುಡ್ ಹೇಳಿದ್ವಲ್ಲ, ಸೀ ಫುಡ್ ಎಲ್ಲಾಗೈತೆ? ಸ್ಕಿಲ್ ಸೀ ಫುಡ್ ಅಂತ ಹೇಳಿದ್ವಲ್ಲ, ಸಮುದ್ರ ಇದನ್ನ ಸಂಪನ್ಮೂಲಗಳು ಬರ್ತಾವಲ್ಲ ಅದ್ರ ಸಲ ಈ ಸಮುದ್ರ ಆಹಾರಗಳ ಎಲ್ಲಿ ಮಾಡಿದ್ರು ಅಂದ್ರೆ ಕೇರಳದಾಗ. ಎಷ್ಟನೇ ಎಡಿಷನ್ ಅಥವಾ ಎಷ್ಟನೇ ಆವೃತ್ತಿ? 2ನೇ ಆವೃತ್ತಿ. ವೆರಿ ಗುಡ್. ಇದು ಹೇಳ್ರಿ, ಬಹುಜನ ಹಿತಾಯ ಬಹುಜನ ಸುಖಾಯ ಯಾವ್ದ್ರದ್ದು? ಆಕಾಶವಾಣಿ ಅಥವಾ ಏನು ಈ ಆಲ್ ಇಂಡಿಯಾ ರೇಡಿಯೋ ಅಂತ ಕರಿತೀವಿ ಅದ್ರದ್ದು ಎಷ್ಟು ವರ್ಷ ಆಗೈತೆ ರೀಸೆಂಟಾಗಿ? 90 ವರ್ಷ. ಏನು ಮಾಡತ್ತಾರ ಹೊಸ 90 ವರ್ಷ? ಸ್ವರ್ ಪ್ರೇರಣಾ ವಾಟಿಕಾ. ಇವು ನೆನಪಿಟ್ಕೋರ. ಸ್ವರ್ ಪ್ರೇರಣಾ ವಾಟಿಕಾ ಯಾರು ಇಲ್ಲಾರ ಹಿಂಗ ಕೇಳಿರ್ತಾರೆ. ಸ್ವರ್ ಪ್ರೇರಣಾ ವಾಟಿಕಾ ಅನ್ನೋದು ಇತ್ತೀಚೆಗೆ ಗ್ಯಾಲರಿ ಮಾಡ್ಯಾರ. ಅದನ್ನ ಯಾವ್ದು ಒಂದು ಇದನ್ನ ಸಂಸ್ಥೆದ 90 ವರ್ಷ ಸೆಲೆಬ್ರೇಟ್ ಮಾಡಕ್ ಮಾಡ್ರಂದ್ರ ಆಕಾಶವಾಣಿ. ವೆರಿ ಗುಡ್. ಇಂಡಿಯಾದಾಗ ಫಸ್ಟ್ ಟೈಮ್ ಆರ್ಬಿಟಲ್ ಸ್ಯಾಟಲೈಟ್ ರಾಕೆಟ್ ಯಾವ್ದು ಹೇಳಿ? ಆರ್ಬಿಟಲ್ ಅಂದ್ರೆ ಯಾವ್ದಾರ ಒಂದು ಉಪಗ್ರಹ ಒಯ್ಯುವಂತದ ಪ್ರೈವೇಟ್ ರಾಕೆಟ್. ವಿಕ್ರಮ್ 1. 2 ಹೇಳಿದ್ನೆಲ್ಲ ಇಂಡಿಯಾಸ್ ಫಸ್ಟ್ ಸಬ್ ಆರ್ಬಿಟಲ್ ಬಂದಾಗ ವಿಕ್ರಮ್ S. ಯಾರು ಡೆವಲಪ್ ಮಾಡ್ತಾರೆ? ಸ್ಕೈ ರೂಟ್ ಏರೋಸ್ಪೇಸ್ ಎಲ್ಲಿ ಬರ್ತದೆ? ಹೈದರಾಬಾದ್. ವೆರಿ ಗುಡ್. ನೆಕ್ಸ್ಟ್ ಇದೆ ಇತ್ತೀಚೆಗೆ ಅಮೆರಿಕ ಎಷ್ಟನೇ ವರ್ಷ ಆಚರಿಸತೈತ್ರಿ ಸೆಲೆಬ್ರೇಷನ್ ಇಂಡಿಪೆಂಡೆನ್ಸ್? 100, 102, 150. ಈ 250 ವರ್ಷ ಆಚರಿಸತೈತ್ಲ ಇಂಡಿಯಾ. ಇದನ್ನ ಯಾವ್ದಂದ್ರೆ ಅಮೆರಿಕ ಇಂಡಿಪೆಂಡೆನ್ಸ್ ಅಥವಾ ಸ್ವಾತಂತ್ರ್ಯ ತೊಗೊಂಡಿದ್ರು. ಅದಕ್ಕೆ ಅವ್ರು ಕಾರ್ಯಕ್ರಮ ಮಾಡತ್ತಾರ ಒಂದು ವರ್ಷ ಪೂರ್ತಿ. ನಾವಂಗೆ ಈಗ 2047 ಬಂದ್ರೆ 100 ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಆದ್ರೆ ಒಂದು ವರ್ಷ ಪೂರ್ತಿ ಕಾರ್ಯಕ್ರಮ ಮಾಡ್ತಿಲ್ಲ. ಸೇಮ್ ಅಲ್ಲಿ ಕಾರ್ಯಕ್ರಮ ಮಾಡತ್ತಾರ. ಇಂಡಿಯಾದ ಒಂದು ನೀವು ಹಡಗ್ ಹೋಗೈತಿ. ಯಾವ್ದು ಹಡಗ್? INS ಸುದರ್ಶನ, INS ಸುದರ್ಶನ್. ನೆನಪಿಟ್ಕೊ. ಈ INS ಸುದರ್ಶನ್ ಅನ್ನೋದು ಸರ್ವೆ ವೆಸಲ್, ಪೆಟ್ರೋಲ್ ವೆಸಲ್, ಟ್ರೈನಿಂಗ್ ವೆಸಲ್. ಎಸ್, ಇದು ನೆನಪಿಟ್ಕೋರ. ಟ್ರೈನಿಂಗ್ ಇವ್ನು ಕನ್ಫ್ಯೂಸ್ ಮಾಡ್ತಿರ್ತಾನೆ, ಅದಕ್ಕೆ ಹೇಳತ್ನ. ಈಗ ರೀಸೆಂಟಾಗಿ ನ್ಯೂಸ್ನಾಗ ಅಂದ್ರೆ ಅಮೆರಿಕಾದ ಐತಿ. ಅಮೆರಿಕಾಗ ಸ್ವಾತಂತ್ರ್ಯ ದಿನ ಹಿಂಗ ಡೈರೆಕ್ಟ್ ಕೇಳಿರ್ತಾರೆ. ಅಮೆರಿಕ ರೀಸೆಂಟಾಗಿ ಅದರ ಸ್ವಾತಂತ್ರ್ಯ ದಿನಾಚರಣೆ ಆಗೈತಿ. ಎಷ್ಟು ವರ್ಷದ ಕೇಳ್ರೆ 250 ವರ್ಷ. ಆ 250 ವರ್ಷ ಆಚರಿಸಕ ಒಂದು ವರ್ಷ ಪೂರ್ತಿ ಕಾರ್ಯಕ್ರಮ ಮಾಡ್ತಿರ್ತಾರಲ್ಲ, ಅಲ್ಲಿ ಏನು ಮಾಡತ್ತೈತ್ರಿ ಇಂಡಿಯಾದ ಒಂದು ನೇವಿ ಹಡಗ್ ಹೋಗೈತಿ. ಯಾವ್ದಂದ್ರೆ INS ಸುದರ್ಶನ. ಅದು INS ಸುದರ್ಶನ್ ಎದಕ್ಕೈತೆ ಅಂದ್ರೆ ಇಂಡಿಯಾದಾಗ ಏನು ನೇವಿದು ಸ್ಟಾಫ್ ಬರ್ತಾರಲ್ಲ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡಕ್ಕೆ ಯಾವ್ದೈತರ INS ಸುದರ್ಶನ. ನೆನಪಿರ್ತೈತಲ್ಲ. ಈಗ ಹೇಳಿ ನೋಡು, ರಿಂಪ್ಯಾಕ್ ಎಕ್ಸರ್ಸೈಸ್ ಅಮೆರಿಕ ಕಂಡಕ್ಟ್ ಮಾಡೋದೈತಿ. ಎಲ್ಲಿ ಮಾಡೋದು? ಮತ್ತು ಇವು ಕನ್ಫ್ಯೂಸ್ ಆಗ್ಬೇಡ್ರಿ. ಇನ್ನೊಮ್ಮೆ ನಾಳೆ ಕ್ವಶನ್ದಾಗ ಇದನ್ನ ಕೇಳಿರ್ತಾನೆ. ಅಮೆರಿಕ ಇತ್ತೀಚೆಗೆ ರಿಂಪ್ಯಾಕ್ ಅಂತ ಎಕ್ಸರ್ಸೈಸ್ ಮಾಡತೈತೆ. ಜಗತ್ತಿನ ಅತಿ ದೊಡ್ಡ ನೌಕಾ ಸಮರಾಭ್ಯಾಸ ರಿಂಪ್ಯಾಕ್ ಅಂತ ಹವಾಯಿ ದ್ವೀಪದಾಗ ಮಾಡತೈತಿ. ಅಲ್ಲಿ ಯಾವ ಹಡಗ್ ಬಂದೈತೆ ಅಂದ್ರೆ INS ಸುದರ್ಶನ್ 1ನೇ ಆಪ್ಷನ್ ಕೊಟ್ಟಿರ್ತಾನೆ. ಅದನ್ನ ಹಾಕ್ಬೇಡ್ರಿ. ಅದ್ರೊಳಗೆ ಪಾರ್ಟಿಸಿಪೇಟ್ ಆಗಕ್ಕೆ ಹೋಗಿಲ್ಲ. ಅಲ್ಲಿ ಯಾವ್ದು ಉಂಟೈತಿ? INS ಶಿವಾಲಿಕ್. ನೆನಪಿಟ್ಕೋ. ಇವು ಎರಡು ಕನ್ಫ್ಯೂಸ್ ಆಗಬಾರ್ದು. ಇನ್ನೊಮ್ಮೆ ಹೇಳತ್ನ ಕನ್ಫರ್ಮ್ ನೆನಪಿಟ್ಕೋರಿ. ರಿಂಪ್ಯಾಕ್ ಅನ್ನೋದು ಜಗತ್ನಾಗ ಅತಿ ದೊಡ್ಡದು ಏನಂತ ಕರೀತಾರೆ ಅಂದ್ರೆ ನೌಕಾ ಸಮರಾಭ್ಯಾಸ. ಸಮುದ್ರ ಮೇಲೆ ಮಾಡೋದು ಮಲ್ಟಿನೇಷನ್, ಬಹು ರಾಷ್ಟ್ರಗಳು ಎಷ್ಟು ಬೇಕಾದ ಕಂಟ್ರಿಗಳು ಪಾರ್ಟಿಸಿಪೇಟ್ ಮಾಡುವಂಥದ್ದು ಒಂದು ಸಮರಾಭ್ಯಾಸ. ಎರಡು ಕನ್ಫ್ಯೂಸ್ ಮಾಡಕ್ಕೆ 1ನೇ ಆಪ್ಷನ್ INS ಸುದರ್ಶನ್ ಕೊಟ್ಟಿರ್ತಾನೆ. ಏನಂತ ಕೊಡ್ತಾನೆ ಅಂದ್ರೆ ಅಮೆರಿಕ ಹೆಸರು ಹೈಲೈಟ್ ಮಾಡಿರ್ತಾರೆ. ಯಾಕಂದ್ರೆ ಅಮೆರಿಕ ಇತ್ತೀಚೆಗೆ ಏನಂದ್ರೆ ರಿಂಪ್ಯಾಕ್ ಎಕ್ಸರ್ಸೈಸ್ ನಡೆಸತೈತೆ ಕೊಟ್ರೆ ಹವಾಯಿ ದ್ವೀಪದಾಗ ಬಂದ್ರೆ INS ಶಿವಾಲಿಕ್. ಬಟ್ ಅಮೆರಿಕ ಇತ್ತೀಚೆಗೆ ಅದರದ್ದು 250 ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ಸಂಬಂಧ ಇಂಡಿಯಾದಿಂದ ಯಾವ ಹಡಗ್ ಪಾರ್ಟಿಸಿಪೇಟ್ ಮಾಡೈತೆ ಅಂದ್ರೆ ಗೊತ್ತಾದವಲ್ಲ. ಎರಡು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ.
ನೆಕ್ಸ್ಟ್ ಅಮೆರಿಕಾದ ಬಂದಾಗ ಮತ್ತೆ 2-3 ಹೇಳ್ರಿ ನೋಡು. ರೀಸೆಂಟಾಗಿ ನ್ಯೂಸ್ನಾಗ ಇದ್ದಿದ್ದು ಕರೆಂಟ್ ಅಫೇರ್ಸ್ ಬಂದಾಗ ಯಾರದಾರ ಅಮೆರಿಕಾ ಅದನ್ನೊಂದು ಕ್ವಶನ್ ಕೇಳ ನೋಡಿ. ನಿನ್ನೆ ಯಾವ್ದಾರು ಕ್ವಶನ್ ಕೇಳ ಏನು ಕೇಳಂದ್ರ ಅಮೆರಿಕಾದ ಏನು ಪ್ರೆಸಿಡೆಂಟ್ ಐತ್ಲ ಆ ಪ್ರೆಸಿಡೆಂಟ್ ನಮ್ಮ ಭಾರತದ ಪ್ರೆಸಿಡೆಂಟ್ ಎರಡು ಸಮ ಇರ್ತಾರ. ನಮ್ಮ ಪ್ರೆಸಿಡೆಂಟ್ ಅವ್ರ ಪ್ರೆಸಿಡೆಂಟ್ ಅದ್ರದ್ದು ಹೇಳಿಕೆ ಕೊಟ್ಟಿರ್ತಾರೆ. ಅಮೆರಿಕಾ ಪ್ರೆಸಿಡೆಂಟ್ ಕಂಪೇರ್ ಮಾಡ್ರೆ ನಮ್ಮ ಪ್ರಧಾನ ಮಂತ್ರಿ ಇದ್ದಂಗೆ ಅಂತ ಹೇಳಿ ಅದನ್ನ ಯಾರು ಹೇಳಿಕೆ ಕೊಟ್ಟಿರ್ತಾರೆ ಅದನ್ನ ಕ್ವಶನ್ ಕೇಳ. ಇನ್ನ ಆಪ್ಷನ್ ಕೊಡ್ತೀನಿ. ಇನ್ನೊಂದು ಕ್ವಶನ್ ಕೇಳ್ತೀನಿ ನೋಡ್ರಿ. ಅಮೆರಿಕಾದಾಗ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಐತೆ ಕರೆಕ್ಟಾ? ನಮ್ಮಲ್ಲಿ ಪ್ರೆಸಿಡೆಂಟ್ ಅಂತ ಕರಿತೀವಿ. ನಮ್ಮಲ್ಲಿ ಪ್ರೆಸಿಡೆಂಟ್ ಅದಾರು, ಅಮೆರಿಕಾದಾಗ ಪ್ರೆಸಿಡೆಂಟ್ ಅದಾರ. ಅಮೆರಿಕನ್ ಪ್ರೆಸಿಡೆಂಟ್ ನಮ್ಮಲ್ಲಿ ನಮ್ಮ ಪ್ರೆಸಿಡೆಂಟಿಗೆ ಸಮ ಅಲ್ಲ. ಅಂದ್ರೆ ನಮ್ದು ಏನಂದ್ರೆ ಇಂಡಿಯಾ ಅದಕ್ಕಿಂತ ಹೆಚ್ಚು ಅತ್ಯುನ್ನತವಾಗಿ ಐತೆ ಅಂತ ಹೇಳ್ತಾರೆ. ಅಮೆರಿಕಾ ನಮ್ಗಿಂತ ಮುಂಚೆ ಸ್ವತಂತ್ರ ಆಗೈತಲ್ಲ, ಬಟ್ ಅಮೆರಿಕಾ ಆದ್ರೂ ನಮ್ಗಿಂತ ಕೆಳಗೈತೆ. ಯಾಕಂದ್ರೆ ಅಲ್ಲಿ ರಾಷ್ಟ್ರಪತಿ ನಮ್ಮ ಪ್ರಧಾನಮಂತ್ರಿಗೆ ಸಮ. ನಮ್ಮ ರಾಷ್ಟ್ರಪತಿನ ನಮ್ಮಲ್ಲಿ ಹೆಡ್ ಅಂದ್ರೆ ಅಲ್ಲಿಕ್ಕಿಂತ ನಾವು ದೊಡ್ಡವರ ತೋರ್ಸೋಳಕ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಈ ಸ್ಟೇಟ್ಮೆಂಟ್ ಯಾರು ಕೊಟ್ಟರು? ಆಪ್ಷನ್ ಕೊಡಿ. ಎಸ್, ಡಾಕ್ಟರ್ BR ಅಂಬೇಡ್ಕರ್. ಇದು ಹೇಳಿಕೆ ನೆನಪಿಟ್ಕೋರು. ಕ್ವಶನ್ ಕೇಳೋಣ ಅದ್ರ ಸಲುವಾಗಿ. ಯಾಕಂದ್ರೆ ಅಲ್ಲಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಬರ್ತೈತೆ ಅಂದ್ರೆ ಪೂರ್ತಿ ಪ್ರೆಸಿಡೆಂಟ್ ಇಲ್ಲಿ ಹೆಂಗೆ ಪ್ರಧಾನಮಂತ್ರಿ ಎಕ್ಸಿಕ್ಯೂಟಿವ್ ಪವರ್ ಇರ್ತಲ್ಲ, ಸೇಮ್ ಅಲ್ಲಿ ಪ್ರೆಸಿಡೆಂಟ್ಗೆ ಎಕ್ಸಿಕ್ಯೂಟಿವ್ ಪವರ್ ಇರ್ತಾವೆ. ಬಟ್ ನಮ್ಮಲ್ಲಿ ಪ್ರೆಸಿಡೆಂಟ್ಗೆ ಏನಿರಲ್ಲ ಅಂದ್ರೆ ಎಕ್ಸಿಕ್ಯೂಟಿವ್ ಪವರ್ ಇರಂಗಿಲ್ಲ. ಬರೀ ಆಕ್ಟ್ ಮೇಲೆ ಸೈನ್ ಮಾಡೋದು ಅಥವಾ ರಬ್ಬರ್ ಸ್ಟ್ಯಾಂಪ್ ಅಂತ ಕರಿತೀವಲ್ಲ ಅದಿರ್ತದೆ. ಎರಡು ಗೊತ್ತಾದಲ್ಲ. ಮತ್ತೆ ಹೇಳ್ರಿ ಅಮೆರಿಕಾದ ರೀಸೆಂಟ್ ನ್ಯೂಸ್. ಇದನ್ನ ಅಮೆರಿಕಾದ ವಾರ ಇಲಾಖೆ ಅಂತ ಯಾವ್ದು ಕರೀತಾರೆ? ರಿನೇಮ್ ಮಾಡಿ. H-1B ವೀಸಾ ಯಾರಿಗೆ ಕೊಡ್ತಾರೆ? ಅಮೆರಿಕಾದವ್ರು ಯಾರಿಗೆ ಕೊಡ್ತಾರೆ H-1B ವೀಸಾ? ಯಾರಿಗೆ? ತಾತ್ಕಾಲಿಕ. ಅವ್ನು ಹೇಳಿಕೆ ಒಳಗೆ ಹಂಗೆ ಹಾಕಿರ್ತಾರೆ. ಅಮೆರಿಕಾದವ್ರು H-1B ವೀಸಾ ಕೊಡ್ತಾರೆ ಕಾಯಂ ನಿವಾಸಿಗಳಿಗೆ ಅಥವಾ ತಾತ್ಕಾಲಿಕ ಬಂದವ್ರಿಗೆ ಅಥವಾ ಎಜುಕೇಶನ್ ಪರ್ಪಸ್ ರಿಸರ್ಚ್ ಅಲ್ಲಿ ಬಂದಿರ್ತಾರಲ್ಲ ಅಂಥವ್ರು ಕೊಡ್ತಾರೆ. ಅಂದ್ರೆ ಯಾರಿಗೆ ಅಂದ್ರೆ ಎಜುಕೇಶನ್ ಅಥವಾ ನಾರ್ಮಲ್ ತಾತ್ಕಾಲಿಕವಾಗಿ ಯಾರು ಬರ್ತಾರಲ್ಲ ಅಮೆರಿಕಾಗ ಅಂಥವ್ರಿಗೆ ಕೊಡ್ತಾರೆ. ನೆನ್ಪಿಟ್ಕೋ. ಈಗ ಹೇಳ್ರಿ ಅಮೆರಿಕಾ ವೆನಿಜುವೆಲಾ ಮೇಲೆ ಯಾವ ಆಪರೇಷನ್ ಮಾಡಿ ಎತ್ಕೊಂಡ್ಬರ್ಬೇಕಾರ? ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್. ಅಮೆರಿಕಾ ಇದನ್ನ ಪಶ್ಚಿಮದ ರಾಷ್ಟ್ರಗಳ ಇದನ್ನ ಪೂರ್ವದ ರಾಷ್ಟ್ರಗಳ ಪಶ್ಚಿಮ ಇದ್ರೊಳಗೆ ಪಾರ್ಟಿಸಿಪೇಟ್ ಮಾಡಬಾರ್ದು ಅಥವಾ ಇಂಟರ್ಫಿಯರ್ ಮಾಡಬಾರ್ದು ಅಥವಾ ಒಂದು ತತ್ವ ಯೂಸ್ ಮಾಡ್ತಾರೆ ಅಥವಾ ಪಾಲಿಸಿ ಅಂತ ಕರಿತೀವಿ. ಯಾವ್ದು? ಡಾನ್ರಿ ಡಾಕ್ಟ್ರಿನ್. ನೆನಪಿಟ್ಕೋರಿ. ಅಮೆರಿಕಾದು ಬಂದು ಅಂತೇಳಿ ರೀಸೆಂಟಾಗಿ ನ್ಯೂಸ್ನಾಗ ಅದಾವಲ್ಲ. ಓಕೆ, ಇದು ಹೇಳ್ರಿ ರೀಸೆಂಟಾಗಿ ಬರ್ತದೆ. ಇದೊಂದು ನ್ಯೂಸ್ನಾಗ ಐತೆ ನೋಡ್ರಿ. ಪ್ರಧಾನ ಮಂತ್ರಿ ಫಸಲ್ ಬಿಮಾ. ಈ ಫಸಲ್ ಬಿಮಾ ಯೋಜನೆ ಈಗ ಯಾಕೆ ನ್ಯೂಸ್ನಾಗ ಐತೆ ಅಥವಾ ಇದು ಯೋಜನೆ ಕೇಳ್ಬೋದ್ರೆ ಯೋಜನೆಗಳು ಯಾವ ನ್ಯೂಸ್ನಾಗ ಇರ್ತಾವ ಅದಕ್ಕೆ ಲಿಂಕ್ ಇರ್ತಾವಲ್ಲ ಅದ್ರ ಮೇಲೆ ಪಕ್ಕ ಕ್ವಶನ್ ಕೇಳ್ತಾನೆ. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಏನಾಗೈತೆ ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಹೆಂಗೆ ಕ್ವಶನ್ ಕೇಳಿರ್ತಾನೆ ಗೊತ್ತಾನೆ? ಕೇಳಿದ ಬರ ಪೀಡಿತ ಕರೆಕ್ಟ್. ಈಗ ನಮ್ಮಲ್ಲಿ ಬರಗಾಲ ಬಂದೈತಲ್ಲ ಅವ್ರು ಏನು ಕೇಳಿರ್ತಾರೆ? ಇದರಿಂದ ಯಾರು ಯೂಸ್ ತಗೋತಾರೆ ಅಥವಾ ಯಾರಿಗೆ ಫಸಲ್ ಬಿಮಾ ಯೋಜನೆ ಮಾಡ್ತಾರೆ? ಅದಕ್ಕೆ ಕೇಳ್ತಾರೆ ಅಂದ್ರೆ ಈಗ ರೀಸೆಂಟಾಗಿ ಎಲ್ಲಿನೋ ಎಫೆಕ್ಟ್ದಿಂದ ಬರಗಾಲ ಬಿದ್ದೈತೆ, ಮಳಿ ಇಲ್ಲ, ಕ್ಲೌಡ್ ಸೀಡಿಂಗ್ ಅಥವಾ ನಾವು ಏನು ಮಾಡ್ಬೇಕಂದ್ರೆ ಮೋಡ ಬಿತ್ತನೆ ಮಾಡ್ಬೇಕಂದ್ರಲ್ಲ ಅದ್ರ ಮೇಲೆ ರಿಲೇಟೆಡ್ ಆಗಿ ಫಸಲ್ ಬಿಮಾ ಯೋಜನೆ ಏನು ಯೂಸ್ ಐತಿ ಅಥವಾ ಎಷ್ಟು ಕ್ರಾಪ್ಸ್ ಕಟ್ಟಿರ್ತಾರ ಪ್ರೀಮಿಯಮ್ ಇದ್ರ ಮೇಲೆ ಪೂರ್ತಿ ಕೇಳ್ಬೋದು. ಹೇಳ್ರಿ ನೋಡು. ಫಸಲ್ ಬಿಮಾ ಯೋಜನೆ ಬಡ ಹೇಳ್ತೀರಿ. ಫಸಲ್ ಬಿಮಾ ಯೋಜನೆ ಎದ್ರ ಸಲ್ ಅಂತಾರ? ಎಷ್ಟು ಕೊಡ್ತಾರೆ ಇದ್ರೊಳಗೆ? ಎಷ್ಟು ಫಸಲ್ ಬಿಮಾ ಯೋಜನೆ? ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ. ನಾ ಎರಡು ಕನ್ಫ್ಯೂಸ್ ಆಗ್ಬೇಡ್ರಿ. ಇನ್ನೊಮ್ಮೆ ಫಸಲ್ ಬಿಮಾ ಯೋಜನೆ ಬೇರೆ, ಕಿಸಾನ್ ಸಮ್ಮಾನ್ ಯೋಜನೆ ಬೇರೆ. ಎರಡು ಕನ್ಫ್ಯೂಸ್ ಮಾಡಕ್ ಕೇಳಿರ್ತಾನ. ಪಕ್ಕ ನ್ಯೂಸ್ನಾಗ ಅದಾವ. ಕಿಸಾನ್ ಸಮ್ಮಾನ್ ಯೋಜನೆ ಏನ್ ಮಾಡ್ತಾರೆ ಅಂದ್ರೆ ರೈತರಿಗೆ ರೊಕ್ಕ ಕೊಡ್ತಾರೆ. 10,000 ಕೊಡಂಗಿಲ್ಲ, 6,000 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್. ಕಿಸಾನ್ ಸಮ್ಮಾನ್ ಬಂದ ಸ್ಟೇಟ್ ಗೌರ್ಮೆಂಟ್ 4,000 ಆ್ಯಡ್ ಮಾಡ್ತದೆ. ಸೆಂಟ್ರಲ್ ಕೇಳ್ತೇನೆ 6,000 ಇರ್ತೈತಿ. ಎಷ್ಟು ಅಂದ್ರೆ 3 ಇದನ್ನ ಇನ್ಸ್ಟಾಲ್ಮೆಂಟ್ ಮೇಲೆ 2,000 ರೂಪಾಯಿ ಕೊಡ್ತಾರೆ. ಇದ ಸಮ್ಮಾನ್ ಯೋಜನೆ ಅದಕ್ಕಂದ್ರೆ ಕಿಸಾನ್ ಅಂದ್ರೆ ರೈತರಿಗೆ ಏನ್ ಬಂದ್ರೆ ಸಮ್ಮಾನ್ ಮಾಡೋಕತ್ತ ರೈತರಿಗೆ ಎನ್ಕರೇಜ್ ಮಾಡೋ ಸಲ್ಮಂದ್ ಕೊಟ್ಟಿದ್ದು ಯಾವ್ದಂದ್ರೆ 6,000 ರೂಪಾಯಿ. ಬಟ್ ನಾ ಹೇಳತ್ತಿದ್ದ ಫಸಲ್ ಬಿಮಾ ಅಂದಾಗ ಅದರಿಂದ ಇನ್ಶೂರೆನ್ಸ್ ಕೊಡೋದು. ಬಿಮಾ ಯೋಜನೆ ಅಂದ್ರೆ ಇನ್ಶೂರೆನ್ಸ್ ಕೊಡೋದು. ನೆನಪಿಟ್ಟು ಯಾವ ಇದನ್ನ ಮಿನಿಸ್ಟ್ರಿದವ್ರು ಬರ್ತಿದಾರೆ? ಅಗ್ರಿಕಲ್ಚರ್ ಮಿನಿಸ್ಟ್ರಿದವ್ರು ಮಾಡಿರ್ತಾರೆ. ಯಾವ್ದೋ ಫಸಲ್ ಬಿಮಾ ಯೋಜನೆ ಅಂತ ಹೇಳಿ. ಇದ್ರೊಳಗೆ ಏನ್ ಮಾಡ್ಬೇಕಾರ? ಅಗ್ರಿಕಲ್ಚರ್ ಡೈರೆಕ್ಟ್ ಏನ್ ಕ್ವಶನ್ ಕೇಳಿರ್ತಾನೆ ಅಂತ ಫಸಲ್ ಬಿಮಾ ಯೋಜನೆ ಐತೈತಿ ಅದ್ರೊಳಗೆ ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ದವರ ಇನ್ಶೂರೆನ್ಸ್ ಕೊಡ್ತಾರ ಅಂತ ಕೇಳಿರ್ತಾನೆ. ಇದು ನ್ಯೂಸ್ನಾಗ ಯಾಕೆ ಬರತ್ತಂದ್ರೆ ಇಲ್ಲೀಗಲ್ ನಡೆದೈತ್ರಿ. ಏನಂದ್ರೆ ಇದು ಬಿಮಾ ಯೋಜನೆ ಮಾಡ್ತಂತ ರೈತರದ್ದು ಉತ್ತಾರ ತಗೋತಾರ, ಅವರ ಪ್ರೀಮಿಯಂ ಕಟ್ಟಿ ಅವರ ರೊಕ್ಕ ವಿಡ್ರಾ ಮಾಡ್ಕೊಳ್ತಾರ. ಅದ್ರದ್ದು ರೀಸೆಂಟ್ ಆಗಿ ನ್ಯೂಸ್ನಾಗ ಬಂದೈತಿ. ಅದ್ರ ಮೇಲೆ ಹೈಲೈಟ್ ಮಾಡಿ ಕೇಳ್ಬೋದು. ಇದಕ್ಕೆ ರೈತರು ಎಷ್ಟು ಪ್ರೀಮಿಯಂ ಕಟ್ತಾರ ಅಥವಾ ಯಾವ ಬೆಳಿಗ್ಗೆ ಎಷ್ಟು ಕಟ್ಟಬೇಕಂತೇಳಿ. ನಾವು ಬಿಮಾ ತಗೋಬೇಕಂದ್ರೆ ನಾವು ಈಗ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾದ್ರೆ LIC ಒಳಗೆ 2,000-3,000 ಇನ್ಶೂರೆನ್ಸ್ ಕಟ್ತೀವಲ್ಲ, ಸೇಮ್ ಹಂಗ ನಾವು ಕ್ರಾಪ್ ಲೋನ್ ಅನ್ನಂಗಿಲ್ಲ, ಅದಕ್ಕೆ ಕ್ರಾಪ್ ಇನ್ಶೂರೆನ್ಸ್ ಅಂತ ಕರೀತಾರೆ. ಅಥವಾ ಬೆಳೆ ವಿಮಾ ಅಂತ ಕರಿತೀವಲ್ಲ, ಆ ಬೆಳೆ ವಿಮಾ ತಗೋಬೇಕಾದ್ರೆ ನಮ್ದು ಯಾವ ಬೆಳೆ ಇರ್ತೈತಿಲ್ಲ ಅದಕ್ಕೆ ಇಂತಿಷ್ಟು % ಕಟ್ಬೇಕು. ನಾ 10,000 ವಿಮೆ ತಗೊಂಡಿದ್ದೆ ಅಂತೇಳಿ ಅದಕ್ಕೆ ಇಂತಿಷ್ಟು % ಬಡ್ಡಿ ಕಟ್ಬೇಕಂತ ಇರ್ತದೆ. ಇದನ್ನೇನೋ ಅದಕ್ಕೆ ಪ್ರೀಮಿಯಂ ಕಟ್ಬೇಕಂತ ಇರ್ತದೆ. ಅವ್ರದ್ದು 3 ಡಿವೈಡ್ ಮಾಡ್ತಾರೆ. ಒಂದು ಖಾರಿಫ್ ಬರ್ತೈತಿ, ಒಂದು ರಬಿ ಬರ್ತೈತಿ, ಇನ್ನೊಂದು ಕಮರ್ಷಿಯಲ್ ಅಥವಾ ಜೈಡ್ ಬೆಳೆ ಅಂತ ಕರಿತೀವಿ. ಖಾರಿಫ್ ಬೆಳೆಗೆ ಬಂದಾಗ ಎಷ್ಟು % ಪ್ರೀಮಿಯಂ ಕಟ್ಬೇಕು? ಎಷ್ಟ? ಖಾರಿಫ್ ಬಂದಾಗ ಎಷ್ಟ? 2%. ಖಾರಿಫ್ 2 ನೆನಪಿಟ್ಟವ್ರು. ಖಾರಿಫ್ ಅಂದ್ರೆ ಮಳೆಗಾಲದಾಗ ಅತ್ಯುನ್ನತ. ಈ ಖಾರಿಫಿಗೆ 2% ಯಾಕೆ ಕಟ್ಟೋದಂದ್ರೆ ಮಳೆಗಾಲದಾಗ ಅಟ್ಟ ಬೆಳಿತೀವ. ರಬಿ ಏನಂದ್ರೆ ಬ್ಯಾಸ್ಗ್ಯಾಗ ಬೆಳಿ ಕಡಿಮೆ ಇರ್ತಾವ, ಮಳೆಗಾಲದಾಗ ಅತಿ ಹೆಚ್ಚು ಬೆಳೆ ಇರ್ತಾವಲ್ಲ. ಅತಿ ಹೆಚ್ಚು ಬೆಳೆಗೆ ಹೆಚ್ಚು ತಿಳ್ಕೊ. ಯಾವುದು? ಖಾರಿಫ್ ಮಳೆಗಾಲದಾಗಲ್ಲ, ಖಾರಿಫ್ ಆದ್ಮೇಲೆ ರಬಿ ಅಲ್ಲ. ಮತ್ತೆ ಅದಕ್ಕೆ ರಬಿನ ಏನೇ ಬ್ಯಾಸ್ಗೆ ಸಾರಿ ಯಾವ್ದು ಬಂದಿದ್ದು? ಖಾರಿಫ್ ಬೆಳೆ ಅಂತ ಬರ್ತೈತಲ್ಲ. ಖಾರಿಫ್ ಬೆಳೆ ಮಳೆ ಬೆಳಿತೀವ, ಮಳೆಗಾಲದಾಗ ಬೆಳಿತಿರ್ತಾರಲ್ಲ, ಅದ್ರೊಳಗೆ ಹೈಯೆಸ್ಟ್ ಬೆಳೆ ಇರ್ತಾವ. 8% ಪ್ರೀಮಿಯಂ ಕಟ್ಬೇಕಾರೆ 2%. ನೀವು 8 ತಗೋತಿಲ್ಲ ಅದಕ್ಕೆ 2%. 100 ರೂಪಾಯಿ ಇತ್ತೀನಿ ಅದಕ್ಕೆ ಏನಂದ್ರೆ 20 ರೂಪಾಯಿ ಕಟ್ಬೇಕು. 2 ರೂಪಾಯಿ ಕಟ್ಬೇಕು. 2% ಅಂತ ಕಟ್ತಾರೆ. ಅದಾದ್ಮೇಲೆ ರಬಿ ಕ್ರಾಪ್ ಅಂತ ಬರ್ತದೆ, ಅದಕ್ಕೆ ಎಷ್ಟು % ಕಟ್ಬೇಕಾರೆ? 1.5. ಇದಾದ್ಮೇಲೆ ಕಮರ್ಷಿಯಲ್ ಎದಕ್ಕೆ ಇರ್ತೈತಿಲ್ಲ? ಇವು ಕಮರ್ಷಿಯಲ್ ಅಂದ್ರೆ ಹೈಯೆಸ್ಟ್ ವಾಣಿಜ್ಯ, ಅದರಿಂದ ರೈತರಿಗೆ ಏನಂದ್ರೆ ಲಾಭ ಬರ್ತಿರ್ತೈತೆ ಅಂತ. ಅದಕ್ಕೆ ಹೈಯೆಸ್ಟ್ ಇಟ್ಟರೆ ಎಷ್ಟು ಅಂದ್ರೆ 5%. ಇವು 3 ನೆನಪು ಯಾಕೆ ಇಟ್ಕೋರಿ ಅಂದ್ರೆ ಕೇಳಿರ್ತಾರೆ ಎಷ್ಟು ಪ್ರೀಮಿಯಂ ರೈತರು ಕಟ್ತಾರೆ ಅಥವಾ ಇದ್ರ ಪ್ರೀಮಿಯಂ
ಪ್ರೀಮಿಯಂ ಹೇಳಿಕೆ ಟೈಪ್ನಾಗ ಹಂಗೆ ಹಾಕಿರ್ತಾನೆ, ಇದಕ್ಕೇನು ರೈತರ ಪ್ರೀಮಿಯಮ್ ಕಟ್ಟಂಗಿಲ್ಲ ಅಂತ ಹಿಂಗೆ ಅದು ಕೊಟ್ಟಂತೇಳಿ ಬೆಳಿಗ್ಗೆ ಏನದಲ್ಲ ಇದನ್ನ ಕಟ್ಕೋತೋಕಾರ ಎಷ್ಟಂದ್ರೆ ಖಾರಿಫ್ಗೆ ಎಷ್ಟು ರೀ 2%, ರಬಿ ಬಂದಾಗ 1.5, ಇನ್ಯಾವ್ದು ಬತ್ತು ಕಮರ್ಷಿಯಲ್ ಅಥವಾ ಜೈಡ್ ಅಂತ ಕರಿತೀವಿ, ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಅದು ಬ್ಯಾಸ್ಗಿ ಟೈಮ್ನಾಗ ಬೆಳಿತಾರೆ. ಏನು ಎಷ್ಟು ಕಟ್ತೀವಿ ಅಂದ್ರೆ 5%. ಯಾವ ಯೋಜನೆ ಇದೆ ಹೇಳಿ? ಫಸಲ್ ಭೀಮಾ. ಇವು ಕಿಸಾನ್ ಸಮ್ಮಾನ ಮತ್ತು ಫಸಲ್ ಭೀಮಾ ಎರಡೂ ಮರ್ಜ್ ಆಗ್ಬೇಡ್ರೆ ನೆನಪಿಟ್ಕೋರು. ನೆಕ್ಸ್ಟ್ ಇದು ರೀಸೆಂಟ್ ಆಗಿ ಬಂದೈತೆ ನೋಡ್ರಿ, ಇದೊಂದು ನ್ಯೂಸ್ನಾಗ ಬಂದೈತೆ. ಲ್ಯಾಂಡ್ ಪೂಲಿಂಗ್ ಅಂತ ಕರೀತಾರೆ. ಲ್ಯಾಂಡ್ ಪೂಲಿಂಗ್ ಅಂದ್ರೆ ಏನಂತ ಕರೀತಾರೆ? ಈ ಲ್ಯಾಂಡ್ ಪೂಲಿಂಗ್ ಡೈರೆಕ್ಟ್ ಹೇಳಿಕೆ ಒಳಗೆ ಹೋಗಿರ್ತಾನೆ. ಲ್ಯಾಂಡ್ ಪೂಲಿಂಗ್ ಅಂತ ರೀಸೆಂಟ್ ಆಗಿ ನ್ಯೂಸ್ನಾಗಿತ್ತು. ಇದ್ರೊಳಗೆ ಏನು ಮಾಡ್ತಾರೆ, ಲ್ಯಾಂಡ್ ಅನ್ನು ಡೆವಲಪ್ ಮಾಡಿದ್ಮೇಲೆ ರೈತರಿಗೆ ಕೊಡ್ತಾರ, ಅಥವಾ ಲ್ಯಾಂಡ್ ಇದನ್ನ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ರೈತರಿಂದ ಫೋರ್ಸಿಬಲಿ ಒತ್ತುವರಿ ತೋತಾರ, ಅಥವಾ ಲ್ಯಾಂಡ್ ಡೆವಲಪ್ ಮಾಡಾಗ ರೈತರಿಗೆ ಒಂದು ಸ್ವಲ್ಪ ಶೇರ್ ಕೊಡ್ತಾರೆ. ಎಷ್ಟು ಹೇಳಿ ಯಾವ್ದಿದು? ಇವು ಲ್ಯಾಂಡ್ ಪೂಲಿಂಗ ಇವು ಎರಡು ನ್ಯೂಸ್ನಾಗ ಯಾಕೆ ಅದಾವತ್ತು? ಕಾರ್ ಪೂಲಿಂಗು ರೀಸೆಂಟ್ ಆಗಿ ನ್ಯೂಸ್ನಾಗಿತ್ತು, ಲ್ಯಾಂಡ್ ಪೂಲಿಂಗು ನ್ಯೂಸ್ನಾಗ. ಕಾರ್ ಪೂಲಿಂಗ್ ಕೇಳಿರ್ಬೇಕು ನೀವು, ಯಾಕಂದ್ರೆ ಡೆಲ್ಲಿ ಒಳಗೆ ಮಾಡಿದ್ರು ನೋಡ್ರಿ. ನರೇಂದ್ರ ಮೋದಿ ಹೇಳಿದ್ರೆ ನೆನಪೈತಿ, ಪೆಟ್ರೋಲ್ ಅಥವಾ ಡೀಸೆಲ್ ಕಡಿಮೆ ಅಂದ್ರೆ ವೆಹಿಕಲ್ಗಳನ್ನ ಕಡಿಮೆ ಯೂಸ್ ಮಾಡ್ಕೋರಿ ಅಂದ್ರೆ ಬಂಗಾರ ತಗೋಬೇಡ್ರಿ, ಔಟ್ ಆಫ್ ಕಂಟ್ರಿ ಹೋಗ್ಬೇಡ್ರಿ ಅಂದಿರಲ್ಲ. ಆ ಟೈಮ್ನಾಗ ಡೆಲ್ಲಿ ಒಳಗೆ ಕಾರ್ ಪೂಲಿಂಗ್ ಅಂತ ಅಡ್ಜಸ್ಟ್ ಮಾಡಿದ್ರು, ಅಥವಾ ಕಾರ್ ಪೂಲಿಂಗ್ ಅಂತ ಇನಿಷಿಯೇಟಿವ್ ತಂದಿದ್ರು. ಅದನ್ನ ರೀಸೆಂಟ್ ಆಗಿ ಕರ್ನಾಟಕದಾಗ ಯಾಕೆ ನ್ಯೂಸ್ನಾಗ ಐತೆ ಅಂದ್ರೆ ಲ್ಯಾಂಡ್ ಪೂಲಿಂಗ್ ಅಂತ ಕರೀತಾರೆ. ಈಗ ಮೊದಲು ಲ್ಯಾಂಡ್ ಪೂಲಿಂಗ್ ಹೇಳ್ರಿ, ಆಮೇಲೆ ಕಾರ್ ಪೂಲಿಂಗ್ ಹೇಳ್ತೀನಿ. ಲ್ಯಾಂಡ್ ಪೂಲಿಂಗ್ ಗೊತ್ತೈತಿ ಹೇಳ್ತ ನೋಡಿ. ಲ್ಯಾಂಡ್ ಪೂಲಿಂಗ್ ಅಂದ್ರೆ ಏನಂದ್ರೆ ಆಲ್ರೆಡಿ ನಮ್ಮಲ್ಲಿ ಒತ್ತುವರಿ ಮಾಡ್ಕೋದತ್ ಕರಿತಿಲ್ಲ. ನಮ್ಮಲ್ಲಿ ಏನೈತೆ ಅಂದ್ರೆ ಈ ಫಂಡಮೆಂಟಲ್ ರೈಟ್ಸ್ನಾಗ ಆಸ್ತಿ ಹಾಕೋದಿಲ್ಲ. ಬಟ್ ಅದ್ರ ಸಲ್ಮಂದ್ ಏನ್ ಮಾಡ್ಕೊಂಡ್ರೆ ಸಮ್ ಕೇಸಸ್ನಾಗ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಏನ್ ಮಾಡ್ತಾರೆ ಅಂದ್ರೆ ನೆಸೆಸಿಟಿ ಇತ್ತಂತೇಳಿ ಅವಾಗ ಒತ್ತುವರಿ ಮಾಡ್ಕೋತಾರೆ. ಹಂಗ ರೀಸೆಂಟ್ ಆಗಿ ಬಿಡದಿದಾಗ ಎ ಟೌನ್ ಮಾಡ್ಬೇಕಂದ್ರೆ ನೆನಪೈತಲ್ಲ, ಆ ಎ ಟೌನ್ ಮಾಡಾಕ ಲ್ಯಾಂಡ್ ಪೂಲಿಂಗ್ ಅಂತ ಕರೀತಾರ. ಯಾಕಂದ್ರೆ ಅಲ್ಲಿ ರೈತರುಗಳು ಒಪ್ಕೊಳ್ಳಿಕತ್ತೇಳಿ ಲ್ಯಾಂಡ್ ಪೂಲಿಂಗ್ ಅಂದ್ರೆ ಏನು? ಲ್ಯಾಂಡ್ ಪೂಲಿಂಗ್ ಅಂತ ಹೇಳೋದ್ನ ಲ್ಯಾಂಡ್ ಅಂದ್ರೆ ಭೂಮಿ, ಅದನ್ನ ಪೂಲಿಂಗ್ ಮಾಡೋದಂದ್ರೆ ಹೆಂಗಂದ್ರೆ ರೈತರಿಗೆ ಏನ್ ಮಾಡೋದು, ರೈತ 1 ಎಕರೆ ಭೂಮಿ ಇತ್ತೇಳಿ ಅದ್ರಾಗ 25ರಿಂದ 30% ಡೆವಲಪ್ ಮಾಡಿದ್ಮೇಲೆ ನೀನು ಕೊಡ್ತಾನೆ, ರೊಕ್ಕ ಕೊಡಂಗಿಲ್ಲ. ಇದ್ರಾಗ ಹೇಳಿಕೆ ಹಂಗ ಕೊಟ್ಟಿರ್ತಾನೆ. ಏನ್ ಕೊಟ್ಟಿರ್ತಾರೆ? ರೈತರಿಗೆ ಅನುದಾನ ಕೊಟ್ಟು ಮತ್ತೆ ಅದ್ರಾಗ ಲ್ಯಾಂಡ್ ಪೂಲಿಂಗ್ದಾಗ ಅಡ್ಜಸ್ಟ್ ಮಾಡ್ಕೊಳಂಗಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಈಗ ಡೆವಲಪ್ ಈಗ ನೋಡ್ರಿ 1 ಎಕರೆಗೆ ಇಲ್ಲಿ 2 ಕೋಟಿ ರೂಪಾಯಿ ಕೊಡ್ತಾನಂತಾರ. ಇದು 2 ಕೋಟಿ ರೂಪಾಯಿ ಕೊಟ್ರೆ ಏನಕತಿ ಗೌರ್ಮೆಂಟ್ ಅಂಡರ್ ಆತ. ಅದು ಗೌರ್ಮೆಂಟ್ ಎಷ್ಟು ಡೆವಲಪ್ ಮಾಡ್ಕೊಂಡ್ರು ಅದ್ರದ್ದು ರೊಕ್ಕ ಎಷ್ಟು ಬಂದ್ರು ಏನಕ್ಕೆ ಅಂದ್ರೆ ಗೌರ್ಮೆಂಟ್ಗೆ ಹೋಗ್ತದೆ, ಕರೆಕ್ಟಾ? ಬಟ್ ಈ ಲ್ಯಾಂಡ್ ಪೂಲಿಂಗ್ದಾಗ ಏನಾಕಿರ್ತದೆ ಅಂದ್ರೆ ರೊಕ್ಕ ಕೊಡಂಗಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಈಗ 1 ಎಕರೆ ಜಮೀನ್ ಐತಿ, ಅದ್ರಾಗ 25ರಿಂದ 30% ಜಮೀನ್ ಅವ್ರ ಓನರ್ಶಿಪ್ನಾಗ ಇರ್ತದೆ. ಅಂದ್ರೆ ಈಗ ಒಂದು 100 ಬಿಲ್ಡಿಂಗ್ ಕಟ್ಟಾರತ್ತೇಳಿ ಅದ್ರಾಗ 30ರಿಂದ 20 ಬಿಲ್ಡಿಂಗ್ ಇವರು ಇರ್ತಾವ. ಅಂದ್ರೆ 20% ಬಿಲ್ಡಿಂಗ್ ಇವ್ರಿಗೆ ಕೊಟ್ರ ಅದ್ರದ್ದು ಏನಾರ ಗ್ರೋತ್ ಇಲ್ಲಿ 2 ಕೋಟಿ ಕೊಡೋಕ್ಕಿಂತ 10 ಕೋಟಿ ಗಟ್ಟಲೆ ರೊಕ್ಕ ತಗೋಬಹುದು ಅವ್ರು. ಹಂಗೆ ಇದಕ್ಕೆ ಲ್ಯಾಂಡ್ ಪೂಲಿಂಗ್ ಅಂತ ಕರೀತಾರೆ. ಇದು ನ್ಯೂಸ್ನಾಗ ರೀಸೆಂಟ್ ಆಗಿ ಯಾಕಂದ್ರೆ ಗೌರ್ಮೆಂಟ್ ಅಡಾಪ್ಟ್ ಮಾಡ್ಕೋಬೇಕು ಅನ್ನತ್ತೈತೆ ಕರ್ನಾಟಕದ. ಇದು ಹೇಳಿಕೆ ಒಳಗೆ ಏನು ಕೊಟ್ಟರು ನೆನಪಿಟ್ಕೋರಿ. ಲ್ಯಾಂಡ್ ಪೂಲಿಂಗ್ ಅಂತ ಬರ್ತೇಳಿ ಏನ್ ಮಾಡ್ತಾರೆ ಅಂದ್ರೆ ಇದ್ರೊಳಗೆ ಅನುದಾನ ಏನು ಶೇರ್ ಮಾಡಂಗಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಪಾರ್ಟ್ನರ್ ಆಗಿ ತಗೋತಾರೆ, ಅಥವಾ ರೈತರು ಏನಿರ್ತಾರಲ್ಲ ಅದ್ರೊಳಗೆ ಯಾವ್ದಾರ ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಯೋಜನೆ ಇರ್ತದೆ ಅದ್ರೊಳಗೆ ರೈತರ ಭಾಗಿದಾರಿ ಆಕಾರ, ಅದಕ್ಕೆ ಲ್ಯಾಂಡ್ ಪೂಲಿಂಗ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಬರೋದು ಕಾರ್ ಪೂಲಿಂಗ್. ಡೆಲ್ಲಿ ಒಳಗೆ ಕಂಪ್ಲೀಟ್ ಆಗಿ ಕಾರ್ ಪೂಲಿಂಗ್ ಅಡಾಪ್ಟ್ ಮಾಡ್ಕೊಂಡಾರತ್ತೆ ರೀಸೆಂಟ್ ಆಗಿ. ಇದಕ್ಕೆ ಕಾರ್ ಪೂಲಿಂಗ್ ಅಂದ್ರೆ ಏನು ಹೇಳ್ರಿ? ಕಾರ್ ಪೂಲಿಂಗ್ ಅಂದ್ರೆ ಹೇಳ್ತೀನಿ ನೋಡಿ. ಕಾರ್ ಈಗ ಹೆಂಗ್ ಲ್ಯಾಂಡ್ ಪೂಲಿಂಗ್ ಅಂತ ಹೇಳಿಲ್ಲ, ಇದನ್ನ ಕನ್ಫ್ಯೂಸ್ ಮಾಡಕ್ ಕಾರ್ ಪೂಲಿಂಗ್ ಕೇಳ್ರೆ, ಕಾರ್ ಪೂಲಿಂಗ್ನಾಗ ಏನ್ ಮಾಡ್ತಾರೆ ಅಂದ್ರೆ ಒಂದು ಡೆಸ್ಟಿನೇಷನ್ಗೆ ಹೋಗಿರ್ತೀವಿ ತಿಳ್ಕೊರಿ. ಈಗ ನಾವು ಇಲ್ಲಿ ಡಿಸ್ಕಷನ್ ಬರ್ಬೇಕಾರೆ ಎಲ್ಲರೂ ಒಂದ ಕಡೆ ಬರೋರ್ದು, ಒಬ್ಬೊಬ್ರು ಒಂದೊಂದು ಬೈಕ್ ತೊಗೊಂಬರೋಕ್ಕಿಂತ ಅಥವಾ ಒಬ್ಬರು ಒಂದೊಂದು ಕಾರ್ ತೊಗೊಂಬರೋಕ್ಕಿಂತ ಏನ್ ಮಾಡಿದ್ರೆ ಎಲ್ಲರೂ ಒಂದು ಡೆಸ್ಟಿನೇಷನ್ಗೆ ಎಲ್ಲಿ ಹೋಗಿರ್ತಾರಲ್ಲ ಒಂದ ಕಾರ್ನಾಗ ಹೋಗುದು. ಡೆಲ್ಲಿ ಒಳಗೆ ಏನ್ ಮಾಡ್ರೆ ಅಂದ್ರೆ ಒಂದು ಆಫೀಸ್ಗೆ ಅಥವಾ ಒಂದು ಬಿಲ್ಡಿಂಗ್ನಾಗ ವರ್ಕ್ ಫೋರ್ಸಸ್ ಇರ್ತಾವ. ಈಗ ಇನ್ಫೋಸಿಸ್, TCS ಎಲ್ಲ ಕಂಪ್ನಿ ಒಂದ ಬಿಲ್ಡಿಂಗ್ನಾಗ ಇದ್ದು ಅಂತೇಳಿ ಆ ಕಂಪ್ನಿಗೆ ಏನು ಇದಕ್ಕೆ ಡೆಸ್ಟಿನೇಷನ್ಗೆ ಹೋಗಿರ್ತಾರಲ್ಲ ಅವ್ರೆಲ್ಲ ಒಂದ ಕಾರ್ನಾಗ ಹೋಗುದು, ಒಂದ ಕಾರ್ ಶೇರಿಂಗ್ ಅಂತಾರಲ್ಲ ಅದಕ್ಕೆ ಕಾರ್ ಪೂಲಿಂಗ್ ಅಂತ ಕರೀತಾರೆ. ಎರಡು ನ್ಯೂಸ್ನಾಗ ಅದಾವ, ಅದ್ರ ಮೇಲೆ ಏನ್ ಬೇಕಾ ಕೇಳ್ಬೋದು. ಇವು ಎರಡು ಮೀನಿಂಗ್ ನೆನಪಿಟ್ಕೊಂಡ್ರೆ ಅದ್ರ ಮೇಲೆ ನಾವು ಏನ್ರ ಹಿಂದ ಮುಂದೆ ಮಾಡ್ರೆ ಗೊತ್ತಾಕೋ. ಲ್ಯಾಂಡ್ ಪೂಲಿಂಗ್ ಅಂದ್ರೆ ಗೊತ್ತಾಗ್ತಲ್ಲ, ಅನುದಾನ ಕೊಡ್ತಾರೋ ಇಲ್ಲೋ ಲ್ಯಾಂಡ್ ಪೂಲಿಂಗ್ದಾಗ ಕೊಡಂಗಿಲ್ಲ, ಭಾಗಿದಾರಿ ಆಕಾರ. ಆಮೇಲೆ ಕಾರ್ ಪೂಲಿಂಗ್ ಅಂದ್ರೆ ಮತ್ತೆ ಇದ್ರೊಳಗೆ ಕಾರ್ ಪೂಲಿಂಗ್ ಕಂಪೇರ್ ಮಾಡಿ ಕೊಟ್ಟಿರ್ತಾನೆ. ಹಿಂಗ ಇಲ್ಲಾರ ಹೇಳಿಕೆ ಒಳಗೆ ಕೊಟ್ಟಾಗ ಲ್ಯಾಂಡ್ ಪೂಲಿಂಗ್ ಹಿಂಗ್ ಮಾಡಿರ್ತಾರ ಅಂತ ಕೇಳಿ ಕಾರ್ ಪೂಲಿಂಗ್ದಾಗ ಯಾರ ಕಾರ್ ತಗೊಳಗ ಅವ್ರುಗಳು ಭಾಗಿದಾರಿ ಮಾಡ್ತಾರಂದ್ರೆ ಇಲ್ಲ. ಕಾರ್ ಪೂಲಿಂಗ್ನಾಗ ಒಂದು ಡೆಸ್ಟಿನೇಷನ್ ಏನ್ ಮಾಡಿದ್ರೆ ಇಬ್ಬರು ಕೂಡ ಹೋಗೋದು, ಅಥವಾ ಎಷ್ಟು ಮಲ್ಟಿಪಲ್ ಜನ ಒಂದೇ ಡೆಸ್ಟಿನೇಷನ್ಗೆ ಹೋಗೋ ಕಾರ್ಗಳು ಜಾಸ್ತಿ ಇಲ್ಲ, ಪೊಲ್ಯೂಷನ್ ಕಂಟ್ರೋಲ್ ಮಾಡಿ. ಇದು ರೀಸೆಂಟಾಗಿ ನ್ಯೂಸ್ನಾಗ ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ, ಪೆಟ್ರೋಲ್ ಅದು ಕಡಿಮೆ ಯೂಸ್ ಮಾಡ್ರಿ, ಔಟ್ ಆಫ್ ಕಂಟ್ರಿ ಹೋಗ್ಬೇಡ್ರಿ ಅಂತ ಅವಾಗ ಅಡಾಪ್ಟ್ ಮಾಡ್ಕೊಂಡ್ರೆ. ಯಾಕಂದ್ರೆ ಡೆಲ್ಲಿ ಒಳಗೆ ಗೌರ್ಮೆಂಟ್ ಯಾರ್ದೈತೆ ಅಂದ್ರೆ BJP ಗೌರ್ಮೆಂಟ್ ಐತೆ. ನೆನಪೈತಲ್ಲ, ಡೆಲ್ಲಿ ಎಷ್ಟನೇದು ಇದನ್ನ ಮಹಿಳಾ ಪ್ರಧಾನಮಂತ್ರಿ, ಇದನ್ನ ಮುಖ್ಯಮಂತ್ರಿ 8ನೇದ 4ನೇದು ಯಾರದ ಇವು ಕೇಳ್ಯಾರ ನೋಡಿ. ನಿನ್ನ ಈ ಕ್ವಶನ್ ಕೇಳ್ಯಾರ, ಮುಖ್ಯಮಂತ್ರಿಗಳ ಮೇಲೆ ಕ್ವಶನ್ ಕೇಳ್ತಿರ್ತಾರೆ ರಿಪೀಟೆಡ್. ಮಣ್ಣು ಎಲೆಕ್ಷನ್ ಆಗಿದ್ದು ಮೇಲೆ ಕೇಳ್ಯಾರೋ, ಹಳಿವು ಕೇಳ್ಯಾರ. ಈಗ ಹೇಳ್ರಿ ನೋಡಿ, ಬಿಹಾರ್ ನೀನು ಹೇಳತ್ತಿದ್ದು 101 ಇದನ್ನ ವಿಧಿ ನೆನಪೈತ ತಿಳಿದಿಲ್ಲ. ಬಿಹಾರದ ಪ್ರೆಸೆಂಟ್ ಯಾರದಾರ ಚೀಫ್ ಮಿನಿಸ್ಟರ್? ಸಾಮ್ರಾಟ್ ಚೌಧರಿ. ವೆರಿ ಗುಡ್. ಇದು ಹೇಳ್ರಿ. I2C ಕೇಬಲ್ ಕನೆಕ್ಷನ್ ಅಂತ ಬರ್ತದೆ, ಅಥವಾ I2C ಸಬ್ ಮರೀನ್ ಕೇಬಲ್ ಅಂತ ಕರೀತಾರೆ, ಅಥವಾ ಸಬ್ ಕೇಬಲ್ ಸಿಸ್ಟಮ್ ಅಂತ ಕರೀತಾರೆ. I2C ಅಂತ ಬರ್ತದೆ. I2C ಇದ್ರೊಳಗೆ ಎಷ್ಟು ಕಂಟ್ರಿಗಳನ್ನ ಪಾರ್ಟಿಸಿಪೇಟ್ ಮಾಡ್ಕೊಂಡು ಎಷ್ಟು ಹೇಳ್ರಿ? ನೈನ್. ಇಂಡಿಯಾ. ನೆಕ್ಸ್ಟ್ ಮಲೇಷಿಯಾ, ಸಿಂಗಾಪುರ್, ಜಪಾನ್ ಬರಂಗ. ಇದು ಎದ್ರ ಸಲ್ಮಂದಿ ಹೇಳ್ತೀನಿ. ಇದಕ್ಕಿಂತ ಮುಂಚೆ ಯಾವ ಕಂಪ್ನಿದಾರೋ ವಾಟರ್ ವರ್ತ್ ಪ್ರಾಜೆಕ್ಟ್ ಅಂತ ಮಾಡ್ತಾರೆ, ಮೆಟಾ ಕಂಪ್ನಿ. ವಾಟರ್ ವರ್ತ್ ಪ್ರಾಜೆಕ್ಟ್ ಎದಕ್ಕೆ ಮಾಡ್ರ? ಅಂಡರ್ ವಾಟರ್ ಕೇಬಲ್ ಎಲ್ಲಿಂದ ತರತಾರ ಅವ್ರು?
ಅಮೇರಿಕಾದಿಂದ, ಆಸ್ಟ್ರೇಲಿಯಾದಿಂದ ಅಲ್ಲ, ಅಮೇರಿಕಾದಿಂದ 50,000 ಕಿಲೋಮೀಟರ್ ಟಾರ್ಗೆಟ್ ಐತೆ. ಅವ್ರು ಏನು ಮಾಡ್ತಾರೆ, ಅಮೇರಿಕಾ, ಬ್ರೆಜಿಲ್, ಸೌತ್ ಆಫ್ರಿಕಾ, ಆಮೇಲೆ ಇಂಡಿಯಾಕ್ಕೆ ಬರ್ತಾರೆ. ಇಂಡಿಯಾದಾಗ 2 ಪ್ಲೇಸ್ ಹೇಳಿದ್ನಿ, ಯಾವ ಹೇಳ್ರಿ? ಮುಂಬೈ ಮತ್ತು ವಿಶಾಖಪಟ್ಟಣಂ. ಇವು ಏನು ಮಾಡ್ತಾರೆ ಅಂದ್ರೆ ವಾಟರ್ ವರ್ತ್ ಕೇಬಲ್ ಅಂದ್ರೆ ಹೇಳಿದ್ನಿ, ವಾಟರ್ನ ಯೂಸ್ ಮಾಡ್ಕೋದು ಹೆಂಗಂದ್ರೆ ಸಬ್ ಮರಿನ್ ಕೇಬಲ್ ಹಾಕ್ತಾರೆ. ಈ ಕೇಬಲ್ ಕನೆಕ್ಷನ್ ರೊಕ್ಕನು ಕಡಿಮೆ ಆಕತಿ, ಸೀಮ್ಲೆಸ್ ಇಂಟರ್ನೆಟ್ ಬರ್ತದೆ. ಯಾವ್ದಂದ್ರೆ ಅಮೇರಿಕಾದಿಂದ ಮೆಟಾ ಕಂಪ್ನಿ, ಓನ್ಲಿ ಪರ್ಟಿಕ್ಯುಲರ್ ಆಗಿ ಬಂದಾಗ ಮೆಟಾ ಕಂಪ್ನಿ ಗೊತ್ತಾತ. ಇದೆ ಅಂದ್ರೆ ವಾಟರ್ ವರ್ತ್ ಪ್ರಾಜೆಕ್ಟ್. ಸೇಮ್ ಇಂಡಿಯಾದವ್ರು ಏನು ಮಾಡ್ತಾರೆ ಅಂದ್ರೆ ಈಗ ವಾಟರ್ ವರ್ತ್ ಪ್ರಾಜೆಕ್ಟ್ನಾಗ ಏನು ಮಾಡ್ತಾರೆ, ಅಲ್ಲಿಂದ ಇಂಟರ್ನೆಟ್, ಯಾಕಂದ್ರೆ ಕೇಬಲ್ದಿಂದ ಕನೆಕ್ಷನ್ ಇದ್ರೆ ಇಂಟರ್ನೆಟ್ ಸ್ಪೀಡ್ ಬರ್ತೈತಲ್ಲ, ಅದೇ ಡಾಟಾ ಸೆಂಟರ್ ಮಾಡ್ಕೋಬೇಕು. ಏನೋ ಮಾಡಿದ್ರು ಅಮೇರಿಕಾದವ್ರು ಮೆಟಾ ಕಂಪ್ನಿದವ್ರು ಮಾಡಿದ್ದು ಯಾವ್ದಂದ್ರೆ ವಾಟರ್ ವರ್ತ್ ಪ್ರಾಜೆಕ್ಟ್, ಓನ್ಲಿ ರಿಲೇಟೆಡ್ ಯಾವ್ದಂದ್ರೆ ಇದು ಕಂಪ್ನಿ ಮೆಟಾ. ಬಟ್ ಇಂಡಿಯಾದವರು ಸೇಮ್ ಏನು ಮಾಡತ್ತಾರ ಅಂದ್ರೆ ಸೇಮ್ ಹಂಗ ಸಬ್ ಸಿ ಕೇಬಲ್ ಮಾಡತ್ತಾರೆ. ಯಾಕಂದ್ರೆ ನಾವು ಸಮುದ್ರದಾಗ ಕೇಬಲ್ ಮಾಡಿ ಏನು ಮಾಡ್ಬೇಕಾದ್ರೆ I2C ಅಂತ ಹೇಳಿಲ್ಲ. ಐ ಅಂದ್ರೆ ಇಂಡಿಯಾ, 2 ಅಂದ್ರೆ ಇಂಡಿಯಾ 2, ಎಲ್ಲಿಂದ್ರೆ ಸಿ ಅಂತ ಹೇಳಿದ್ರೆ ಸೌತ್ ಈಸ್ಟ್ ನೇಷನ್ ಅಂತ ಬರ್ತಾವ ಅಥವಾ ಸೌತ್ ಈಸ್ಟ್ ಕಂಟ್ರೀಸ್. ಅದ್ರೊಳಗೆ ಯಾವ್ಯಾವ ಬರ್ತಾವ ಅಂತ ಹೇಳ್ತೇನೆ. ಈಗ ಪ್ರೆಸೆಂಟ್ ಕನ್ಸಿಡರ್ ಮಾಡಿದ್ದು 2 ಕಂಟ್ರಿ ಮಾಡಿವ್, ಅದು ಟ್ರಯಲ್ ಬೇಸಿಸ್ ಮೇಲೆ 2 ಕಂಟ್ರಿ ಅದಾವ. ಅಕಸ್ಮಾತ್ ಇದು ಸಕ್ಸಸ್ಫುಲ್ ಆತೇಳಿ ಸೌತ್ ಈಸ್ಟ್ ಏಷ್ಯಾದು ಏನು ಕಂಟ್ರಿ ಅದಾವಲ್ಲ, ಸೌತ್ ಈಸ್ಟ್ ಅಂದ್ರೆ ಗೊತ್ತಾಗ ಈ ಕಡೆ ಆಸ್ಟ್ರೇಲಿಯಾ ಬತ್ತಾ, ನ್ಯೂಜಿಲೆಂಡ್ ಬತ್ತಾ, ಅಥವಾ ವಿಯೆಟ್ನಾಂ, ಲಾವೋಸ್, ಕಾಂಬೋಡಿಯಾ ಎಲ್ಲ ಬರ್ತಾವ. ಬಟ್ ಈಗ ಪ್ರೆಸೆಂಟ್ ಇದ್ರೊಳಗೆ ಮಾಡಿದ್ದು ಯಾವ್ದಂದ್ರೆ ಇಂಡಿಯಾ ಟು ಸೌತ್ ಈಸ್ಟ್ ಕೇಬಲ್ ಅಂತ ಬರ್ತದೆ, ಅಥವಾ I2C ಕೇಬಲ್ ಅಂತ ಕರೀತಾರೆ. ಇದು ಯಾವ ಕಂಟ್ರಿಗೆ ಅಂದ್ರೆ ಇಂಡಿಯಾ ಆತ. ಇಂಡಿಯಾ ಆದ್ಮೇಲೆ ಮಲೇಷಿಯಾ ಮತ್ತು ಸಿಂಗಾಪುರ್, ಇವು 3 ನೆನಪಿಟ್ಕೋರಿ. ಇಂಡಿಯಾ ಟು ಎಲ್ಲಿ ತನಕ ಹೋಗ್ತೈತೆ ಅಂದ್ರೆ ಮಲೇಷಿಯಾ, ಸಿಂಗಾಪುರ ಕೇಬಲ್ ಕನೆಕ್ಷನ್ ಅಂತ ಕರೀತಾರೆ. ಎಷ್ಟು ಕಿಲೋಮೀಟರ್ ಮಾಡ್ರೆ 3600. ಇದು ಏನಾತ ಏನ 200 ಅಲ್ವ, 600 ಇರ್ಬೇಕು ನೋಡಿ, 3600. 3600 ಇದು ಹೆಸರು ಎದಕ್ಕೆ ಕೇಳತ್ತ ನೆನಪಿಟ್ಕೋರಿ. ಕೆದವ ಹೆಲ್ತ್ ಇದ್ರ ಡೈರೆಕ್ಟ್ ಕೇಳಿರ್ತಾನೆ. ಇದು I2C ಅಂದ್ರೆ ಏನಾತ್ ಕೇಳಿರ್ತಾನೆ. ಯಾಕಂದ್ರೆ ನಾವು ಸಿಂಗಾಪುರ್, ಮಲೇಷಿಯಾ ನೆನಪಿಟ್ಕೊಂಡಾಗ ಅಲ್ಲಿ ಎಲ್ಲರ ಸೀದಾಗ ಸಿಂಗಾಪುರ, ಮಲೇಷಿಯಾ ಆಯ್ತು ಎಲ್ಲರ ಬರ್ತಾವತ್ತು, ಎಲಿಮಿನೇಟ್ ಮಾಡಕ್ ಹೋಗ್ಬೇಡ್ರಿ. ಆ ಹೆಸರಿನಾಗ ಅದ್ರೂ ಕೊಟ್ಟಿಲ್ಲ, ಬರೀ ಏನಂದ್ರೆ I2C ಅಂತ ಕೊಟ್ಟಲ್ಲ. ಇಂಡಿಯಾ ಟು ಸೌತ್ ಈಸ್ಟ್ ಏಷ್ಯಾ ಅಂತ ಕೊಟ್ಟಾನ. ಸೌತ್ ಈಸ್ಟ್ ಏಷ್ಯಾ ಕಂಟ್ರೀಸ್ ಏನದಲ್ಲ ಅವ್ರ ಜೋಡ ಮಾಡ್ಕೋಬೇಕು. ಎಷ್ಟು ಕಂಟ್ರಿ ಬರ್ತಾವ ಅಂದ್ರೆ 3 ಕಂಟ್ರಿ, ಇಂಡಿಯಾ ಮತ್ತೆ ಎಲ್ಲಿಂದ್ರ ಮಲೇಷಿಯಾ ಮತ್ತು ಸಿಂಗಾಪುರ್. ಈಗ ಹೇಳ್ರಿ ಇಂಡಿಯಾದಾಗ 2 ಅದಕ್ಕೆ ಏನು ಮಾಡ್ರಿ ಅಂದ್ರೆ ಸ್ಟೇಷನ್ಗಳು ಮಾಡ್ಬೇಕಲ್ಲ. ಇಂಡಿಯಾದಾಗ ಅವ್ನು ಕೇಬಲ್ ಕಳಿಸ್ಬೇಕಾದ್ರೆ 2 ಸ್ಟೇಷನ್ಗಳು ಬರ್ತಾವೆ ಇಂಡಿಯಾದಾಗ. ಮಚಲಿಪಟ್ಟಣಂ, ಇನ್ನೊಂದು ಚೆನ್ನೈ. ಸೌತ್ ಚೆನ್ನೈ ಅಂತ ಕರಿತೀವಿ ಅಥವಾ ಚೆನ್ನೈ ನೆನಪಿಟ್ಕೋರಿ. ಚೆನ್ನೈಯ ಮತ್ತು ಮಚಲಿಪಟ್ಟಣ ಎಲ್ಲಿ ಕಂಡು ಬರ್ತದೆ? ಆಂಧ್ರ ಪ್ರದೇಶ್. ಇವು 2 ಎದಕ್ಕಂತ ಹೇಳಿ ನೆನಪಿಟ್ಕೋರಿ. ಈಗ ನಾಳೆ ಕನ್ಫ್ಯೂಸ್ ಏನು ಮಾಡ್ತಾನೆ ಗೊತ್ತಾ, ವಾಟರ್ ವರ್ತ್ ಪ್ರಾಜೆಕ್ಟ್ ಬಂದಾಗ ಮುಂಬೈಯ ಮತ್ತು ಯಾವ್ದಂದ್ರೆ ವಿಶಾಖಪಟ್ಟಣಂ, ಇವು 2 ಏನು ಮಾಡ್ತಂದ್ರೆ ವಿಶಾಖಪಟ್ಟಣಂ ಮುಂಬೈಕ ಕನೆಕ್ಷನ್ ಕೊಟ್ಟಿರ್ತೇಳಿ ಪೂರ್ತಿ ಇಂಡಿಯಾ ಕವರ್ ಮಾಡಿಬಿಡ್ತಾರೆ. ಬಟ್ ಇದೇನು ಸೌತ್ ಈಸ್ಟಾಗ ಕನೆಕ್ಟ್ ಮಾಡತ್ತೀವಲ್ಲ, ಓನ್ಲಿ ಏನಂದ್ರೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಕೋಸ್ಟ್ದಿಂದ ಡೈರೆಕ್ಟಿವ್ ಸಬ್ ಸೆಂಟರ್. ಇಲ್ಲಿಂದ ನಾವು ಇಂಡಿಯಾದಾಗ ಏನು AI ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೋಬೋದಾ, ಅದರಿಂದ ಇಲ್ಲಿ ಓದ್ತೇಳಿ ಮಲೇಷಿಯಾ ಮತ್ತು ಸಿಂಗಾಪುರ್. ಏನಂತ ಕರೀತಾರೆ ಇದಕ್ಕೆ ಇನಿಷಿಯೇಟಿವ್ಗೆ? I2 ಸಬ್ ಕೇಬಲ್ ಅಥವಾ I2 ಕೇಬಲ್ ಅಂತ ಕರೀತಾರೆ. ಎಷ್ಟು ಕಿಲೋಮೀಟರ್ ಇವು ಹೇಳಿಕೆ ಒಳಗೆ ಕೊಟ್ಟಿರ್ತಾನೆ. ಎಷ್ಟು ಕೇಬಲ್ ಅಂದ್ರೆ 3600. I2C ಇದು ಫುಲ್ ಫಾರ್ಮ್ ಕೇಳ್ರ. ಇಂಡಿಯಾ ಟು ಸೌತ್ ಈಸ್ಟ್ ಏಷ್ಯಾ ಅಂತ ನೆನಪಿಟ್ಕೋರಿ. ಯಾಕಂದ್ರೆ ಸಿ ಅಂತ ಹೇಳಿನ SEA ಅಂತ ಬರ್ತದಲ್ಲ, ಇಂಡಿಯಾ ಟು ಸೌತ್ ಈಸ್ಟ್ ಏಷ್ಯಾ. ಗೊತ್ತಾತಲ್ಲ. ವಾಟರ್ ವರ್ತ್ ಯಾವ ಕಂಪ್ನಿದ ಕೇಳ್ರ? ಮೆಟಾ. ಈಗ ಹೇಳಿ ರೀಸೆಂಟ್ ಆಗಿ ಇಂಡಿಯಾದಾಗ ಏನು ಮಾಡ್ರಿ ಅಂದ್ರೆ ಫಸ್ಟ್ ಟೈಮ್ ನಮ್ಮಲ್ಲಿ ರಿಫೈನರಿ ಸಿಸ್ಟಮ್ಗಳಂತೂ ಇರ್ತಾವ್ರಿ. ರಿಫೈನರಿ ಅಂದ್ರೆ ಕ್ರೂಡ್ ಆಯಿಲ್ ಬಂದಿರ್ತಲ್ಲ, ಅಂದ್ರೆ ರಿಫೈನ್ ಮಾಡಿ ಪೆಟ್ರೋಲ್ ಮಾಡ್ಬೇಕು. ಕಚ್ಚಾ ತೈಲ ಇದ್ದಿದ್ದನ್ನ ಪೆಟ್ರೋಲ್ ಯಾ ಡೀಸೆಲ್ ಕನ್ವರ್ಟ್ ಮಾಡ್ಬೇಕಾದ್ರೆ ಅದಕ್ಕೆ ರಿಫೈನರಿ ಅಥವಾ ಏನಂತೀವಿ ಅಂದ್ರೆ ಸಂಸ್ಕರಣಾ ಘಟಕಗಳು ಅಂತ ಕರಿತೀವಲ್ಲ. ಸಂರಕ್ಷಣಾ ಘಟಕ ಬೇರೆ, ಸಂಸ್ಕರಣಾ ಘಟಕ ಬೇರೆ. ಸಂರಕ್ಷಣೆದಾಗ ಓನ್ಲಿ ಸ್ಟೋರೇಜ್ ಮಾಡೋದು ಅವು ಎಷ್ಟು ಅದಾವ ಹೇಳ್ರಿ ನಮ್ಗೆ ಇಂಡಿಯಾದಾಗ? ಸಂರಕ್ಷಣಾ ಘಟಕಗಳದಾವ ಅಂದ್ರೆ ಸ್ಟೋರೇಜ್ ಇಡೋದು ಕೆಪಾಸಿಟಿ ಪೆಟ್ರೋಲಿಯಂನ 3 ಯಾವ್ಯಾವ ನಮ್ಮ ಕರ್ನಾಟಕದಾಗ? ನೆಕ್ಸ್ಟ್ ಕರ್ನಾಟಕದಾಗ ಮಂಗಳೂರು, ನೆಕ್ಸ್ಟ್ ಪಡೂರ್, ಇನ್ನೊಂದು ವಿಶಾಖಪಟ್ಟಣಂ. ಇವು ಏನು 3 ಅದಾವಲ್ಲ ಇಂಡಿಯಾದಾಗ. ಅಕಸ್ಮಾತ್ ಔಟ್ ಆಫ್ ಕಂಟ್ರಿ ಬರೋ ಎಲ್ಲ ಪೆಟ್ರೋಲ್ ಬಂದಾತು. ಇದು ಏನು ಸ್ಟೇಟ್ಗಳ ಜಲಸಂಧಿಗಳದಾವಲ್ರಿ ಎಲ್ಲ ಬಂದಾತೇಳಿ ಒಂದು ವಾರ ತನಕ ನಾವು ಇಂಡಿಯಾಗೆ ಸಪ್ಲೈ ಮಾಡ್ಬೇಕಾರೆ ಇಲ್ಲಿಂದ ಪೆಟ್ರೋಲ್ ತಗೋಬೇಕು. ಯಾಕಂದ್ರೆ ಇವಕ್ಕೆ ಏನಂತಾರ ಸಂರಕ್ಷಣಾ ಘಟಕ ಅಂತ. ಸಂರಕ್ಷಣಾ ಅಂದ್ರೆ ಸ್ಟೋರೇಜ್ ಯೂನಿಟ್ಸ್. ಬಟ್ ಇದನ್ನ ಸಂಸ್ಕರಣಾ ಘಟಕ ಅಂದ್ರೆ ಅದನ್ನ ರಿಫೈನ್ ಮಾಡೋದು. ಅಂತ ರಿಫೈನರಿ ಆಲ್ರೆಡಿ ಇರ್ತಾವ. ಬಟ್ ರಿಫೈನರಿ ಎಲ್ಲಿ ಇರ್ತಾವ ಅಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಇರ್ತಾವಲ್ಲ ಅಲ್ಲಿ ಇಟ್ಟಿರ್ತಾರ. ಬಿಟ್ರೆ ಎಲ್ಲಿ ಇಡ್ತಾರ ಅಂದ್ರೆ ಸಮುದ್ರ ದಂಡಿಗೆ ಇಟ್ಟಿರ್ತಾರೆ. ಏನರ ಕೆಮಿಕಲ್ ಹಜಾರ್ಡಸ್ ಅದು ಆತೇಳಿ ಮನುಷ್ಯರಿಗೆ ಹಾರ್ಮ್ ಆಗಬಾರ್ದ ಸಮುದ್ರ ದಂಡಿಗೆ ಇರ್ತಾವ. ಬಟ್ ಫಸ್ಟ್ ಟೈಮ್ ಇಂಡಿಯಾದಾಗ ಏನು ಮಾಡಂದ್ರೆ ಗ್ರೀನ್ ಫೀಲ್ಡ್ ರಿಫೈನರಿ ಮಾಡ್ಯಾರ. ಎಲ್ಲಿ ಮಾಡ್ಯಾರ ಹೇಳಿ? ಎಸ್, ರಾಜಸ್ಥಾನ್. ಕರೆಕ್ಟ್. ರಾಜಸ್ಥಾನದಲ್ಲಿ ಪಚಾಡ ಬಲೋ ಯಾವ್ದು? ಏನ್ ಬರ್ತದ? ಪಚ್ಪದ್ರ ಬಲೋತ್ರಾ ಡಿಸ್ಟಿಕ್. ಕರೆಕ್ಟ್. ಪಚ್ಪದ್ರ ಬಲೋತ್ರಾ ಡಿಸ್ಟಿಕ್. ಇದು ಪೂರ್ತಿ ನೆನಪಿಟ್ಕೋರ. ಇನ್ನೊಮ್ಮೆ ಹೇಳತ್ ಗೊತ್ತಲ್ಲ, ರಿಫೈನರಿ ಯೂನಿಟ್ ಅಂತ ಕರಿತಾರ ಅಥವಾ ಪೆಟ್ರೋಲ್ ಡೀಸೆಲ್ ರಿಫೈನರಿ ಮಾಡ್ಬೇಕಲ್ಲ ಅಂತಾವ್ ಇಂಡಿಯಾದಾಗ ಮತ್ತೆ ಇಲ್ಲತ್ತಲ್ಲ. ಪ್ರೆಸೆಂಟ್ ಆಪರೇಷನಲ್ 25+ ಏನೋ ಅದಾವ ಆಪರೇಷನಲ್ ಇರೋ ಹೇಳತ್ನ. ಸ್ಟೋರೇಜ್ ಬರಂದ 3 ಅದಾವ ಇಂಡಿಯಾದಾಗ. ಪೂರ್ತಿ ಸ್ಟೋರೇಜ್ ಮಾಡ್ಬೇಕಾರ, ರಿಫೈನರಿ ಮಾಡ್ಬೇಕಾರ. ಭಾವನಗರ ಐತಿ ನೋಡ್ರಿ, ಅತಿ ದೊಡ್ಡ ರಿಫೈನರಿ ಅಂತ ಕರಿತೀವಲ್ಲ, ಆ ಸಮುದ್ರ ದಂಡಿದಾಗ ಐತಿ. ಏನ್ರ ಆದ್ರೆ ಸಮುದ್ರದಾಗ ಲೀಕ್ ಆಗ್ಲಿ ಬರ್ರಿ, ಮನುಷ್ಯರ್ಗೆ ಹಜಾರ್ಡಸ್ ಆಗಬಾರ್ದು ಅಂತೇಳಿ ಬೇರೆ ಕಡೆ ಇಲ್ಲತ್ತಲ್ಲ ಇರ್ತಾವ. ಇಂಡಸ್ಟ್ರಿಯಲ್ ಏರಿಯಾದಾಗ ಸೆಂಟರ್ದಾಗ ಇರ್ತಾವ. ಬಟ್ ಫಸ್ಟ್ ಟೈಮ್ ಗ್ರೀನ್ ಫೀಲ್ಡ್ ಅಂದ್ರೆ ಭೂಮಿ ಇರ್ತದೆ ಸುತ್ತು ಕಟ್ಟಿ ಎಲ್ಲ ರೈತರ ಜಮೀನು ಅದಾವ, ಅದ್ರ ನಡು ಮಾಡತ್ತಾರ. ಇಂಡಿಯಾದಾಗ ಫಸ್ಟ್ ಗ್ರೀನ್ ಫೀಲ್ಡ್ ರಿಫೈನರಿ ಅಥವಾ ಪೆಟ್ರೋ ಕೆಮಿಕಲ್ ಎಲ್ಲಿ ಮಾಡ್ರತ್ ಕೇಳ್ರ? ರಾಜಸ್ಥಾನದ ಯಾವ್ದಾದ? ಪಚಾದ್ರ ಅಂತ ಬರ್ತೈತಿ. ಬಲೋತ್ರಾ ಡಿಸ್ಟಿಕ್ ತಾವು ಪೂರ್ತಿ ಹಂಗ ನೆನಪಿಟ್ಕೋರಿ. ಬಲೋತ್ರಾ ಡಿಸ್ಟಿಕ್ ಪಚಾದ್ರದಾಗ ಏನ್ ಮಾಡ್ರಂದ್ರೆ ಇಂಡಿಯಾದಾಗ ಫಸ್ಟ್ ಟೈಮ್ ಗ್ರೀನ್ ಫೀಲ್ಡ್
ಗ್ರೀನ್ ಫೀಲ್ಡ್ ರಿಫೈನರಿ, ಪೆಟ್ರೋಲಿಯಂ ರಿಫೈನರಿ ಅಂತ ಬರ್ತೈತೆ ಎಲ್ಲಿ ಅಂದ್ರೆ ರಾಜಸ್ಥಾನದಾಗ. ನೆನಪಿರ್ತದಲ್ಲ. ಇದು ಇನ್ನೊಂದು ಕೇಳ್ಬೋದು ಏನಂದ್ರೆ ನಮ್ಮ ಇಂಡಿಯಾದಾಗ ಅದಾವ್ರಿ. ಈಗ ನಮ್ಮಲ್ಲೇ ಇಲ್ಲಿ ಓದಿವ್ರ ಪೆಟ್ರೋಲ್ ಪಂಪ್ನಾಗ ಇಂಡಿಯನ್ ಆಯಿಲ್ ಹತ್ತಿರ್ತೈತಿ, BPCL ಇರ್ತಾವೆ, ಸೆಲ್ ಹತ್ತಿರ್ತಾವೆ, ಎಲ್ಲ ಇರ್ತಾವಲ್ಲ. ಬಟ್ ಈ ರಿಫೈನರಿನ ಡೆವಲಪ್ ಮಾಡೋರು ಯಾರು? HPCL. ಇವು ಯಾಕೆ ಕನ್ಫ್ಯೂಸ್ ಮಾಡ್ತಾರೆ ಗೊತ್ತಾ? ಯಾಕಂದ್ರೆ HPCL ಐತಿ, BPCL ಭಾರತ್ ಪೆಟ್ರೋಲಿಯಂ ಅಂತ ಬರ್ತೇಳಿ BPCL ದವ್ರು ಮೇಂಟೈನ್ ಮಾಡ್ತಾರೆ. HP ಪೆಟ್ರೋಲ್ ಇರ್ತದಲ್ಲ ಅದನ್ನ HPCL ದವ್ರು ಮೇಂಟೈನ್ ಮಾಡ್ತಾರೆ. ಹಂಗೆ ರಿಲಯನ್ಸ್ ದವ್ರದ್ದು ಬಂದ್ರೆ ರಿಲಯನ್ಸ್ ದವ್ರದ್ದು ಐತಿ, ಭಾವನಗರದಿಂದ ತರ್ತಾರೆ. ಸೇಮ್ ಇದನ್ನ ಬರೀ ಗ್ರೀನ್ ಫೀಲ್ಡ್ ಹಿಂಗೂ ಕೇಳಿರ್ತಾರೆ. ಇಂಡಿಯಾದಾಗ ಮೊದಲ ಗ್ರೀನ್ ಫೀಲ್ಡ್ ರಿಫೈನರಿ ಮಾಡ್ರ ಅದನ್ನ ಯಾವ ಕಂಪ್ನಿ ಡೆವಲಪ್ ಮಾಡತೈತೆ ಅಂದ್ರೆ HPCL. ನೆನಪಿರ್ತೈತಲ್ಲ. ಎಲ್ಲಿ ಮಾಡ್ರದ್ ಕೇಳ್ರ? ರಾಜಸ್ಥಾನದ ಬಲೋತ್ರಾ ಡಿಸ್ಟಿಕ್ ಪಚಾದಾತ್ ಬರ್ತದೆ. ನೆನಪಿಟ್ಟು. ನೆಕ್ಸ್ಟ್ ಇನ್ನೊಂದು ಹೇಳಿದ್ವಲ್ಲ, ಇಂಡಿಯಾದಾಗ ಫಸ್ಟ್ ಟೈಮ್ ಸಮುದ್ರ ಒಳಗೆ ಮಾಡ್ಯಾರ ಅಂತ ಹೇಳಿದ್ನಿ. ಸಮುದ್ರದೊಳಗೆ ಏರ್ಕ್ರಾಫ್ಟ್ ಅಥವಾ ಏರ್ಪೋರ್ಟ್ ಮಾಡತ್ತಾರೆ. ಎಲ್ಲಿ? ಮಹಾರಾಷ್ಟ್ರದಾಗ. ವೆರಿ ಗುಡ್. ನೆಕ್ಸ್ಟ್ ಇದೊಂದು ಹೇಳಿ, ರೀಸೆಂಟ್ ಆಗಿ ಲೋಕೋಸ್ ಅಂತ ಬರ್ತೈತೆ. ಲೋಕೋಸ್ ಅನ್ನೋದೊಂದು ಪ್ಲಾಟ್ಫಾರ್ಮ್ ಮಾಡ್ರೆ. ಇದು ಯಾವ ಯೋಜನೆಗೆ ಮರ್ಜ್ ಆಗೋ ಸಲ್ಮಂದ್ ಲೋಕೋಸ್ ಪ್ಲಾಟ್ಫಾರ್ಮ್ ಅಂತ ಮಾಡ್ಯಾರ. ಆಪ್ಷನ್ ಕೊಡ್ದು. ಎಸ್ ಯಾವ್ದು? NRLM ಫುಲ್ ಫಾರ್ಮ್ ಹೇಳ್ರಿ. NRLM ಇವು ಅಂದ್ರು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ವೆರಿ ಗುಡ್. ಈ NRLM ಡೈರೆಕ್ಟ್ NRLM ಕರಿತಾರ, DAY NRLM ಅಂತ ಕರಿತಾರೆ. DAY ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯ. ನೆನಪಿಟ್ಕೋರೆ, ದೀನ್ ದಯಾಳ್ ಉಪಾಧ್ಯಾಯ. NRLM ಅಂದ್ರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಐತಿ. ರೀಸೆಂಟ್ ಆಗಿ ಲೋಕೋಸ್ ಅಂತ ಮಾಡ್ರೆ. ಇದು ಲೋಕೋಸ್ ಅನ್ನೋದು ಅಥವಾ ಯಾವ ಪ್ಲಾಟ್ಫಾರ್ಮ್ ಅಥವಾ ಎದ್ರ ಸಲ್ಮಂದ್ ಮಾಡ್ರ ಅಂದ್ರೆ ಲೋಕೋಸ್ ಫುಲ್ ಫಾರ್ಮ್ ನಾಗ ಐತೆ. ಲೋಕೋಸ್ ಅಂದ್ರೆ LOK ಅಂದ್ರೆ ಲೋಕ್ ಅಂದ್ರೆ ಮನುಷ್ಯರ್. ಆಮೇಲೆ OS ಅಂತ ಐತ್ಲ ಆಪರೇಟಿಂಗ್ ಸಿಸ್ಟಮ್. ಇದು ನೆನಪಿಟ್ಕೋರ, LOKOS ಅಂತ ಬರ್ತೈತೆ. ಲೋಕೋಸ್ ಅಂತ ಹೇಳಿ. LOK ಅಂದ್ರೆ ಲೋಕ್ ಅಂದ್ರೆ ಮನುಷ್ಯರ, ಪೀಪಲ್ಸ್. ಆಮೇಲೆ OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಇದನ್ನ ಎಂತದ್ ಮಾಡ್ಯಾರ? ಲೋಕೋಸ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಮಾಡ್ಯಾರ. ಎಂತ ಜನರೇಟ್ ಮಾಡ್ಯಾರ ಅಂದ್ರೆ ಪೂರ್ತಿ ಡಿಜಿಟಲ್ ಆಗಿ. NRLM ಏನ್ ಫುಲ್ ಫಾರ್ಮ್ ಐತ್ರಿ? ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ದೀನ್ ದಯಾಳ್ ಉಪಾಧ್ಯಾಯ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಕರಿತೀವಲ್ಲ. ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ? ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಈ ರೂರಲ್ನಾಗ ಹೆಂಗ್ ಮಾಡ್ಬೇಕಾದ್ರೆ, ರೂರಲ್ನಾಗ ಏನಿರ್ತಾರಲ್ಲ ಆ ಮಂದಿದ್ ಏನ್ ಮಾಡ್ಬೇಕಂದ್ರೆ ಈ ಲೈವ್ಲಿಹುಡ್ ಅಂದ್ರೆ ಲೈವ್ಲಿಹುಡ್ ಏನಿರ್ತದಲ್ಲ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಇದ್ರ ಮೇನ್ ಉದ್ದೇಶ ಇರುದ ಪಾವರ್ಟಿದಿಂದ ಹಳ್ಳಿಗಳನ್ನೆಲ್ಲ ಹೊರಗೆ ತರಬೇಕು, ಅಂದ್ರೆ ಬಡತನ ಮುಕ್ತ ಮಾಡ್ಬೇಕಂತ ಇಂಟೆನ್ಷನ್ ಐತಿ. ಕರೆಕ್ಟಾ? NRLM ಅದರ ಸಲ್ಮಂದ್ ರೀಸೆಂಟ್ ಆಗಿ ಡಿಜಿಟಲ್ ಆಗಿ ಏನ್ ತಂದಾರ ಅಂದ್ರೆ ಲೋಕೋಸ್ ಪ್ಲಾಟ್ಫಾರ್ಮ್ ಅಂತಂದ್ರ. ಈ ಲೋಕೋಸ್ ಪ್ಲಾಟ್ಫಾರ್ಮ್ ಆದ್ಯತೆ ಏನಿರ್ತದೆ ಅಂದ್ರೆ ಪೂರ್ತಿ ಡಿಜಿಟಲ್ IDs ಕೊಡ್ತಾರೆ ಪ್ರತಿಯೊಂದು. ಈಗ ಹಳ್ಳಿ ಒಳಗೆ 2000 ಜನ ಆದ್ರೆ 2000 ಜನದ್ದು ಒಂದೊಂದು ಡಿಜಿಟಲ್ ID ಇರ್ತದೆ. ಒಬ್ಬರದ್ದು ಏನಾರ ಕಂಪ್ಲೇಂಟ್ ಆತಂತೇಳಿ ನೀವು ಡಿಜಿಟಲ್ ಮುಖಾಂತರ ಎಲ್ಲ ಟ್ರ್ಯಾಕ್ ಮಾಡೋ ಸಲ್ಮಂದ್ ಅಥವಾ ಎನಾಲಿಟಿಕ್ಸ್ ಮಾಡುತ್ತಾನ. ಯಾವ ತಂದಾರ ಅಂದ್ರೆ ಲೋಕೋಸ್ ಪ್ಲಾಟ್ಫಾರ್ಮ್ ಅಂತ ನೆನಪಿಟ್ಕೋರಿ. ಯಾವ ಒಂದು ಯೋಜನೆ ಅಂಡರ್ ತರ್ತಾರಂದ್ರ ದೀನ್ ದಯಾಳ್ ಉಪಾಧ್ಯಾಯ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಬರ್ತೇಳಿ. ಈಗ ಹೇಳ್ರಿ ನೋಡು, ಸಿಟಿ ಒಳಗೆ ಇದ್ದಿದ್ದೇನು ಇದನ್ನ ಇರ್ತಾವಲ್ಲ ಯೋಜನೆಗಳು ಇರ್ತಾವ ಅಥವಾ ಸಿಟಿ ಒಳಗೆ ಏನು ಲೈಫ್ ಇರ್ತದಲ್ಲ ಅಂತಾದ ರೂರಲ್ ಒಳಗೂ ಪ್ರೊವೈಡ್ ಮಾಡ್ಬೇಕಂತಾರ. ಅದು ಯಾವ್ದ? ಪೂರಾ ಯೋಜನೆ. ಆ ಪೂರಾ ಯೋಜನೆ ಫುಲ್ ಫಾರ್ಮ್ನಾಗ ಐತಿ. ಏನು ಹೇಳ್ರಿ ನೋಡು? ಪ್ರೊವೈಡಿಂಗ್ ಅರ್ಬನ್ ಎಮ್ಯುನಿಟೀಸ್ ಟು ರೂರಲ್. ಇವು ಫುಲ್ ಫಾರ್ಮ್ ಅಂದ್ರೆ ಅವ್ನು ಅವ್ನು ಇಂಪಾರ್ಟೆಂಟ್ ಇದ್ದಂಗೆ ಒಟ್ಟು ಅವ್ನು ಪಕ್ಕ ಕೇಳ್ತಾನೆ. ಅದ್ರ ಮೇಲೆ ಅವು ಒಳಮುಳ ರಿಪೀಟ್ ಮಾಡತ್ತಾರ. ಪೂರಾ ಯೋಜನೆ ಹೇಳ್ರಿ ನೋಡು, ಯಾರ್ದೊಂದು ಬುಕ್ನಾಗ ಇತ್ತಿದ್ದು ಟಾರ್ಗೆಟ್ 3 ಬಿಲಿಯನ್ ಬುಕ್ ಅಂತ ಬರ್ತದೆ. ಯಾರ್ದು ಬುಕ್? ಅಬ್ದುಲ್ ಕಲಾಂ. ಯಾಕಂದ್ರೆ ಅಬ್ದುಲ್ ಕಲಾಂ ಕನಸಿನ ಕೂಸ್ ಅಂತ ಕರಿತಾರಲ್ಲ, ಪೂರಾದಾಗ ಹೆಸರಿನಾಗ ಕೊಟ್ಟಾರ ಪ್ರೊವೈಡಿಂಗ್. ಇವು ಅಂದ್ರೆ ಅರ್ಬನ್, ಅಂದ್ರೆ ಎಮ್ಯುನಿಟೀಸ್ ಟು ರೂರಲ್ ಏರಿಯಾಸ್ ಅಂತ ಕರಿತಾರೆ. ಏನಂದ್ರೆ ಸಿಟಿ ಒಳಗೆ ಏನೇನು ಸೌಲಭ್ಯಗಳು ಸಿಗ್ತಾವೆ. ಈಗ ಸಿಟಿ ಒಳಗೆ ನಮಗೆ ಏನರ ಅತಿ ಅತ್ಯುನ್ನತವಾದ ಇಂಟರ್ನೆಟ್ ಸಿಗ್ತೈತಿ ಅಥವಾ ಬುಕ್ ಏನ್ ಬೇಕಾ ಸಿಗ್ತಿರ್ತಾವಲ್ಲ, ಸೇಮ್ ಅಂತಾದ ಕನೆಕ್ಷನ್ ಎಲ್ಲಿ ಸಿಗ್ಬೇಕಾದ್ರೆ ಹಳ್ಳಿ ಒಳಗೂ ಸಿಗ್ಬೇಕು. ಅದಕ್ಕೆ ಪ್ರೊವೈಡಿಂಗ್ ಅರ್ಬನ್ ಎಮ್ಯುನಿಟೀಸ್ ಟು ರೂರಲ್ ಏರಿಯಾಸ್ ಅಂತ ಕರಿತಾರೆ. ಯಾರ್ದು ಕನಸಿನ ಕೂರ್ದಾಗಿದೆ? APJ ಅಬ್ದುಲ್ ಕಲಾಂ. ಯಾವ ಇಯರ್? 2003, 4 ಅಲ್ಲ ಅದ 3, 4, 2 ಕೊಟ್ಟಾನ. ಏನಾತ? ಹಳಿದು ಹೋಗ್ರು ಈಗ ಮನೇಲಿ ಮೇಕ್ ಬಂದಿದ್ದೆ. ಲೋಕೋಸ್ ಗೊತ್ತಾತಲ್ರಿ? ಲೋಕೋಸ್ ಎಲ್ಲಿ ತರ? ಲೋಕೋಸ್ ಎದ್ರ ಸಲ್ಮಂದ್ ಯಾರು ತರ್ತಾರತ್ ಕೇಳ್ರ ಜೋರ್ಲೆ. NRLM ಅಂಡರ್ ಬರ್ತದೆ. ಲೋಕೋಸ್ ಎದಕ್ ತರ್ತಾರ? ಲೋಕ್ ಅಂದ್ರ ಪೀಪಲ್. ಆಮೇಲೆ ಲೋಕೋಸ್ ಅಂತ ಹೇಳಿ ಆಪರೇಟಿಂಗ್ ಸಿಸ್ಟಮ್. ವೆರಿ ಗುಡ್. ನೀನು ಎಲ್ಲಿ ತನಕ ಬಂದಿದ್ದು? ಇದ್ರದ್ದು ಮುಗಿಸಿದ್ವು ಯಾವುದು? NDC ಮುಗಿಸಿದ್ದು. ನ್ಯಾಷನಲ್ ಡಿಟರ್ಮೆಂಟ್ ಕಾಂಟ್ರಿಬ್ಯೂಷನ್ ಮುಗಿದಿತ್ತಾ? ಓಕೆ. ನ್ಯಾಷನಲ್ ಡಿಟರ್ಮೆಂಟ್ ಕಾಂಟ್ರಿಬ್ಯೂಷನ್ ಇಂಡಿಯಾ ಸಿಗ್ನೇಟರಿ ಐತಿ. ನ್ಯಾಷನಲಿ ಡಿಟರ್ಮೈಂಡ್ ಅಂದ್ರೆ ರಾಷ್ಟ್ರೀಯವಾಗಿ ಏನಂದ್ರೆ ನಿರ್ದಿಷ್ಟ ಗುರಿಗಳಿರ್ತಾವ, ಅದರದ್ದು ಕಾಂಟ್ರಿಬ್ಯೂಷನ್ ಕೊಡ್ಬೇಕು ಅಥವಾ ಅದಕ್ಕೆ ಏನಂದ್ರೆ ನಾವು ನಮ್ದು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅಂತ ಕೇಳ್ತಾರಲ್ಲ, ಅಂಥದ್ದು ಮಾಡ್ಯಾರ. ಯಾವ ಇಯರ್ದಿಂದ ಯಾವ ಇಯರ್ ತನ? 2031ರಿಂದ 35. ಇದು ಕೇಳ್ತಾರ. ಎದ್ರ ಸಲ್ಮಂದ್ ಅಂದ್ರೆ COP30 ಎಲ್ಲಿ ಆಗಿತ್ತು? ಬ್ರೆಜಿಲ್ನ ಬೆಲ್ಲಮ್ ಆಗಿತ್ಲ. ಆ ಬೆಲ್ಲಮ್ದಾಗ ಅಥವಾ ಬೆಲ್ಲಮ್ ಔಟ್ಕಮ್ ಮತ್ತು ಕರಿತಾರೆ. ಇದಕ್ಕೆ ಯಾವ್ದಕ್ಕಂದ್ರ ಯಾವ್ದು ಹೇಳಿ? ಬೆಲ್ಲಮ್ ಔಟ್ಕಮ್ನೇ ಬರ್ತೈತೆ ಇಲ್ಲೋ? ಯಾವ್ದ? ನ್ಯಾಷನಲಿ ಡಿಟರ್ಮೈಂಡ್ ಕಾಂಟ್ರಿಬ್ಯೂಷನ್. ಇದನ್ನ ಕೇಳಿರ್ತಾನೆ. ಸಿಗ್ನೇಟರಿ ಇಂಡಿಯಾ ಆಯ್ತು ಇಲ್ಲೋ? ಅದ್ರೊಳಗೆ ಏನು ಮಾಡ್ತಿರ್ತಾರೆ? ನಿರ್ದಿಷ್ಟ ಗುರಿಗಳದ. ಯಾಕಂದ್ರೆ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆಗೆ ನಾವು ಆದ್ಯತೆ ಕೊಡ್ಬೇಕಂತೇಳಿ. ಯಾಕಂದ್ರೆ ಈಗ ಎಲ್ಲಿನೂ ಎಫೆಕ್ಟ್ ಆಗತ್ತಲ್ಲ, ಇದಕ್ಕೆಲ್ಲ ನಾವು ಹೇಳತ್ತಾರ ನೋಡ್ರಿ ಅಲ್ರಿ. ಹವಾಮಾನ ಬದಲಾವಣೆ ಅಥವಾ ಮನುಷ್ಯನಿಂದ ಆಗಿದ್ದ ನಿರ್ಮಾಣ ಆಗಿದ್ದ ಅದ್ರ ಸಂಬಂಧ ಎಫೆಕ್ಟ್ ಆಗತ್ತೈತೆ ಅಂತೇಳಿ. ಈಗ ಒಮೆಗಾ ಎಫೆಕ್ಟ್ ಅಂತೂ ಬಂದಿತ್ತು, ನೆನಪೈತಿ? ಒಮೆಗಾ ಬ್ಲಾಕ್ ಅಂತ ಎಲ್ಲಿ ಎಫೆಕ್ಟ್ ಎಲ್ಲಿ? ಯುರೋಪ್ ಕಂಟ್ರಿಗೆ ಒಮೆಗಾ ಬ್ಲಾಕ್ ಅದು ಆಗತ್ತಲ್ಲ. ಇದ್ರ ರಿಲೇಟೆಡ್ ಕೇಳಿದಾಗ ಇದನ್ನು ಕೇಳ್ಬೋದು. ಯಾಕಂದ್ರೆ ಇದನ್ನೇನಂದ್ರೆ ನಮ್ಮಲ್ಲಿ ನ್ಯಾಷನಲಿ ಡಿಟರ್ಮೈಂಡ್ ಕಾಂಟ್ರಿಬ್ಯೂಷನ್
ಕಾಂಟ್ರಿಬ್ಯೂಷನ್ ಯಾವ ಕಂಟ್ರಿಗಳು ಅಥವಾ ಯಾವ ಸ್ಟೇಟ್ಗಳು ಅಡಾಪ್ಟ್ ಮಾಡ್ಕೊಂಡಿರ್ತಾವಲ್ಲ ಅವು ಏನು ಮಾಡ್ಬೇಕಾರೆ ನಿರ್ದಿಷ್ಟವಾಗಿ ಕ್ಲೈಮೇಟ್ ಚೇಂಜ್ ಸಂಬಂಧ ಕಂಪಲ್ಸರಿ ಆ ಸ್ಟೇಟ್ ಒಳಗೆ ಆ್ಯಕ್ಷನ್ ತೊಗೋಬೇಕು. ನಮ್ಮಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವ ಇಯರ್ದಿಂದ ಯಾವ ಇಯರ್ ತನ ಅಂದ್ರೆ 31ರಿಂದ 35. ಇದು ಹೇಳ್ರಿ ನೋಡು, ಪೋರ್ಟ್ ಆಫ್ ರೆಫ್ಯೂಜೀಸ್ ಬರ್ತಾವ ಅಂತ ಹೇಳಿದ್ನಿ. ಪೋರ್ಟ್ ಆಫ್ ರೆಫ್ಯೂಜೀಸ್ ಇಂಡಿಯಾ ಡಿಕ್ಲೇರ್ ಮಾಡೈತಿ ರೀಸೆಂಟಾಗಿ 2 ಪೋರ್ಟ್ ಆಫ್ ರೆಫ್ಯೂಜೀಸ್, ಗೋಪಾಲ್ಪುರ ಮತ್ತು ದಿಗ್ಗಿ. ದಿಗ್ಗಿ ಎಲ್ಲಿ ಕಂಡು ಬರ್ತೈತಿ? ಮಹಾರಾಷ್ಟ್ರ. ಗೋಪಾಲ್ಪುರ ಬಂದ್ರೆ ಪೋರ್ಟ್ ಆಫ್ ರೆಫ್ಯೂಜಿ ಅನ್ನೋದು ಎದ್ರ ಸಲ್ಬಂದ್ ಮಾಡ್ತಾರತ್ ಕೇಳ್ರ? ತುರ್ತು. ವೆರಿ ಗುಡ್. ಅವ್ರು ರೆಫ್ಯೂಜಿ ಯಾಕಂದ್ರೆ ಹೇಳಿಕೆ ಒಳಗೆ ಕೇಳಿರ್ತಾರ್ರಿ. ರೆಫ್ಯೂಜಿ ಎದಕ್ಕಂದ್ರೆ ರೆಫ್ಯೂಜಿ ಅಂದ್ರೆ ನಾವು ಯಾರ ನಿರಾಶ್ರಿತರು ಬರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ಅಥವಾ ಎಲ್ಲರ ಅಲ್ಲಿ ಏನಾರ ಕನೆಕ್ಷನ್ ಬರ್ತೇಳಿ ಆ ಟೈಮ್ನಾಗ ತುರ್ತು ಆಗಿ ನಾವು ಹೆಲ್ಪ್ ಮಾಡಕ್ಕೆ ಪೋರ್ಟ್ ಆಫ್ ರೆಫ್ಯೂಜಿ ಅದಾವ. ಇಂಡಿಯಾದಾಗ ಇರು 2 ಅದಾವ. ಯಾವ ಅಂದ್ರೆ ದಿಗ್ಗಿಪುರ ಮತ್ತು ಗೋಪಾಲ್. ದಿಗ್ಗಿ ಎಲ್ಲಿ ಬರ್ತೈತೆ ಅಂದ್ರೆ ಮಹಾರಾಷ್ಟ್ರ, ಗೋಪಾಲ್ಪುರ ಬಂದ್ರೆ ಒಡಿಸ್ಸಾ. ಇದು ರೀಸೆಂಟ್ ಆಗಿ ನೇಪಾಳದ ಪ್ರಧಾನಮಂತ್ರಿಯಾಗಿ ನೇಮಕ ಆದವ್ರು. ಇದಂದ್ರೆ ಗೊತ್ತಾಯ್ತಲ್ಲ, ಬಾಲೇಂದ್ರ ಶಾ. ಇದು ಹೇಳ್ರಿ ರೀಸೆಂಟಾಗಿ ಹೇಳ್ರಿ, ಯಾವುದೋ ಒಂದು ಸ್ಟೇಟಿಗೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ದವ್ರು ಬರ್ತಾರಲ್ಲ, ಫಸ್ಟ್ ಟೈಮ್ ಒಂದು ಸ್ಟೇಟಿಗೆ ಏನು ಕೊಡ್ತಾರೆ ಅಂದ್ರೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ಗೆ ಏನಂತಾರೆ ಅಂದ್ರೆ ಪ್ರಮಾಣ ಸರ್ಟಿಫಿಕೇಟ್ ಅಂತ ಕರೀತಾರೆ. ಇದು ಎದಕ್ಕೆ ಸಲ್ಬಂದ್ ಕೊಡ್ತಿರ್ತಾರೆ? ಆ ಸ್ಟೇಟ್ ಏನಾರ ಆದ್ಯತೆ ಕೊಟ್ಟಿರ್ತಾವೆ ಅಥವಾ ಏನು ಅಗ್ರಿಕಲ್ಚರ್ ಸೆಕ್ಟರ್ ಒಳಗೆ ಹೆಲ್ಪ್ ಮಾಡಿರ್ತಾವಲ್ಲ ಅಂಥವ್ಕೆ ಏನು ಕೊಡ್ತಾರೆ ಅಂದ್ರೆ ಪ್ರಮಾಣ ಸರ್ಟಿಫಿಕೇಶನ್ ಅಂತ ಕೊಡ್ತಾರೆ. ಯಾವ ಸ್ಟೇಟಿಗೆ ಕೊಟ್ಟರು ಆಪ್ಷನ್ ಕೊಡ್ತಾರೆ? ಆಂಧ್ರ ಪ್ರದೇಶ, ತಮಿಳ್ನಾಡು, ಉತ್ತರ ಪ್ರದೇಶ, ಕರ್ನಾಟಕ. ಆಂಧ್ರ ಪ್ರದೇಶ. ಇದು ಪ್ರಮಾಣ ಸರ್ಟಿಫಿಕೇಟ್ ಇದ್ರ ಸಂಬಂಧ ತೇತ್ನು ಆ ಸ್ಟೇಟ್ನಾಗ ಎಲ್ಲರ ಕಮರ್ಷಿಯಲ್ ಫಾರೆಸ್ಟ್ ಅಥವಾ ಏನಾರ ಅಗ್ರಿಕಲ್ಚರ್ ಇರ್ತದಲ್ಲ ಅದ್ರೊಳಗೆ ಏನು ಮಾಡ್ಬೇಕಾದ್ರೆ ರಸಗೊಬ್ಬರ ಮುಕ್ತ ಮಾಡಿರ್ಬೇಕು ಅಥವಾ ಸಾವಯವ ಮುಕ್ತ ಮಾಡಿರ್ತಾರಲ್ಲ ಅಂಥವು ಸ್ಟೇಟ್ಗೆ ಏನು ಕೊಡ್ತಾರೆ ಅಂದ್ರೆ ನೆನಪಿಟ್ಕೋರಿ. ಯಾರು ಸೆಂಟ್ರಲ್ ಗೌರ್ಮೆಂಟ್ದಿಂದ ಪ್ರಮಾಣ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ ಅಂತ ಡೈರೆಕ್ಟ್ ಕೊಡಿರ್ತಾರೆ, ಪಸಾಯ್ದವ್ರು ಕೊಡ್ತಾರೆ ಅಥವಾ ಏನಾರ ಬೇರೆ ಹೆಸರು ಕೊಟ್ಟಿರ್ತಾರೆ. ಯಾರು ಕೊಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಅವರು. ಯಾವ ಸ್ಟೇಟಿಗೆ ಕೊಟ್ರೆ ಅಂದ್ರೆ ಆಂಧ್ರ ಪ್ರದೇಶದವ್ರು. ವೆರಿ ಗುಡ್. ಇದಾತಲ್ಲ ಅಬಲ್ ಪ್ರೈಸ್. ನೀವು ಮಣ್ಣು ಯಾವ ಪ್ರೈಸ್ ಮಾಡಿದ್ದು? ನೀ ಇದ್ರದ್ದು ಮಾಡಿದ್ದಿಲ್ಲ ಟಾಬಿ ಯಾರದ? ಟೇಲರ್ ಪ್ರೈಸ್ ಎದಕ್ಕೆ ಕೊಡ್ತಿರ್ತಾರ? ಇವು ರಿಪೀಟ್ ಆಗಿ ನೆನಪಿಟ್ಕೋರೆ. ಟೇಲರ್ ಪ್ರೈಸ್ ಎದಕ್ಕೆ ಕೊಡ್ತಾರಂದ್ರೆ ಪರಿಸರ ನೋಬೆಲ್ ಅಂತ ಕರಿತೀವಿ. ಸೇಮ್ ಹಂಗ ಅಬೆಲ್ ಪ್ರೈಸ್ ಅಂತ ಕೊಡ್ತಾರೆ. ಇದು ಯಾವ್ದ್ರೊಳಗಿಂದ ಅತ್ಯುನ್ನತವಾಗಿದೆ? ಗಣಿತದೊಳಗಿಂದ ಅತ್ಯುನ್ನತವಾದ ಪ್ರೈಸ್ ಯಾವ್ದಂದ್ರೆ ಮ್ಯಾಥಮೆಟಿಕ್ಸ್ ಒಳಗೆ ಅಬೆಲ್ ಪ್ರೈಸ್ ಯಾರಿಗೆ ಕೊಟ್ರು? ಎಸ್, ಗರ್ಲ್ಡ್ ಪಾಕ್ಲರ್ಡ್ ಅಂತ ಬರ್ತಾರೆ ನೋಡ್ರಿ. ಏನಂತಾರೆ ಹೆಸರು? ಪಾಲ್ಟಿಂಗ್ಸ್. ಎಸ್, ಗರ್ಡ್ ಪಾಲ್ಟಿಂಗ್ಸ್ ಅಂತ ಜರ್ಮನಿಯನ್ ಮೆಥಮೆಟಿಷಿಯನ್ ಬರ್ತಾವೆ. ಇವು ಅವಾರ್ಡ್ ಎದಕ್ಕೆ ಕೇಳ್ತಾರೆ ಅಂದ್ರೆ ಮಣ್ಣು ಹೇಳಿದ್ದು ಯುನೈಟೆಡ್ ನೇಷನ್ ಜೆಂಡರ್ ಈಕ್ವಾಲಿಟಿ ಅವಾರ್ಡ್ ಕೊಡ್ತಾರೆ ಅಂತ ಹೇಳಿದ್ವಿ. ಯಾರಿಗೆ ಕೊಟ್ಟಿದ್ದು? ಅಭಿಲಾಷ್ ಬಾರಕ್. ಅದನ್ನ ಕ್ವಶನ್ ಕೇಳ್ಯಾರ. ಇಂಥ ಅವಾರ್ಡ್ ಅದನ್ನ ರಿಪೀಟ್ ಮಾಡ್ತಾರತ್ತಲ್ಲ. ರೀಸೆಂಟಾಗಿ ಯಾವ ಅವಾರ್ಡ್ ಆಗಿರ್ತಲ್ಲ ಇಂಟರ್ನ್ಯಾಷನಲ್ ಅವ್ರ ಮೇಲೆ ಫೋಕಸ್ ಮಾಡ್ತಿರ್ತಾರೆ. ಈಗ ಅದನ್ನ ಕೇಳೋಣ ಅದನ್ನ ರಿಪೀಟ್ ಮಾಡಲ್ಲ, ಬೇರೆದು ಕೇಳ್ಬೋದು. ಅದ್ರ ಸಲ್ಬಂದ್ ನೆನ್ಪಿಟ್ಕೊಡಿ ಇವೆರಡು. ಯಾಕಂದ್ರೆ ಮಣ್ಣು ಯಾವ್ದು ಹೇಳಿದ್ವಿ? ಟೇಲರ್ ಪ್ರೈಸ್ ಹೇಳಿದ್ದು. ಈಗ ಯಾವ್ದು ಹೇಳತ್ತೀವಿ ಅಂದ್ರೆ ಅಬೆಲ್ ಪ್ರೈಸ್. ಟೇಲರ್ ಪ್ರೈಸ್ ಯಾವ ಕ್ಷೇತ್ರದಾಗ ಕೊಡ್ತಾರತ್ ಕೇಳ್ರ? ಪರಿಸರದೊಳಗೆ ಅತ್ಯುನ್ನತವಾದ ಅಥವಾ ಪರಿಸರ ನೋಬೆಲ್ ಅಂತ ಕರೀತಾರ. ಅಥವಾ ನೋಬೆಲ್ ಪ್ರೈಸ್ ಪರಿಸರ ಕ್ಷೇತ್ರದಾಗ ಕೊಡ್ತಾರೋ ಇಲ್ಲೋ ಅಂತ ಕೇಳ್ರ? ಮತ್ತೆ ಇಲ್ಲ ಅಂತ ಹೇಳ್ರ. ನೋಬೆಲ್ ಪ್ರೈಸ್ ಪರಿಸರ ಕ್ಷೇತ್ರದಾಗ ಕೊಡಂಗಿಲ್ಲ. ಎನ್ವಿರಾನ್ಮೆಂಟ್ ರಿಲೇಟೆಡ್ ನೋಬೆಲ್ ಇಲ್ಲ. ಯಾಕಂದ್ರೆ ಕನ್ಫ್ಯೂಸ್ ಯಾಕಂದ್ರೆ ಇಲ್ಲಿ ಪರಿಸರದ ನೋಬೆಲ್ ಅಂತ ಕರೀತಾರಷ್ಟ. ಬಟ್ ಅದನ್ನ ಡಿಕ್ಲೇರ್ ಆಗಿ ಆಫೀಸಿಯಲ್ ಆಗಿ ಪರಿಸರದ ನೋಬೆಲ್ ಅಂತ ಕರ್ಯಾಕಟ್ಟದು. ಬಟ್ ಆಫೀಸಿಯಲ್ ಆಗಿ ನೋಬೆಲ್ ಪ್ರೈಸ್ ಅನ್ನೋದು ಪರಿಸರ ಕ್ಷೇತ್ರಕ್ಕೆ ಇಲ್ಲ. ಬರೀ ಅದಕ್ಕೆ ಕಂಪೇರ್ ಮಾಡ್ತಾರೆ. ಅದ್ರ ಸಲ್ಬಂದ್ ಹೇಳಿ ನೋಬೆಲ್ ಪ್ರೈಸ್ ಬಂದ್ರೆ ಎಷ್ಟು ಕ್ಷೇತ್ರದಾಗ ಬರ್ತಾವಂದ್ರೆ 6 ಕ್ಷೇತ್ರದಾಗ ಬರ್ತಾವ. ಅದ್ರ ಪರಿಸರ ಬರಂಗಿಲ್ಲ. ಪರಿಸರದ ನೋಬೆಲ್ ಅಂತ ಯಾವ್ದು ಕರಿತೀವಿ ಅಂದ್ರೆ ಟೇಲರ್ ಪ್ರೈಸ್ಗೆ ಯಾರು ಕೊಟ್ರಂದ್ರೆ ಅದನ್ನ ಯಾರ? ಟಾಬಿ ಕಿಯರ್ಸ. ಈಗ ಯಾವ್ದು ಹೇಳಿದ್ವಿ? ಅಬೆಲ್ ಪ್ರೈಸ್ ಯಾರಿಗೆ ಕೊಡ್ತಾರ ಕೇಳ್ರ? ಗರ್ಡ್ ಪಾಲ್ಟಿಂಗ್ಸ್. ವೆರಿ ಗುಡ್. ಈ ರೀಸೆಂಟ್ ರೈಲ್ ಕಾರಿಡಾರ್ ಅಂತೂ ನೆನಪದಾವಲ್ಲ. ಇದು ರೀಸೆಂಟ್ ಕಾರ್ಗ್ ದೀಪ ಅಂತ ನ್ಯೂಸ್ನಾಗ ಇತ್ತಿದ್ದಕ್ಕೆ ಮರೆತು ಹೋದತ್ತ ನಿಷೇಧಿತ ದ್ವೀಪ ಅಂತ ಕರೀತಾರ. ಯಾವ ಒಂದು ಕಂಟ್ರಿ ಒಳಗೆ ನಿಷೇಧಿತ ದ್ವೀಪ ಕಂಡು ಬರ್ತದೆ? ಯಾವ್ದ? ಇರಾನ್ ಒಳಗೆ. ಇದು ನ್ಯೂಸ್ನಾಗ ಬಂದಿತ್ತು ನೋಡ್ರಿ. ಯಾಕಂದ್ರೆ ಕಾರ್ಗ್ ದೀಪದ ಮೇಲೆ ಅಮೆರಿಕಾದು ಅಟ್ಯಾಕ್ ಮಾಡತ್ತಾವ ಅಂತ ಹೇಳಿದ್ರಲ್ಲ. ಅವು ದ್ವೀಪಗಳು ಯಾವ ರೀಸೆಂಟ್ ಆಗಿ ನ್ಯೂಸ್ನಾಗ ಇದ್ದು ಅಂತೇಳಿ ಅದ್ರ ಮೇಲೆ ಫೋಕಸ್ ಮಾಡ್ತಿರ್ತಾರೆ. ಇರಾನ್ ರಿಲೇಟೆಡ್ ಬಂದಾಗ ಮಣ್ಣು ಕೇಳಿದ್ ಯಾವ್ದಂದ್ರೆ ಕ್ಯಾಸ್ಪಿಯನ್ ಸರೋವರ ಕೇಳನಲ್ಲ. ಕ್ಯಾಸ್ಪಿಯನ್ ಸರೋವರದ ಬಾರ್ಡರ್ ಕಂಟ್ರೀಸ್ಗಳು ಕೇಳಲ್ಲ. ಹಂಗೆ ಕಾರ್ಗ್ ದೀಪ ರೀಸೆಂಟ್ ಆಗಿ ನ್ಯೂಸ್ನಾಗ ಐತಿ. ಕಾರ್ಗ್ ನೆನಪಿಟ್ಕೋರಿ ಎಲ್ಲಿ ಬರ್ತೈತೆ ಅಂದ್ರೆ ಇರಾನ್ದಾಗ ಬರ್ತೈತಿ. ಇದಕ್ಕೆ ನಿಷೇಧಿತ ದ್ವೀಪ ಅಂತ ಕರೀತಾರ. ಆ ಕಂಟ್ರಿದೊಳಗೆ ಏನಾರ ರಿಸರ್ಚರ್ಸ್ ಬಿಟ್ಟು ಬೇರೆ ಯಾರು ಕಂಟ್ರಿ ಹೋಗಿರಂಗಿಲ್ಲ. ಬಟ್ ರೀಸೆಂಟ್ ಆಗಿ ಅಮೆರಿಕಾ ಅಟೆಂಡ್ ಮಾಡಿದ್. ಕ್ಯಾಸ್ಪಿಯನ್ ಹೇಳ್ರು ಯಾವ ಕಂಟ್ರಿ ಪಾರ್ಟ್ ಕೋಡ್ ಐತಾನೆ? ತಾರಿಕ್. ವೆರಿ ಗುಡ್. ಟಿ ಅಂದ್ರ ತುರ್ಕ್ಮೆನಿಸ್ತಾನ್. ಎ ಅಂದ್ರ ಅಜರ್ಬೈಜಾನ್. ತಾರಿಕ್. ಆರ್ ಅಂದ್ರ ರಷ್ಯಾ. ವೆರಿ ಗುಡ್. ಐ ಅಂದ್ರ ಇರಾನ್. ಕೆ ಅಂದ್ರ ಕಜಕಿಸ್ತಾನ್. ನೆನಪಿರ್ತದಲ್ಲ ತಾರಿಕ್. 5 ಆದ್ವಲ್ಲ, 5 ಸ್ಟೇಟ್ ಇದೆ. ಅದಂದ್ರೆ ಕ್ಯಾಸ್ಪಿಯನ್. ಇದು ಹೇಳ್ರಿ ನೋಡು. ರಾಮ್ಸಾರ್ ಒಪ್ಪಂದ ಯಾವ ಸರೋವರ ದಂಡಿ ಮೇಲೆ ಆಗಿತ್ತು ಅಂದ್ರೆ ಕ್ಯಾಸ್ಪಿಯನ್. ಈ ಮೊನ್ನೆ ಒಂದು ಹೇಳಿದ್ವಿ ನಾವು COP15 ಒಳಗೆ ಅಥವಾ COP 15 ಒಳಗಲ್ಲ ರಾಮ್ಸಾರ್ ಕನ್ವೆನ್ಷನ್ ಅತ್ತಾಗಿರ್ತತಿ. ಯಾವ ಒಂದು ಡಿಕ್ಲರೇಷನ್ ಕೊಟ್ಟಿರ್ತಾರೆ ಆ ಟೈಮ್? ವಿಕ್ಟೋರಿಯಾ ಡಿಕ್ಲರೇಷನ್. ಅದು ಡಿಸ್ಕಷನ್ ಮಾಡಿದ್ವಲ್ಲ. ಜಗತ್ತಿನ ಅತಿ ಹಳೆಯದಾದ ಹರಿಯುವ ನದಿ ಯಾವ್ದು? ಹಿಂಗ ಕೇಳಿರ್ತಾನ. ಜಗತ್ತಿನ ಅತಿ ಉದ್ದವಾದ ನದಿ ಅಂತ ಕೇಳಿದಾಗ ನೈಲ್ ನದಿ ಕರೆಕ್ಟ್. ಜಗತ್ತಿನ ಅತಿ ಉದ್ದವಾದ ನದಿ ಅಂದಾಗ ನೈಲ್ ನದಿ ಆಫ್ರಿಕಾ ಖಂಡದಾಗ ಬರ್ತೈತಿ ಅಂತ ಹೌದಲ್ಲ. ಈಜಿಪ್ಟ್ ಒಳಗೆ ಬರ್ತೈತಿ, ಹರಿತೈತಲ್ಲ, ಅದು ನೈಲ್ ನದಿ. ಅತಿ ಉದ್ದವಾದ ಅತಿ ಅಗಲವಾದ ನದಿ ಅಂದ್ರೆ ಅಮೆಜಾನ್ ರಿವರ್. ಅತಿ ಹಳೆಯದಾದ ನದಿ ಅಂದ್ರೆ ಪಿಂಕೆ ರಿವರ್. ಎಲ್ಲಿ? ಆಸ್ಟ್ರೇಲಿಯಾ. ನೆನಪಿಟ್ಕೋರಿ. ಇದೆ ಅಂದ್ರೆ ಪಿಂಕೆ ರಿವರ್ ಮಾಡಿದ್ವಲ್ಲ. ವಿಕ್ಟೋರಿಯಾ ಡಿಕ್ಲರೇಷನ್ ಇದಕ್ಕೆ ಸಂಬಂಧಿಸಿ ಐತೆ ಕೇಳ್ರ?
COP15ದಾಗ ಅದು ರಾಮ್ಸಾರ್ಕ, ಯಾಕಂದ್ರೆ ರಾಮ್ಸಾರ್ ಒಪ್ಪಂದಕ್ಕೆ ಬಂದಾಗ ರಾಮ್ಸಾರ್ ಡಿಕ್ಲರೇಷನ್ ಅನ್ನು ಸಪ್ರೇಟ್ ಆಗೈತಿ. ರಾಮ್ಸಾರ್ದಾಗ ಇದು ಹೇಳಿ ನೋಡು, ವೆಟ್ಲ್ಯಾಂಡ್ ಕನ್ವೆನ್ಷನ್ ಇಂಡಿಯಾ ಸಿಗ್ನೇಟರಿ ಮೂಲವಾಗಿ ಮಾಡಿತ್ತು, ಆಮೇಲೆ ಮಾಡ್ತು ಯಾವ ಇಯರ್ದಾಗ 1982 1982 ಹೇಳಿದ್ನಲ್ಲ. 1982ದಾಗ ರಾಮ್ಸಾರ್ ಒಪ್ಪಂದ, 1982ದಾಗ EVM ಅಡಾಪ್ಟ್ ಆಗಿದ್ದು 1982. ಯಾವ 1982 ಬರ್ತಾವಲ್ಲ ಅವ್ನು ಇದನ್ನ ಮಾಡ್ರಿ, ಯಾಕಂದ್ರೆ ರಾಮ್ಸಾರ್ ರೀಸೆಂಟ್ ಆಗಿ ನ್ಯೂಸ್ನಾಗ ಐತಿಲ್ಲ, ಅದ್ರ ಮೇಲೆ ಕೇಳ್ಬೋದು. ಕಾರ್ಗ್ ದ್ವೀಪ ಇಡ್ರಲ್ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ದವರ ಆರೆಂಜ್ ಎಕನಾಮಿ ಇನಿಷಿಯೇಟಿವ್ ಅಂತಂದಾರ ಅಂತ ಹೇಳಿದ್. ಆರೆಂಜ್ ಎಕನಾಮಿ ಮೇಲೆ ಹೆಂಗೆ ಕೇಳನ್ ಗೊತ್ತಾನ, ಆರೆಂಜ್ ಎಕನಾಮಿ ಅಂತ ಯಾವ್ದು ಕರೀತಾರ ಅಂತ ಕೇಳೇನಿ. ಯಾವ್ದಕ್ಕೆ? ಯಾವ್ದ ಇನೋವೇಷನ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಆರೆಂಜ್ ಎಕನಾಮಿ ಅಂತ ಕರೀತಾರೆ, ಅದರಿಂದ ಏನು ಆದ್ಯತೆ ಇರ್ತದಲ್ಲ ಅದ್ರ ಸಲ್ಮಂದ್. ಬಟ್ ಇಂಡಿಯಾದವ್ರ ಗೌರ್ಮೆಂಟ್ ಅದ ಇನ್ನೊಮ್ಮೆ ಕನ್ಫ್ಯೂಸ್ ಆಗ್ಬೇಡ್ರಿ. ಆರೆಂಜ್ ಎಕನಾಮಿ ಅಂದ್ರೆ ಎದ್ರ ಸಲ್ಮಂದ್ ಅಂದ್ರೆ ಹೊಸದು ಏನೇನ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾವ ಅಥವಾ ಇನೋವೇಷನ್ ಮಾಡ್ತಾರ, ನಾವೀನ್ಯತೆ ಮಾಡ್ತಿರ್ತಾರಲ್ಲ ಅಂತದ್ರಿಂದ ಏನು ರೊಕ್ಕ ಜನರೇಟ್ ಆಗತ್ತಲ್ಲ ಅದಕ್ಕೆ ಆರೆಂಜ್ ಎಕನಾಮಿದಾಗ ಕನ್ಸಿಡರ್ ಮಾಡ್ತಾರೆ. ಕರೆಕ್ಟಾ? ಈ ಗ್ರೀನ್ ಎಕನಾಮಿ ಅಂದ್ರೆ ಗ್ರೀನ್ ದಿಂದ ಆಗಿರ್ಬೇಕು, ಯಾಕಂದ್ರೆ ಅದನ್ನ ಯಾವ್ದಂದ್ರೆ ಪೊಲ್ಯೂಷನ್ ಅದು ಆಗಲ್ದ ಅಂತದ್ರಿಂದ ಏನ್ ರೊಕ್ಕ ಬಂದಿರ್ತಲ್ಲ ಅದಕ್ಕೆ ಗ್ರೀನ್ ಎಕನಾಮಿ ಅಂತ ಕರಿತು. ಆರೆಂಜ್ ಎಕನಾಮಿ ಅಂತ ಕರೆದಾರಲ್ಲ ಇನೋವೇಷನ್ ದಿಂದ ಬರೋ ರೊಕ್ಕ ಆರೆಂಜ್ ಎಕನಾಮಿ ಅಂತ ಕರೀತಾರೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಅದ್ರ ಸಲ್ಮಂದ 3 ಇನಿಷಿಯೇಟಿವ್ ತರ್ತಾರೆ. ಆರೆಂಜ್ ಎಕನಾಮಿ ಸಲ್ಮಂದ ಸೆಂಟ್ರಲ್ ಗೌರ್ಮೆಂಟ್ ಅವ್ರು 3 ಇನಿಷಿಯೇಟಿವ್ ತಂದಾರ. ಯಾವ್ಯಾವ 3 ಇನಿಷಿಯೇಟಿವ್ ಬರ್ತಾವೆ? ಒಂದೇ ನಾನೇ ಹೇಳ್ಬಿಡ್ತೀನಿ, ನ್ಯಾಷನಲ್ AI ಸ್ಕಿಲ್ಲಿಂಗ್ ಇನಿಷಿಯೇಟಿವ್ ಅಂತ ಹೇಳ್ತಾನೆ. ನ್ಯಾಷನಲ್ AI ಸ್ಕಿಲ್ಲಿಂಗ್ ಎದಕ್ಕೆ ಮಾಡ್ರೆ AI ರಿಲೇಟೆಡ್ ಏನು ಕೌಶಲ್ಯಗಳಲ್ಲ ಅಭಿವೃದ್ಧಿ ಮಾಡ್ಬೇಕು. ಯಾವ 2 ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದವ್ರು ಆಪ್ಷನ್ ಕೊಡ್ಲಿ, ಗೂಗಲ್ ಪ್ಲಸ್ ಯೂಟ್ಯೂಬ, ಗೂಗಲ್ ಪ್ಲಸ್ ವಾಟ್ಸಪ್ಪ, ಎರಡರಾಗ ಒಂದು ಗೂಗಲ್ ಯೂಟ್ಯೂಬ. ಇಲ್ಲಿ ನಾ 3 ಹೇಳ್ಬಿಡ್ತೀನಿ ನೋಡಿ, ಹಳಿವು ಭಾಳ ಆದ್ವಲ್ಲ ಇವು ಹಳಿವಾಗ. ಬಟ್ ನೆನಪಿಟ್ಕೋರಿ, ಆರೆಂಜ್ ಎಕನಾಮಿ ಅಂದ್ರೆ ಗೊತ್ತಾತ ಇನೋವೇಷನ್ ದಿಂದ ರೊಕ್ಕ ಬರ್ತೈತಿಲ್ಲ, ಅದೆಲ್ಲ ಎಲ್ಲಿ ಕ್ರೆಡಿಟ್ ಆಕತ್ತೆ ಅಂದ್ರೆ ಆರೆಂಜ್ ಎಕನಾಮಿದಾಗ ಆಕತ್ತೆ. ಆರೆಂಜ್ ಎಕನಾಮಿಗೆ ಗೌರ್ಮೆಂಟ್ ಆಫ್ ಇಂಡಿಯಾದವರ 3 ಇನಿಷಿಯೇಟಿವ್ ತಂದಾರ. ಒಂದೇದೇನಂದ್ರೆ AI ರಿಲೇಟೆಡ್ ಕೌಶಲ್ಯ ಇರ್ಬೇಕು, ಎಲ್ಲ ಹುಡುಗರಿಗೆ AI ರಿಲೇಟೆಡ್ ಕೌಶಲ್ಯ ಇರ್ಬೇಕು. ಒಂದೇದು ಅದನ್ನ ಹೆಂಗೆ ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ ಗೂಗಲ್ ಮತ್ತು ಯೂಟ್ಯೂಬ್ ದಿಂದ ಫ್ರೀ ಆಗಿ ಎಲ್ಲರಿಗೆ AI ಕೌಶಲ್ಯ ಬೆಳೆಸೋರು ಅಂತ ಹೇಳ್ತಾರೆ. ಒಂದೇದು. ಅದಾದ್ಮೇಲೆ ಎರಡನೇದನ್ನ ಮೈ ವೇವ್ಸ್ ಪ್ಲಾಟ್ಫಾರ್ಮ್ ಅಂತ ಮಾಡ್ತಾರೆ. ಮೈ ವೇವ್ಸ್ ಪ್ಲಾಟ್ಫಾರ್ಮ್ ಇದು ಮೈ ವೇವ್ಸ್ ಪ್ಲಾಟ್ಫಾರ್ಮ್ ಎದಕ್ಕಂದ್ರೆ OTT ಪ್ಲಾಟ್ಫಾರ್ಮ್ ರೀ. ಹೆಂಗೆ ನಮ್ಮಲ್ಲಿ OTT ಫುಲ್ ಫಾರ್ಮ್ ಕೇಳ್ಯಾನ ಆನ್ ದ ಟಾಪ್, ಓವರ್ ದ ಟಾಪ್ OTT ಕೇಳ್ತಾನಲ್ಲ, OTT ಪ್ಲಾಟ್ಫಾರ್ಮ್ ಓವರ್ ದ ಟಾಪ್ ಅಂತ ಬರ್ತೈತಿ, ಓವರ್ ದ ಟಾಪ್ ಅಂತ ಕರೀತಾರ. OTT ಪ್ಲಾಟ್ಫಾರ್ಮ್ನಾಗ ಏನರ ಪಿಕ್ಚರ್ ಅದು ಹೆಂಗ್ ಮಾಡಿ ನಾವು ಕೊಡ್ತಿರ್ತೀವಲ್ಲ ಸೇಮ್ ಹಂಗ AI ರಿಲೇಟೆಡ್ ಅಥವಾ ಆರೆಂಜ್ ಎಕನಾಮಿಗೆ ಆದ್ಯತೆ ಇಡುವಂತದ ಅಂತದ್ ಯಾವ್ದ್ರಲ್ಲಿ ಮಾಡ್ತಾರೆ ಅಂದ್ರೆ ಮೈ ವೇವ್ಸ್ ಪ್ಲಾಟ್ಫಾರ್ಮ್ ನಿಂದ ಇನಿಷಿಯೇಟಿವ್. 3ನೇದು ಅಂದ್ರೆ ಅಡ್ವಾನ್ಸ್ EPG ಅಂತ ಕರೀತಾರೆ. EPG ಅಂದ್ರೆ ಎಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಗೈಡ್. ಇದು ನೆನಪಿಟ್ಕೋರು, ಅಡ್ವಾನ್ಸ್ EPG ಅಂತ ಹೇಳತ್. ಇಲ್ಲಾರ ಏನ್ ಕೇಳಿರ್ತಾರೆ ಗೊತ್ತಾ, ಕ್ವಶನ್ ಏನ್ ಕೇಳ್ತಾರ ಅಂದ್ರ ನಮ್ಮಲ್ಲಿ ಈಗ ರೀಸೆಂಟ್ ಆಗಿ ಕ್ವಶನ್ ಹೆಂಗೆ ಹಾಕಿರ್ತಾರೆ ಗೊತ್ತಾ, ಈ 3 ಹೇಳನಲ್ಲಿ ಯಾವ ಹೇಳ್ರಿ? ಒಂದೇದ AI ಸ್ಕಿಲ್ ಕೊಡ್ಬೇಕು, ಎರಡನೇದ ಮೈ ವೇವ್ಸ್, 3ನೇದ ಅಡ್ವಾನ್ಸ್ EPG. ಇದು ಕ್ವಶನ್ ಏನ್ ಕೇಳಿರ್ತಾನೆ ನೋಡ, ಹೆಂಗೆ ಕೇಳ್ತಾನಂದ್ರೆ ಪ್ರೆಸೆಂಟ್ ಎಲ್ಲರೂ ಮನಿ ಮೇಲೆ ಡಿಶ್ ಟಿವಿ ಅದಾವ್ರಿ. ಆ ಡಿಶ್ ಟಿವಿ ಒಂದು ಆಂಟಿನಾ ಕನೆಕ್ಷನ್ ಇರ್ತೈತಿ, ಬಿಟ್ರೆ ಏನಂದ್ರೆ ಕೇಬಲ್ ಕನೆಕ್ಷನ್ ಇರ್ತೈತಿ. ಅವ್ರು ಏನು ಹೇಳ್ತಾರಂದ್ರೆ ರೀಸೆಂಟ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನ ಆರೆಂಜ್ ಎಕನಾಮಿ ಒಳಗ ರೀಸೆಂಟ್ ಆಗಿ ಅಡ್ವಾನ್ಸ್ EPG ಅಂತ ಪ್ರೋಗ್ರಾಮ್ ತಂದಿದ್ಲ. ಅದ್ರ ಅಂಡರ್ ಡಿಶ್ ಟಿವಿಗಳದ್ದು ಕೇಬಲ್ ಕನೆಕ್ಷನ್ ಕಟ್ ಮಾಡತೈತಿ ಅಥವಾ ಡಿಶ್ ಟಿವಿಗಳು ಡೈರೆಕ್ಟ್ ಟಿವಿಗಳು ವರ್ಕ್ ಆಗಂಗ್ ಮಾಡತೈತಿ. ಅಂದ್ರೆ ಡೈರೆಕ್ಟ್ ಟಿವಿ ಏನು ಡಿಶ್ ಟಿವಿದು ಕೇಬಲ್ ಗೀಳ್ ಬರ್ತಾವಲ್ಲ ಅದಕ್ಕೆ ಎಲೆಕ್ಟ್ರಾನಿಕ್ ಅಡ್ವಾನ್ಸ್ ಎಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಏನಂತಾರ ಅದಕ್ಕೆ EPG ಅಂತ ಹೇಳಿ ಎಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಗೈಡ್ ಅಂತ ಕರೀತಾರೆ. ಇದೇನಂದ್ರೆ ಸೆಟಪ್ ಬಾಕ್ಸ್ಗಳು ಇರ್ತಾವಲ್ಲ, ಆ ಸೆಟಪ್ ಬಾಕ್ಸ್ಗಳಿಗೆ ಮೇಲೆ ಇಂಟರ್ನೆಟ್ ಕನೆಕ್ಷನ್ ಇರಲ್ಲ, ಡೈರೆಕ್ಟ್ ಸ್ಯಾಟಲೈಟ್ ಕನೆಕ್ಷನ್ ದಿಂದ ಆಪರೇಟ್ ಮಾಡ್ಬೇಕಂತ ಮಾಡತ್ತಾರ. ಇದು ಹೊಸ ಇನಿಷಿಯೇಟಿವ್, ಹೆಂಗ್ ಬೇಕಾದ್ ಕೇಳ್ಬೋದು ಕ್ವಶನ್. ಇಲ್ಲಾರ ಅಕಸ್ಮಾತ್ ಮನಿ ಮೇಲೆ ಇರೋದು ಡಿಶ್ ಸೆಟಪ್ ಬಾಕ್ಸ್ ವಿದೌಟ್ ಕನೆಕ್ಷನ್ ದಿಂದ ಮಾಡ್ಬೇಕಂದ್ರೆ ಅದಕ್ಕೆ ಯಾವ ಪ್ರೋಗ್ರಾಮ್ ತಂದಾರ ಅಥವಾ ಯಾವ ಎಕನಾಮಿ ಅಂಡರ್ ಬರ್ತೈತೆ ಕೇಳ್ಬೋದು. ಯಾವ ಎಕನಾಮಿ ಅಂಡರ್ ಅಂದ್ರೆ ಆರೆಂಜ್ ಎಕನಾಮಿ. 3 ಗೊತ್ತಾದಲ್ಲಿ ಇನಿಷಿಯೇಟಿವ್ ಹೆಂಗೆ ಡೆಪ್ತ್ನಾಗ ಹೆಂಗ್ ಬೇಕಾಗಿ ಕೇಳ್ಬೋದು, ಕನ್ಫ್ಯೂಸ್ ಮಾಡಕ. ಟಿವಿ ಒಳಗೆ ಮನಿಗಂತೂ ಸೆಟಪ್ ಬಾಕ್ಸ್ ಇರ್ತದಲ್ಲ, ಆ ಸೆಟಪ್ ಬಾಕ್ಸಿಗೆ ಕನೆಕ್ಷನ್ ಬೇಕಾದ್ರೆ ಕೇಬಲ್ ಕನೆಕ್ಷನ್ ಐತಿ. ಈ ಕೇಬಲ್ ಕನೆಕ್ಷನ್ ತೆಗೆದಿರ್ತೀನಿ ಎಷ್ಟೋ ವೇಸ್ಟ್ಗಳು ಲಾಸ್ ಆಕತ್ತಲ್ಲ, ಅದನ್ನ ಎಲಿಮಿನೇಟ್ ಮಾಡ್ಬೇಕಾದ್ರೆ ಆರೆಂಜ್ ಎಕನಾಮಿ ಗ್ರೋತ್ ಕೊಡ್ತಿರ್ತದೆ. ಅದ್ರ ಸಲ್ಮಂದ್ ಏನ್ ಮಾಡ್ತಾರೆ ಅಡ್ವಾನ್ಸ್ EPG ಅಂತ ಅಂತಾರೆ. EPG ಫುಲ್ ಫಾರ್ಮ್ ಏನಂದ್ರ ಎಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಗೈಡ್. ಹೆಸರಿನಾಗ ಐತಲ್ಲ ಎಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಗೈಡ್. 3 ಹೇಳ್ಬಿಡ್ತೀರಿ. ಆರೆಂಜ್ ಎಕನಾಮಿ ಗೌರ್ಮೆಂಟ್ ಇನಿಷಿಯೇಟಿವ್, ಒಂದೇದು ಏದ AI ಸ್ಕಿಲ್ಲಿಂಗ್, ಎರಡನೇದ ಮೈ ವೇವ್ಸ್ ಪ್ಲಾಟ್ಫಾರ್ಮ್ ಅಥವಾ OTT ಅಂತ ಕರೀತಾರೆ. ಅದಕ್ಕೆ ನೆಕ್ಸ್ಟ್ ಅಡ್ವಾನ್ಸ್ EPG ಫುಲ್ ಫಾರ್ಮ್ ಕೇಳ್ರ ಎಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಗೈಡ್. ಇದೊಂದು ಕೇಳ್ಯಾರ ನೋಡ್ರಿ. ಪ್ರಾರಂಭ 2026 ಅಂತ ಮಾಡಿರ್ತಾರ. ಪ್ರಾರಂಭ 2026 ಎದ್ರ ಸಲ್ಮಂದ್ ಮಾಡ್ತಾರ ಅಥವಾ ಯಾರಿನ? ಎಸ್ ಮಾಡಿದ್ವಲ್ಲ ಇದು ಡಿಸ್ಕಷನ್. ಇನ್ಕಮ್ ಟ್ಯಾಕ್ಸ್ ಸಲ್ಮಂದ್ ಮಾಡ್ತಾರ ಅಂತ ಕ್ವಶನ್ ಕೇಳನ್. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಬಟ್ ಇನ್ಕಮ್ ಟ್ಯಾಕ್ಸ್ ದ ರಿಫಾರ್ಮ್ ಮಾಡಿದ್ರಿ 2025 ಏನ್ ಮಾಡಿದ್ರ ರಿಫಾರ್ಮ್ ಮಾಡ್ರಿ. ನೆನಪೈತಲ್ಲ 12.5 ಮತ್ತು 12 ಲಕ್ಷ ಇದ್ದವರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಬಾರ್ದು. ಇನ್ಕಮ್ ಟ್ಯಾಕ್ಸ್ ಹಾಕಿರ್ತೀವಲ್ಲ ಅದನ್ನ ಕಟ್ಟಬಾರ್ದು ಅಂತ ಮಾಡಿದ್ರಲ್ಲ. ಇದ್ರದ್ದು ಅವೇರ್ನೆಸ್ ಜನರಿಗೆ ಇದ್ದಿದ್ದಿಲ್ರಿ. ಯಾಕಂದ್ರೆ ಅಪೋಸಿಟ್ ಪಾರ್ಟಿದವ್ರು ಏನ್ ಮಾಡ್ತಿರ್ತಾರ, ಅಪೋಸ್ ಮಾಡ್ತಿರ್ತಾರಲ್ಲ, ಅದ್ರ ಅವೇರ್ನೆಸ್ ಕೊಡ್ಬೇಕು. ಅಥವಾ ಪ್ರಾರಂಭ ಹೆಸರು ಎದಕ್ಕೆ ಕೊಟ್ರೆ ಅಂದ್ರೆ ಹೊಸದೇನು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಬಂದೈತಲ್ಲ ಅದನ್ನ ಪೂರ್ತಿ ಇಂಡಿಯಾಕ್ ಅಥವಾ ಸಿವಿಲಿಯನ್ಸ್ಗೆ ಮುಟ್ಟಿಸ್ಬೇಕಂತ ಯಾವ ತಂದಿರಂದ್ರ ಪ್ರಾರಂಭ 2026 ಅಂತ ತಂದಿರ್. ಅದು ಯಾವ ಹಿಂಗೂ ಕೇಳಬಹುದಾ? ಈ ಕೇಳಿದ್ದ ಪ್ರಾರಂಭ ಎದಕ್ಕೆ ರಿಲೇಟೆಡ್ ಐತಿ. ಮುಂದೆ ಏನ್ ಕೇಳ್ಬಂದ್ರೆ ಯಾವ IT ರಿಫಾರ್ಮ್ ಸಲ್ಮಂದ್ ಮಾಡ್ರಿ 2025, 26, 24 ರಿಫಾರ್ಮ್. 25 IT ರಿಫಾರ್ಮ್ಸ್ ಯಾವಾಗ ಬಂದಿರ್ತಂದ್ರೆ 2025 ಏನು IT ರಿಫಾರ್ಮ್ಸ್ ಬಂದಿರ್ತಾವಲ್ಲ ಅವ್ರ ಸಲ್ಮಂದ್ ಮಾಡ್ತಾರೆ. 25 ಇನ್ಕಮ್ ಟ್ಯಾಕ್ಸ್. ಹಾ ಕಾಯ್ದೆ ಕರೆಕ್ಟ್ 61.
ಹಾಂ ಬದಲಾಗಿ ಈಗ ಹೊಸದು ರಿಫಾರ್ಮ್ ಆಗಿದ್ದಿದ್ದು. ಕಲ್ಕೊ ಮಗನ ಭೀಮ್ಯಾನ್ ಪ್ರಾರಂಭ ಆತಲ್ಲ. ಇದೊಂದು ಕೇಳ್ಯಾರ ನೋಡ್ರಿ, ಇಂಡಿಯಾದಾಗ ಫಸ್ಟ್ ಟೈಮ್ ಏನು ಮಾಡ್ರಿ ಅಂದ್ರೆ ಎನ್ವಿರಾನ್ಮೆಂಟ್ ಅಥವಾ ಪರಿಸರಕ್ಕೆ ರಿಲೇಟೆಡ್ ಒಂದು ಪರ್ಫಾರ್ಮೆನ್ಸ್ ಬೇಸ್ಡ್ ಅಥವಾ ರಿಸಲ್ಟ್ ಬೇಸ್ಡ್ ಅವಾರ್ಡ್ ತರ್ತಾರೆ ಇಂಡಿಯನ್ ಗೌರ್ಮೆಂಟ್ದವ್ರು. ರಿಸಲ್ಟ್ ಬೇಸ್ಡ್ ಅಂದ್ರೆ ಗೊತ್ತಾ, ಏನಂತಾರೆ ಫಲಿತಾಂಶ. ಆ ಫಲಿತಾಂಶ ಎನ್ವಿರಾನ್ಮೆಂಟ್ ರಿಲೇಟೆಡ್ ಎಲ್ಲರ ಫಲಿತಾಂಶ ಚಲೋ ಕೊಟ್ಟಿರ್ತೀನಿ, ಅದಕ್ಕೊಂದು ಸೆಂಟ್ರಲ್ ಗೌರ್ಮೆಂಟಿಂದ ಅವಾರ್ಡ್ ಕೊಡ್ತಾರೆ. ಇಂಡಿಯಾದಾಗ ಫಸ್ಟ್ ಟೈಮ್ ತಂದು ಆಪ್ಷನ್ ಕೊಡ್ತೀನಿ ಯಾವ್ದು ಜೀರೋ ಅವಾರ್ಡ, ಆಮೇಲೆ ಡಿಫೆಕ್ಟ್ ಅವಾರ್ಡ, ಆಮೇಲೆ ಜೀರೋ ಅವಾರ್ಡ್. ಕರೆಕ್ಟ್, ಜೀರೋ ಅವಾರ್ಡ್. ಇದು ಡೈರೆಕ್ಟ್ ಹಿಂಗೂ ಕೇಳ್ಬೋದಾ, ಜೀರೋ ಅವಾರ್ಡ್ ಅನ್ನೋದು ಎದಕ್ಕೆ ತಂದಾರ ಅಂತ ಕೇಳಿರ್ತಾರೆ. ಈ ಜೀರೋ ಅವಾರ್ಡ್ ಎದ್ರ ಮೇಲೆ ಕ್ವಶನ್ ಹೆಂಗೆ ಹೇಳಿರ್ತಾನಂದ್ರೆ ಅವ್ನು ಆಪ್ಷನ್ ಏನು ಬೇಕಾದ ಹಾಕ್ಬೋದು. ಜೀರೋ ಅವಾರ್ಡ್ ಅಂದ್ರೆ ಪೊಲ್ಯೂಷನ್ ಫ್ರೀ ಮಾಡಿದ್ದಕ್ಕೆ ಅಥವಾ ಏನರ ಬೇರೆ ಏನರ ಕೊಟ್ಟಂತೇಳಿ ಮೇನ್ ಮೋಟೋ ಏನೈತೆ ಅಂದ್ರೆ ಜೀರೋ ಅವಾರ್ಡ್ ತಂದಿದ್ದ ಫಲಿತಾಂಶ ಏನು ನಿಂದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಫಲಿತಾಂಶ ಕೊಡ್ತಿಲ್ಲ ಅದ್ರ ಮೇಲೆ ನಿನಗೆ ಅವಾರ್ಡ್ ಕೊಡ್ತಾರೆ. ಯಾವ್ದು ಅವಾರ್ಡ್ ಅಂತಾರೆ ಜೀರೋ ಅವಾರ್ಡ್. ಇದ್ರದ್ದು ಟಾರ್ಗೆಟ್ ಅಥವಾ ಕೇಳ್ಬೋದು ಯಾವ ಒಂದು ಮಿಷನ್ ಅಂಡ್ರೆ ತಂದ್ರೆ 2070 ತನಕ ಇಂಡಿಯಾದೊಂದು ಮಿಷನ್ ಐತಿ, ಏನತ್ತೈತಿ ನೆಟ್ ಜೀರೋ ಎಮಿಷನ್ ಅಂತೈತಿಲ್ಲ. ಆ ಮಿಷನ್ ಅಂಡರ್ ಯಾವ್ದು ಅವಾರ್ಡ್ ಕೊಡತ್ತಾರ ಅಂದ್ರೆ ಜೀರೋ ಪ್ರೈಸ್ ಅಂತ ಕೊಡ್ತಾರೆ. ಈ ಜೀರೋ ಪ್ರೈಸ್ ಆದ್ಯತೆ ಇದಕ್ಕಂದ್ರೆ ಒಂದು ಅವಾರ್ಡ್ ಎಲ್ಲರ ಕೊಟ್ಟಿರ್ತೇಳಿ 5 ಕೋಟಿ ರೂಪಾಯಿ ಕೊಡ್ತಾರೆ. 5 crore ಇದಕ್ಕೆ ಪ್ರೈಸ್ ಇಟ್ಟಾರ. ಅದ್ರ ಸಲ್ಮಂದ್ ಇಂಪಾರ್ಟೆಂಟ್ ಆಕತಿ ಜೀರೋ ಅವಾರ್ಡ್ ಅಂತ ಕರೀತಾರ. ಇದು ಎಂತ ಅವಾರ್ಡ್ ಅಂದ್ರೆ ರಿಸಲ್ಟ್ ಬೇಸ್ಡ್ ಅವಾರ್ಡ್. ನಿಮ್ ಮೊದಲು ಎಲ್ಲ ಅವಾರ್ಡ್ ಹೆಂಗ್ ಕೊಟ್ಟಿರ್ತಾರೆ ಅಂದ್ರೆ ಯಾವ್ದಾರ ಒಂದು ಫಲಿತಾಂಶ ಅಥವಾ ನೀವು ಉನ್ನತಿ ಸಾಧನೆ ಮಾಡ್ರಿ ಕೊಡ್ತಾರಲ್ಲ. ಬಟ್ ಇದ್ರೊಳಗೆ ಹಂಗಿಲ್ಲ, ಪೂರ್ತಿ ಫಲಿತಾಂಶ ಡಿಕ್ಲೇರ್ ಆಗ್ಬೇಕು. ನೀವು ಮಾಡಿದ್ದು ಇಲ್ಲಿ ಇನಿಷಿಯೇಟಿವ್ ತಗೊಂಡು ಈಗ ಪೂರ್ಣಿಮಾ ದೇವಿ ಬರ್ಮನ್ ಅಂತ ಕರೀತಾರೆ. ಎದ್ರ ಸಲ್ಮಂದ್ ಕೊಟ್ರೆ ಅವ್ರಿಗೆ ಅವಾರ್ಡ್? ಅವ್ರಿಗೆ ವೈಟ್ಲೆ ಅವಾರ್ಡ್ ಅದು ಕೊಟ್ಟಿರಲ್ಲ. ಎದ್ರ ಸಲ್ಮಂದ್ ಹರ್ಗಿಲಾ ಬರ್ಡ್ಸ್ನ ಅವಾಗ ಪ್ರೊಟೆಕ್ಟ್ ಮಾಡಿದ್ದು ಕೊಟ್ಟರು. ಬಟ್ ಇದ್ರೊಳಗೆ ಹಿಂಗೆ ಅವಾರ್ಡ್ ಏನಿರ್ತೈತಿಲ್ಲ ಎನ್ವಿರಾನ್ಮೆಂಟ್ಗೆ ಪಟ್ನ ಅವಾಗಿನ ಟೈಮಿಗೆ ನೋಡಂಗಿಲ್ಲ. ಅದ್ರ ರಿಸಲ್ಟ್ ಲಾಂಗ್ ಟರ್ಮ್ ನಾವು 2070 ರಿಸಲ್ಟ್ ಐತೆ ನಮ್ದು ಏನಂದ್ರೆ ನೆಟ್ ಜೀರೋ ಎಮಿಷನ್. ಆ ರಿಸಲ್ಟ್ ಫಲಿತಾಂಶ ಆಕೈತೆ ಅಂದ್ರೆ ನಿನಗೆ ಇನ್ವೆಸ್ಟ್ಮೆಂಟ್ ಕೊಡ್ತಾರೆ, ಇಲ್ಲಾರ ಇಲ್ಲ. ಅದ್ರ ಸಲ್ಮಂದ್ ಯಾವ ಅವಾರ್ಡ್ ಕರಿತೀವಿ ಅಂದ್ರೆ ಜೀರೋ ಅವಾರ್ಡ್. 2 ಹೇಳಿನಲ್ಲ, ಜೀರೋ ಅವಾರ್ಡ್ ಒಂದು ಹೇಳಿ, ಇದೇ ಒಂದು ಅವಾರ್ಡ್ ಹೇಳಿ. ಯಾವ್ದು ವೈಟ್ಲೆ ಅವಾರ್ಡ್ ಅಲ್ಲೋ, ಇದೇಗೊಂದು ಏನೋ ಹೇಳಿದಿಲ್ಲ ಪ್ರಾರಂಭ ಅಬೇಲ್. ಅಬೇಲ್ ಅವಾರ್ಡ್ ಒಂದು ಎದ್ರ ಸಲ್ಮಂದ್ ಅಂದ್ರೆ ಮೆಟ್. ಇದ್ರೊಳಗೆ ಇನ್ನೊಂದು ನೆನಪಿಟ್ಕೋ, ಈ ಜೀರೋ ಅವಾರ್ಡ್ ಅಂತ ಹೇಳಿದಿಲ್ಲ ಅಥವಾ ಜೀರೋ ಪ್ರೈಸ್ ದ ಫ್ರೇಮ್ವರ್ಕ್ ಕೇಳ್ಬೋದು ಅಥವಾ ಇಂಡಿಕೇಟರ್ಸ್ ಕೇಳ್ಬೋದು. ಅದನ್ನು ಹೇಳ್ಬಿಡ್ತೀನಿ. 3 ಇಂಡಿಕೇಟರ್ಸ್ ಬರ್ತಾವೆ. ಯಾವಂದ್ರೆ ಒಂದೇದ ಅದ್ರದ್ದು ಗೋಲ್ ಏನೈತೆ ಅಂತ ನೋಡ್ತಾರೆ. ಇದ್ರ ಅವಾರ್ಡ್ ಕೊಡ್ಬೇಕಂತ ಹೇಳಿಲ್ಲ. ಅವಾರ್ಡ್ ಕೊಡ್ಬೇಕಾರ ಗೋಲ್ ಏನು ಗೋಲ್ ಇರ್ಬೇಕಂದ್ರೆ ಜೀರೋ ಪೊಲ್ಯೂಷನ್ ಲೆವೆಲ್ ಇದು ರೀಚ್ ಆಗ್ಬೇಕು. ಅದ ಒಂದೇ ಗೋಲ್ ಇರ್ಬೇಕು ಅವ್ರದ್ದು. ಯಾವುದೋ ಒಂದು ಏನಾರ ಸಂಸ್ಥೆ ಐತಿ ಏನೈತೆ ಅವಾರ್ಡ್ ಕೊಡ್ಬೇಕಾರ ಅದಕ್ಕೆ ಏನಂದ್ರೆ ಜೀರೋ ಪೊಲ್ಯೂಷನ್ ಅಥವಾ ಜೀರೋ ಪೊಲ್ಯೂಷನ್ ಇರಬೇಕು. ಒಂದೇದು ಗೋಲ್ ಏನೈತೆ ಗೋಲ್ ಇರ್ತದೆ. ಒಂದೇದ ಗೋಲ್ ಏನಾಗಬೇಕಾರೆ ರೀಚ್. ಇಂಡಿಕೇಟರ್ ಅಂದ್ರೆ ಒಂದೇದ ಗೋಲ್ ಮೇಲೆ ಫೋಕಸ್ ಮಾಡ್ತಾರೆ. ಎರಡನೇದು ಏನಂದ್ರೆ ಮೆಥಡ್. ಒಂದೇದ ಗೋಲ್, ಎರಡನೇದು ಮೆಥಡ್, ಮೂರನೇದ ಸ್ಕೋಪ್. ಇನ್ನೊಮ್ಮೆ ನೋಡಿ, ಒಂದೇದ ಯಾವ್ದ್ರಿ ಗೋಲ್, ಎರಡನೇದ ಮೆಥಡ್, ಮೂರನೇದ ಸ್ಕೋಪ್. ಇದು ಯಾವ್ದ್ರ ಸಲ್ಮಂದ್ ಐತ್ನಾ ಒಂದೇದು ಗೋಲ್ ಅಂತಂದ್ರೆ ಏನಿರ್ಬೇಕು ಅವ್ರದ್ದು ಇಂಟೆನ್ಷನ್ ಏನ್ಬೇಕಾದ್ರೆ ಜೀರೋ ಪೊಲ್ಯೂಷನ್ ಮಾಡ್ಬೇಕು. ಇನ್ನೊಂದು ಮೆಥಡ್ ಅಂತ ಹೇಳಿಲ್ಲ. ಆ ಜೀರೋ ಪೊಲ್ಯೂಷನ್ ರೀಚ್ ಆಗ್ಬೇಕಾದ್ರೆ ಎಂತ ಮೆಥಡ್ ಯೂಸ್ ಮಾಡ್ತಾರೆ ಅಥವಾ ರೀಸೈಕಲ್ ಯೂಸ್ ಮಾಡ್ತಾರೋ ಅಥವಾ ಏನು ಹಜಾರ್ಡಸ್ ವೇಸ್ಟ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಿಡ್ತಾರೋ, ಇದು ಎರಡನೇದು ಮೆಥಡ್. ಸ್ಕೋಪ್ ಅಂತ ಹೇಳಿಲ್ಲ. ಈ ಸ್ಕೋಪ್ ಎದ್ರ ಸಲ್ಮಂದ್ರೆ ಇದೇನು ಯಾವ್ದಾರ ಮಾಡ್ತಿರ್ತೈತಲ್ರಿ ಆದ್ಯತೆ ಕೊಡ್ತಿರ್ತಾರಲ್ಲ ಜೀರೋ ಅವಾರ್ಡ್ ತಗೋಬೇಕಂತೇಳಿ ಅವ್ರ ಸ್ಕೋಪ್ ಯಾವ್ದ್ರ ಹೋಗಿರ್ಬೇಕಾದ್ರೆ ಏರ, ವಾಟರ್ ಮತ್ತು ಲ್ಯಾಂಡ್ ಇವ್ರ ಮೂರದ್ರ ಮೇಲೆ ಫೋಕಸ್, ಮೇನ್ ಫೋಕಸ್ ಇರಬೇಕು. ಸ್ಕೋಪ್ ಅಂದ್ರೆ ಯಾವ್ಯಾವ ಅಂದ್ರೆ ಏರ, ಲ್ಯಾಂಡ್, ವಾಟರ್. ಯಾಕಂದ್ರೆ ಆಕಾಶ ಒಂದ, ಆಮೇಲೆ ಭೂಮಿ, ಆಮೇಲೆ ಏನಂದ್ರೆ ನೀರು. ಇವು ಮೂರದ್ರ ಮೇಲೆ ಫೋಕಸ್ ಮಾಡ್ಬೇಕು. ಯಾಕಂದ್ರೆ ಮೂರನ್ನು ಪ್ರೊಟೆಕ್ಟ್ ಮಾಡ್ಬೇಕಂತ ಹೇಳಿ 3 ಬರ್ತಾವೆ. ಯಾವ ಜೀರೋ ಪ್ರೈಸ್ನ ಬಂದ್ರೆ ಒಂದೇದು ಗೋಲ, ಎರಡನೇದ ಮೆಥಡ್, ಮೂರನೇದ ಸ್ಕೋಪ್. ಗೊತ್ತಾಕವಲ್ಲ ಯಾವ್ದ್ರ ಸಲ್ಮನ್ ಕೊಡ್ತಾರೆ ಜೀರೋ ಪ್ರೈಸ್ ಅಂತ ಕೇಳ್ರ? ಮೆಥಡ್ ಬೇಸ್ ಅಥವಾ ಫಲಿತಾಂಶ ಬೇಸ್ಡ್. ಅಥವಾ ಹಿಂಗೂ ಕೇಳ್ಬೋದು ಜೀರೋ ಪ್ರೈಸ್ ಯಾವ್ದಕ್ಕೆ ಕೊಡ್ತಾರ ಅಂತ ಕೇಳ್ಬೋದು. ಜೀರೋ ಪ್ರೈಸ್ ಯಾವ್ದಕ್ಕೆ ಕೊಡ್ತಾರ? ಪರಿಸರಕ್ಕೆ ಸಮ. ಇದೆ ಇಂಡಿಯಾದಾಗ ಫಸ್ಟ್ ಟೈಮ್ ಕ್ವಾಂಟಮ್ ಅಥವಾ AI ಯೂನಿವರ್ಸಿಟಿ ಅಂತ ಕರೀತಾರೆ. ಕ್ವಾಂಟಮ್ ಅಥವಾ AI ಯೂನಿವರ್ಸಿಟಿ ಎಲ್ಲಿ ಮಾಡ್ತಾರೆ? ಕ್ವಾಂಟಮ್ ಅಥವಾ AI ಯೂನಿವರ್ಸಿಟಿ ಇಂಡಿಯಾದಾಗ ಫಸ್ಟ್ ಟೈಮ್ ಮಾಡತ್ತಾರೆ. ಕ್ವಾಂಟಮ್ ಅಥವಾ AI ಯೂನಿವರ್ಸಿಟಿ. ಆಪ್ಷನ್ ಕೊಡ್ಲಿ: ಅಮರಾವತಿ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್. ಅಮರಾವತಿ ನೆನಪಿಟ್ಕೋ. ಫಸ್ಟ್ ಟೈಮ್ ಇಂಡಿಯಾದಾಗ ಕ್ವಾಂಟಮ್ ಯೂನಿವರ್ಸಿಟಿ ಅಥವಾ AI ಯೂನಿವರ್ಸಿಟಿ ಅಂತ ಕರೀತಾರೆ. ಎಲ್ಲಿ ಮಾಡತ್ತಾರ ಅಂದ್ರೆ ಅಮರಾವತಿ. ನೆನಪಿರ್ತದಿಲ್ಲ. ಕ್ವಾಂಟಮ್ ರಿಲೇಟೆಡ್ ರೀಸೆಂಟಾಗಿ ಯಾವ ಕ್ಷೇತ್ರದಾಗ ನೊಬೆಲ್ ಪ್ರೈಸ್ ಕೊಡ್ತಾರೆ? ಕ್ವಾಂಟಮಿಗೆ ನೊಬೆಲ್ ಪ್ರೈಸ್ ಕೊಟ್ರಲ್ಲ. ಫಿಸಿಕ್ಸ್ನಾಗ ಕೊಡ್ತಾರೆ, ಕೆಮಿಸ್ಟ್ರಿದಾಗ ಕೊಡ್ತಾರೆ, ಮೆಡಿಸಿನ್ದಾಗ. ಫಿಸಿಕ್ಸ್ನಾಗ ನೆನಪೈತಲ್ಲ. ಕ್ವಾಂಟಮ್ ರಿಲೇಟೆಡ್ ಕೊಟ್ರೆ ನೆನಪದಾವಲ್ಲ ನೊಬೆಲ್ ಪ್ರೈಸ್. ಇವು ನೊಬೆಲ್ ಪ್ರೈಸ್ ಮೇಲೆ ಕೇಳಿಲ್ಲ ಇಗ್ನೋರ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೆನಪದಾವ ಆಲ್ರೆಡಿ. ಏನು ಭಾಳ ತತ್ತಂಗಿಲ್ಲ. ಒಂದು ಸರ್ ಮಂದಿ ಹೇಳ್ಬಿಡ್ತೀರಿ ಬಡಗ್ನ. ಏನು ರಿವಿಷನ್ ಆದ್ರೆ ನಿಮ್ಗೆ ನೊಬೆಲ್ ಪ್ರೈಸ್ ಕೊಡ್ತಾರೆ. ಎಷ್ಟು ಕ್ಷೇತ್ರದಾಗ? 6 ಕ್ಷೇತ್ರದಾಗ. ಅದ್ರ ಕ್ವಾಂಟಮ್ ಕ್ಷೇತ್ರದಾಗ ಕೊಟ್ಟಾರ ಇಲ್ಲ ಥರ ಕೊಟ್ಟಾರ. ಯಾವ್ದ್ರೋಗ ಅಂದ್ರೆ ಫಿಸಿಕ್ಸ್ ಬರ್ತದೆ. ಒಂದೇದು ಹೇಳ್ರಿ. ಮೆಡಿಸಿನ್ದಾಗ 3 ಮಂದಿ ಬರ್ತಾರೆ. ಕೋಡ್ ಹೇಳಿದ್ದು BRS. ಬಿ ಅಂದ್ರೆ ಬ್ರಂಕೋ, ಆರ್ ಅಂದ್ರೆ ರಾಮ್ಸಡೆಲ್ಲ, BRS. ಎಸ್ ಅಂದ್ರೆ ಯಾರ? ಸಕಾಯಿಗುಚ್ಚಿ. 3 ನೆನಪಿರ್ತಾರಲ್ಲ. ಯಾವ್ದಂದ್ರೆ ಮೆಡಿಸಿನ್. ಮೆಡಿಕಲ್ದಾಗ ಎದ್ರ ಸಲ್ಮಂದ್ ಕೊಟ್ರ? T ಸೆಲ್ಸ್ ಅಥವಾ ಇಮ್ಯುನಿಟಿ. ಹಿಂಗ T ಸೆಲ್ಸ್ ಕೊಡ್ಬೇಕತ್ತಿಲ್ಲ. ಎಕ್ಸಾಮ್ನಾಗ ಏನು ಕೊಡ್ತಾರಲ್ಲ ಅವ್ರು ಏನಂದ್ರೆ ಅವ್ರದ್ದು ಪ್ರಿಡಿಕ್ಟೇಬಲ್ ಇರಂಗಿಲ್ಲ, ಅನ್ಪ್ರಿಡಿಕ್ಟೇಬಲ್. ಅವ್ರು ಹಿಂಗೆ ಏನು T ಸೆಲ್ಸ್ ಅಂತ ಗೊತ್ತೈತೆ. ನಾಳೆ ಏನು ಕೊಡ್ತಾರೆ? ರೋಗ ನಿರೋಧಕ ಶಕ್ತಿ ಅಂತ ಕೊಟ್ಟಿರ್ತಾನೋ. ಏನು ಕೊಟ್ಟರು ನೆನಪಿಟ್ಕೋರಿ. ಅದಕ್ಕೆ ಕೊಡ್ತಾರಂದ್ರೆ ಮೆಡಿಕಲ್ದಾಗ ರೋಗ ನಿರೋಧಕ ಶಕ್ತಿ ಸಲ್ಮಂದ ಅದಕ್ಕೆ T ಸೆಲ್ಸ್ ಅಂತಾನು ಕರೀತಾರೆ. ಒಂದೇದಾತ. ಎರಡನೇದು ಯಾವ್ದು ಬಂದಿತ್ತು? ಯಾವ್ದು ಮೆಡಿಕಲ್ ಹೇಳ್ರಿ? ಫಿಸಿಕ್ಸ್ ಹೇಳ್ರಿ. ಎರಡನೇ ಯಾವ್ದ? DCM. ಡಿ ಅಂದ್ರೆ ಡೆವರೆಟ್ಟೆ, C ಅಂದ್ರೆ ಕ್ಲರ್ಕೆ, M ಅಂದ್ರೆ ಮಾರ್ಟಿನೆಸ್. ನೆನಪಿರ್ತಲ್ಲ. ಇದ್ರಿ ಅದ್ರ ಸಲ್ಮನ್ ಕೊಡ್ತಾರೆ ಫಿಸಿಕ್ಸ್ನಾಗ?
ಕ್ವಾಂಟಮ್ ಟನಲಿಂಗ್ ಫಿಸಿಕ್ಸ್ ಆದ್ಮೇಲೆ ಕೆಮಿಸ್ಟ್ರಿದಾಗ ORS O ಅಂದ್ರ ಓಮರಿಯಾಗಿ ಆರ್ ಅಂದ್ರ ರಿಚರ್ಡ್ ರಾಬ್ಸನ್ ORSS ಅಂದ್ರ ಸುಸುಮ. ಈ ಕೆಮಿಸ್ಟ್ರಿ ಒಳಗೆ ಎದಕ್ಕೆ ಕೊಡ್ತಾರೆ? ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಅಥವಾ MOF ಅಂತ ಕರೀತಾರೆ. ಇವು ಹಿಂಗೆ ಒನ್ ಲೈನರು ಕೊಟ್ಟಿರ್ತಾರ, ನೆನಪಿಟ್ಕೊಳ್ಳಿ. ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಒಳಗೆ ರೀಸೆಂಟ್ ಆಗಿ ನೊಬೆಲ್ ಪ್ರೈಸ್ ತಗೋತಾರ. ಯಾವ ಕ್ಷೇತ್ರದಾಗ ತಗೊಂಡಾರ ಅಂದ್ರ ಕೆಮಿಸ್ಟ್ರಿ ಒಳಗೆ. ಇದಾದ್ಮೇಲೆ ಇನ್ನೊಂದು ಯಾವ್ದಂದ್ರ ಎಕನಾಮಿಕ್ಸ್ದಾಗ JP2 J ಅಂದ್ರ ಜೋಯಲ್, P ಅಂದ್ರ ಪೀಟರ್, ಇನ್ನೊಂದು P ಅಂದ್ರ ಫಿಲಿಪ್ಸ್, ಇನ್ನೊಬ್ರು ಇನ್ನು ಎರಡು ಉಳಿದು ಒಂದು ಸಾಹಿತ್ಯ ಉಳಿತು, ಇನ್ನೊಂದು ಯಾವ್ದು ಉಳಿತು? ಶಾಂತಿ ನೊಬೆಲ್ ಯಾರಿಗೆ? ಮಾರಿಯಾ ಮಚಾಡೋ. ಯಾವ ಕಂಟ್ರಿ? ವೆನಿಜುಲಾ. ಇದನ್ನಂತೂ ಮರಿಬೇಡ್ರೆ ಮಾರಿಯಾ ಮೆಚಾಡೋ ವೆನಿಜುಲಾ. ಯಾಕಂದ್ರೆ ವೆನಿಜುಲಾದಾಗ ಹೈಯೆಸ್ಟ್ ನ್ಯೂಸ್ನಾಗ ಅದಾರ ಮಾರಿಯಾ ಮೆಚಾಡೋ. ಯಾವ್ದ್ರಾಗ ಅಂದ್ರೆ ಶಾಂತಿ ನೊಬೆಲ್. ಇನ್ನೊಂದು ಯಾವ್ದು ಉಳಿತು? ಯಾವ್ದ ಲಾಸ್ಲೋ ಹೊರಕೈ. ಯಾವ ಕಂಟ್ರಿ? ಹಂಗೇರಿ. ಲಾಸ್ಲೋ ಹೊರಕೈ ಅಂತ ಬರ್ತಾರ, ಹಂಗೇರಿ ಅದಾರ. ಯಾವ್ದ್ರೊಳಗಂದ್ರೆ ಸಾಹಿತ್ಯ ಒಳಗೆ. ಇವು ನೆನಪಿರ್ತಾವಲ್ಲ 6 ಇದು. ಈಗ ಹೇಳಿ ಕ್ವಾಂಟಮ್ ಅಥವಾ ಇದನ್ನ ಯೂನಿವರ್ಸಿಟಿ ಇಂಡಿಯಾದಾಗ ಫಸ್ಟ್ ಎಲ್ಲಿ ಮಾಡ್ರಿ ಅಂದ್ರೆ ಎಲ್ಲಿ? ಅಮರಾವತಿದಾಗ. ವೆರಿ ಗುಡ್. ನೆಕ್ಸ್ಟ್ ಇದು ಸಂಶೋಧಕ ರೀಸೆಂಟಾಗಿ ನ್ಯೂಸ್ನಾಗ ಹೇಳಿದ್ನಲ್ಲ ಸಂಶೋಧಕ. ಇದು ಇವು 3 ನ್ಯೂಸ್ನಾಗ ಹೊಳಮುಳ ಯಾಕೆ ರಿಪೀಟ್ ಆಗತ್ತಂದ್ರೆ ಇದು ಮನ್ ಕಿ ಬಾತ್ ಪ್ರೋಗ್ರಾಮ್ ಮಾಡ್ತಾರಲ್ಲ ನರೇಂದ್ರ ಮೋದಿ, ಅವಾಗೂ ಮೆನ್ಷನ್ ಮಾಡ್ರ, ಅವರ ಇನಾಗ್ರೇಟ್ ಮಾಡ್ರ. ಅಲ್ಲೇ ಅಂತಾರಾಷ್ಟ್ರೀಯ ಯೋಗ ದಿನ ಆಗೈತೆ. ಇದ್ರ ರಿಲೇಟೆಡ್ ಹೆಂಗೆ ಬೇಕಾದ್ ಕೇಳ್ಬೋದು ಕ್ವಶನ್. ಅವು ಯಾಕಂದ್ರೆ ಹೈ ಈಲ್ಡಿಂಗ್ ಇದ್ದಂಗೆ ನೆನಪಿಟ್ಕೋರಿ. ಯಾವ್ದಂದ್ರೆ ಕಲ್ಕತ್ತಾದಾಗ ಅಕ್ಕ 3 ಲಾಂಚ್ ಮಾಡ್ತಾರೆ. ಯಾವ್ಯಾವ ಅಂದ್ರೆ INS ದುನ್ಗಿರಿ, ಅಗ್ರಯ, ಸಂಶೋಧಕ್. ದುನ್ಗಿರಿ ಯಾವ ಸಿರೀಸ್? ದುನ್ಗಿರಿ ಯಾವ್ದ? ನಿಲಗಿರಿ ಸಿರೀಸ್. ನೆನಪೈತಲ್ಲ. ದುನ್ಗಿರಿ ಅನ್ನೋದು ಸಬ್ಮರೀನು ಅಥವಾ ಸಿಪ್. ಯಾಕಂದ್ರೆ ಸಮುದ್ರ ಮ್ಯಾಲ ಹೋಗೋದು ಯಾವ್ದಂದ್ರೆ ದುನ್ಗಿರಿ ನಿಲಗಿರಿ ಸಿರೀಸ್ ಬರ್ತದೆ. ಅಗ್ರಯ ಅನ್ನೋದು ಆಂಟಿ ಸಬ್ಮರೀನ್. ನೆನಪಿಟ್ಕೊರಿದ್ದು. ಅಗ್ರಯ ಯಾವ ಕ್ಲಾಸ? ಅರ್ನಾಲ್ ಕ್ಲಾಸ್ ದ ಅಗ್ರಯ ಅನ್ನೋದ ಸಬ್ಮರೀನ್ ಅಥವಾ ಆಂಟಿ ಸಬ್ಮರೀನ್ ಅಂತ ಕರೀತಾರೆ. ಇದನ್ನು ಎಲ್ಲಂದ್ರೆ ಕಲ್ಕತ್ತಾದಾಗ ಲಾಂಚ್ ಮಾಡ್ತಾರೆ. ಇನ್ನೊಂದು ಯಾವ್ದು ಉಳಿಸಿದ್ವು? ಸಂಶೋಧಕ್ ಅನ್ನೋದ ಸರ್ವೆ ವೆಸಲ್ ಅಥವಾ ಏನಂದ್ರ ವಿಸ್ತರಣೆ ನೋಡ್ತಿರ್ತೀವಿ. ಅದ್ರ ಸಂಬಂಧ ಎಷ್ಟು ಬರ್ತಾವ್ರು? 4 ಯಾವ? ಸಂದಾಯಕ್, ಇಕ್ಷಕ್, ನಿರ್ದೇಶಕ, ಸಂಶೋಧಕ. ನೆನಪಿರ್ತಾವಲ್ಲ. ಎಷ್ಟು 4 ಬಂದ್ವಲ್ಲ. ಯಾವ ಕ್ಲಾಸ್ ಅಂತ ಕರೀತಾರ ಅಂದ್ರೆ ಅವಕ್ಕ ಸಂದಾಯ ಕ್ಲಾಸ. ಅಂತಾರಾಷ್ಟ್ರೀಯ ಯೋಗ ದಿನ ಎಲ್ಲಿ ನಡೀತದ ಕೇಳ್ರ? ಕಲ್ಕತ್ತಾ. ಇವು ಹೇಳಿದ್ರಲ್ಲ, ಇವು ಬಜೆಟ್ದು ಮಾಡಿದ್ವಲ್ಲ ಮಿಲ್ಲೆಟ್ ಹಬ್ಬದು. ಇದು ಹೇಳ್ರಿ ನೋಡಿ. ಕರ್ನಾಟಕದಾಗ 2ನೇದು ಪೂರ್ತಿ ಯಾವ ಒಂದು ತಾಲೂಕನ ಸಾವಯವ ಮುಕ್ತ ತಾಲೂಕತ್ ಮಾಡ್ಬೇಕಂದ್ರೆ 2ನೇದು. ನಾ ಇನ್ನೊಮ್ಮೆ ಕೇಳತ್ನ 2ನೇದು ಅಂತ ಹೇಳಿ ಪಾಂಡವಪುರ. 1ನೇದು ಯಾವ್ದಂದ್ರೆ ಜೊಯ್ಡಾ ಐತಿ. ನೆನಪು. 2 ಕನ್ಫ್ಯೂಸ್ ಆಗ ಕ್ವಶನ್ ಕೇಳಿರ್ತಾನೆ. ಈ ಬಜೆಟ್ನಾಗ ಓನ್ಲಿ ಆದ್ಯತೆ ಕೊಟ್ಟಿದ್ದ ಪಾಂಡವಪುರ ಎಲ್ಲಿ ಬರ್ತೈತಿ? ಮಂಡ್ಯದಾಗ ಪಾಂಡವಪುರ ಅಂತ ಬರ್ತೈತಿ. ಇದೇನಂದ್ರೆ ಈ ಬಜೆಟ್ನಾಗ ಆದ್ಯತೆ ಕೊಟ್ಟಾರ ಸಾವಯವ ಮುಕ್ತ ತಾಲೂಕ್ ಮಾಡ್ಬೇಕಂತೇಳಿ. ಬಟ್ ಕರ್ನಾಟಕದಾಗ ಮೊದಲು ಸಾವಯವ ಮುಕ್ತ ತಾಲೂಕ್ ಮಾಡಿದೆ ಯಾವ? ಜೊಯ್ಡಾ. ಯಾವ ಉತ್ತರ ಕನ್ನಡ ಡಿಸ್ಟಿಕ್. 2 ನೆನಪಿಟ್ಕೋರು. ಉತ್ತರ ಕನ್ನಡ ಡಿಸ್ಟಿಕ್ನೇ ಬರ್ತದೆ. ಇನ್ನು ಹೇಳ್ರಿ, ಇದು ರೀಸೆಂಟ್ ಆಗಿ ಹೇಳಿದ್ವಲ್ಲ ಕೋಲಾರದಾಗ ರೈತ ಮಾಲ್ ಮಾಡತ್ತಾರ ಅಂದ್ರೆ ಯಾವ ಒಂದು ಸಂಸ್ಥೆ ಹೆಲ್ಪ್ ಮಾಡತ್ತೆ? MSIL. ಈ ಕೇಳ್ಯಾನ ಕ್ವಶನ್. ಬಟ್ ನಾಳೆ MSIL ಕೇಳ್ಬೋದು, ಅದ್ರ ರಿಲೇಟೆಡ್ ಕೇಳ್ಬೋದು. ಇಲ್ಲಾರ ನಾಳೆ ಏನ್ ಕೇಳ್ಬೋದ್ರ? ರೇಷ್ಮೆ ಪಾರ್ಕ್ಗಳು ಮಾಡತ್ತಾರ ತಿಳಿಲ್ಲ. ಎಷ್ಟು ತಾಲೂಕುಗಳನ್ನ ಕನ್ಸಿಡರ್ ಮಾಡಿ ರೇಷ್ಮೆ ಪಾರ್ಕ್ಗಳು? 5, 6. ಇನ್ನು ಎನ್ಸೋತವ್ರಿ ನೀವು. 1ನೇದು ಹೇಳ್ರಿ ರೇಷ್ಮೆ ಪಾರ್ಕ್ ಅಂತ ಹೇಳಿ. ಮ್ಯಾಲ ಉತ್ತರದಾಗ ಬಂದಾಗ ಯಾವ್ದ? ಕಲಬುರ್ಗಿ. ಇನ್ನೊಂದ ಹಾವೇರಿ. ಉತ್ತರ ಕರ್ನಾಟಕದಾಗ ಬಂದ್ರೆ ಕಲಬುರ್ಗಿ, ಹಾವೇರಿ 2 ಅದು. ಇನ್ ತಳಗ ಹೇಳ್ರಿ ಸಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸಿಡ್ಲಘಟ್ಟ. ನೆಕ್ಸ್ಟ್ ರಾಮನಗರ್. ನೆಕ್ಸ್ಟ್ ತಾಂಡವಪುರ ಎಲ್ಲಿ ಕಂಡು? ಮೈಸೂರು. ಇನ್ನು 6ನೇದು ಹೇಳಿದವ್ರು ಹೇಳ್ರಿ. ಇನ್ನೊಂದು ಯಾವ್ದತ್ತು? 6ನೇದು ಹೇಳಿಲ್ಲ. 5 ಅಲ್ಲ ಗೊತ್ತಾದಲ್ಲ. 5 ನೆನಪಿರ್ತೈತ. ಉತ್ತರ ಕರ್ನಾಟಕದಾಗ ಬಂದಾಗ 2 ಇವು ಏನು ಹೇಳತ್ ಹೇಳ್ರಿ? ರೇಷ್ಮೆ ಪಾರ್ಕ್ ಹೈಲೈಟ್ ಮಾಡ್ಕೇತಾನೆ. ಇವ ನೆನಪಿಟ್ಕೋರಿ. ಎಕನಾಮಿಕ್ ಸರ್ವೆದಾಗ ಕೊಟ್ಟಿದ್ದು ಇವ 5 ತಾಲೂಕು 5 ಜಿಲ್ಲೆಗಳನ್ನ ಕೊಟ್ರ. 5 ಜಿಲ್ಲೆ ಒಳಗ ಪ್ಲೇಸ್ಗಳು ಕೊಟ್ರ. ಇವ ಪ್ಲೇಸ್ ಒಳಗ ರೇಷ್ಮೆ ಪಾರ್ಕ್ ಮಾಡ್ಬೇಕಂದ್ರ ಬಜೆಟ್ನಾಗ 5 ಪ್ಲೇಸ್ಗಳು ಯಾವಂದ್ರೆ ಉತ್ತರ ಕರ್ನಾಟಕದಾಗ ಬಂದಾಗ 2. ಒಂದು ಕಲಬುರ್ಗಿ, ಇನ್ನೊಂದು ಹಾವೇರಿ. 2 ಉತ್ತರ ಕರ್ನಾಟಕದಾಗ. ದಕ್ಷಿಣದಾಗ ಬಂದಾಗ ನೆನಪಿಟ್ಕೋರಿ ಯಾವ? ಸಿಡ್ಲಘಟ್ಟ ಎಲ್ಲಿ ಬರ್ತದೆ? ಚಿಕ್ಕಬಳ್ಳಾಪುರದ ಸಿಡ್ಲಘಟ್ಟ. ಯಾವ್ದು? ಹುಣಸಿ ಮರನಲ್ಲ? ಆಲದ ಮರನೋ? ಹುಣಸಿ ಮರ ಅಲ್ಲ. ಸಿಡ್ಲಘಟ್ಟದಾಗ ಯಾವ್ದೈತಿ? ಯಾವ್ದೈತಿ ನಂಗೆ? ಹುಣಸೆ ಮರ ಅಲ್ಲ? 3 ಬರ್ತಾವ. ರಾಮವಳ್ಳಿದಾಗ ಆಲದ ಮರ, ರಾಮವಳ್ಳಿ, ಬೇವಿನ ಮರ, ಸಿಡ್ಲಘಟ್ಟ ಮತ್ತು ಹುಣಸೆ ಮರ. ಇಲ್ಲಿ ಸವಣೂರ. ಕರೆಕ್ಟ್. ಸಿಡ್ಲಘಟ್ಟದಾಗ ಎಷ್ಟು ಹೇಳಿ? ಈ ಉತ್ತರದಾಗ 2 ಹೇಳಿದೆ. ಮತ್ತೆ ರೇಷ್ಮೆ ಪಾರ್ಕ್ ಹೇಳತ್ನ ಅದ್ರ ಕಂಪೇರ್ ಮಾಡಿ ಹೇಳಿ ಅಷ್ಟ. ರೇಷ್ಮೆ ಪಾರ್ಕ್ ಕಲಬುರಗಿ ಒಳಗೊಂದ, ಹಾವೇರಿ ಒಳಗ, ಆಮೇಲೆ ಚಿಕ್ಕಬಳ್ಳಾಪುರ ಸಿಡ್ಲಘಟ್ಟ, ಆಮೇಲೆ ರಾಮನಗರಕ್ಕಂತೂ ಕರಿಯತ್ತಾರ. ರೇಷ್ಮೆ ಪಾರ್ಕ್ ಅಂತ ಕರೀತಾರ ಅಥವಾ ರೇಷ್ಮೆ ಇದನ್ನ ಕರೀತಾರೆ. ಯಾವ್ದಾರು ರಾಮನಗರ್. ಅದಾದ್ಮೇಲೆ ಇನ್ನೊಂದು ಯಾವ್ದು ಈಗ? ಈ ಪಾಂಡವಪುರ ಕನ್ಫ್ಯೂಸ್ ಆಗ್ಬಿಡ್ರಿ. ಪಾಂಡವಪುರ ಡೆವಲಪ್ ಮಾಡ್ರ ಸಾವಯವ ಮುಕ್ತ ಎಲ್ಲಿ ಅಂದ್ರ ಮಂಡ್ಯದಾಗ. ತಾಂಡವಪುರ ಬಂದ್ರ ಮೈಸೂರೊಳಗೆ. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ ಫಲಧಾರಿ ಅಂತ ಮಾಡ್ರ ಅಂತ ಹೇಳಿದ್ನಿ. ಎದ್ರ ಸಂಬಂಧ? ಜಾನುವಾರುಗಳ ಸಂತಾನ ಅಭಿವೃದ್ಧಿ ಮಾಡ್ಬೇಕಂತೇಳಿ. ಇನ್ನು ಹೇಳ್ರಿ ಎಷ್ಟು? ಒಳ ಬರ್ರಿ.
ಏಟ ಹಾಂ ಯಾವ್ದು ಏನೋ ಐತೆ ಕ್ವಶನ ವರ್ಷಕ್ಕೆ ಒಂದು ಕರುನ ಒಂದು ಕರು ವರ್ಷಕ್ಕೆ ಒಂದು ಕರು ಹಾಂ ಥೀಮ್ ಇದನ್ನು ಹಿಂಗೂ ಬೇಸ್ ಮೇಲೆ ಕೇಳ್ಬೋದು. ಒಳ ಬಂದ್ಬಿಡ್ರೋ ಈ ಕಡೆ ಐತ್ಲ ಜಾಗ ಏನ ಈ ಕಡೆ ಸರ್ದು ಬಿಡ್ರಿ ಆಯ್ತಾ. ಹಾಂ ವರ್ಷಕ್ಕೆ ಒಂದು ಕರ ಅಂತ ಮಾಡತ್ತಾರಲ್ಲ ಇದು ಯಾವ್ದಂದ್ರೆ ಡೈರೆಕ್ಟ್ ಫಲಧಾರಿಯತೆ ಯಾಕೆ ಹೇಳತ್ನ ಫಲಧಾರಿಯತೆ ಡೈರೆಕ್ಟ್ ಕೊಡಲ್ಲ ಹಿಂಗೂ ಕೇಳ್ಬೋದು. ವರ್ಷಕ್ಕೆ ಒಂದು ಕರ ಇದನ್ನ ಇನಿಷಿಯೇಟಿವ್ ಅಂದ್ರೆ ಯಾವುದೊಂದು ಬಜೆಟ್ನಾಗ ಘೋಷಣೆ ಮಾಡ್ರಂದ್ರೆ ಫಲಧಾರೆ ಇನಿಷಿಯೇಟಿವ್. ಇನ್ನೊಂದು ನಗರ ಪ್ರದೇಶ ಒಳಗೆ ಓನ್ಲಿ ಅರ್ಬನ್ ಪ್ರದೇಶ ಒಳಗೆ ಮಿಯಾವಾಕಿ ಫಾರೆಸ್ಟ್ಗಳನ್ನ ಡೆವಲಪ್ ಮಾಡ್ಬೇಕಂದ್ರೆ ಎಷ್ಟು ಮಿಯಾವಾಕಿ ಪಾರ್ಕ್ ಮಾಡ್ಬೇಕಂದ್ರೆ ಎಟ್ಟ 100 200 300 100 ಇದು ಹೆಂಗೆ ಕ್ವಶನ್ ಕೇಳಿರ್ತಾನೆ ಗೊತ್ತಾ ಕನ್ಫ್ಯೂಸ್ ಮಾಡಕ್ಕೆ. ಹಾಂ 100 ಮಿಯಾವಾಕಿ ಯಾರ ಟೆಕ್ನಾಲಜಿ ಜಪಾನ್ ಇದು ಜಪಾನ್ ಬತ್ ನೋಡಿ ಜಪಾನ್ ಶೇಡ್ ಹಾರಿಜಾನ್ ಅದ್ರ ರಿಲೇಟೆಡ್ ಏನೋ ಬಂದ್ರು ನೆನಪಿಟ್ಕೋರು. ಜಪಾನ್ ಬಂದಾಗ 100 ಮಿಯಾವಾಕಿ ಪಾರ್ಕ್ ಮಾಡತ್ತಾರಲ್ಲ ಕ್ವಶನ್ ಏನು ಕೇಳಿರ್ತಾರೆ ಗೊತ್ತಾ ಇತ್ತೀಚೆಗೆ ಕರ್ನಾಟಕದ ಬಜೆಟ್ನಾಗ 100 ಮಿಯಾವಾಕಿ ಪಾರ್ಕ್ಗಳು ಮಾಡ್ಬೇಕಂದ್ರೆ ಇದು ನಗರ ಮತ್ತು ಗ್ರಾಮೀಣ ಒಳಗೆ ಅಥವಾ ನಗರದಾಗ ಅಷ್ಟ ಅಥವಾ ಗ್ರಾಮೀಣದಾಗ ಅಷ್ಟ ಅಂತ ಕೊಟ್ಟಿರ್ತಾನೆ. ಎಲ್ಲಿ ಓನ್ಲಿ ನಗರದಾಗ ಯಾಕಂದ್ರೆ ಗ್ರಾಮೀಣ ಒಳಗೆ ಆಲ್ರೆಡಿ ಇರ್ತಾವ ಅಥವಾ ಪಾರ್ಕ್ ಮಾಡಕ್ಕೆ ಜಾಗನೇ ಇರಲ್ಲ ಭೂಮಿನೇ ಇರ್ತೈತೆ ಯಾಕಂದ್ರೆ ಬೆಳಿತಿರ್ತಾರಲ್ಲ ರೈತರು ಅದ್ರ ಸಲುವಾಗಿ ಓನ್ಲಿ ಆದ್ಯತೆ ಏನಂದ್ರೆ ನಗರ ಎಲಿಮಿನೇಟ್ ಮಾಡಕ್ಕೆ ಯಾಕಂದ್ರೆ ಅನಿಸ್ತೈತೆ ಸಿಲ್ಲಿ ಇರ್ಬೋದು ಅಂತೇಳಿ ಕ್ವಶನ್ ಹಿಂಗೆ ಕೊಟ್ಟಿರ್ತಾರೆ. ಒಂದೇ ಆಪ್ಷನ್ ನಗರ ಗ್ರಾಮೀಣ ಕೊಟ್ಟಿರ್ತಾರ ಆಮೇಲೆ ನಗರ ಗ್ರಾಮೀಣ ಹಿಂಗೆ ವಿಸ್ತರಣೆ ಮಾಡಿ ಕೊಟ್ಟಿರ್ತಾನ. ಎಷ್ಟು ಮಿಯಾವಾಕಿ ಪಾರ್ಕ್ಗಳು ಮಾಡ್ಬೇಕಂದ್ರೆ 100. ವೆರಿ ಗುಡ್. ನೆಕ್ಸ್ಟ್ ಇದು ಎಲ್ಲಿ ಹೇಳ್ರಿ ಇದು ಶ್ವಾನ ಸಂತಾನ ನಿಯಂತ್ರಣ ತರಬೇತಿ ಕೇಂದ್ರಗಳು ಬೀದರು ಮತ್ತು ಬೆಂಗಳೂರು. ವೆರಿ ಗುಡ್. ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಂತ ಮಾಡತ್ತಾರ ಅಂತೇಳಿ ಎಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್. ವೆರಿ ಗುಡ್. ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಏನಂದ್ರೆ ಶಾಂತವೇರಿ ಗೋಪಾಲಗೌಡ ಅಂತ ಮಾಡತ್ತಾರಲ್ಲ ಅದ್ರ ರಿಲೇಟೆಡ್ ಬಂದಾಗ ಹೃದಯ ಜ್ಯೋತಿ ಯೋಜನೆ ಅಂತ ಹೇಳಿದ್ರೆ ಹೃದಯ ಜ್ಯೋತಿ ಯೋಜನೆ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ತರ್ತಾರಲ್ಲ ಯಾವುದನ್ನು ಪ್ರೈಮರಿ ಹಾಸ್ಪಿಟಲ್ ಅಂತ ಮಾಡಿದ್ರು ವಿಕ್ಟೋರಿಯಾ ಅಲ್ಲ. ನಾ ಇನ್ನೊಂದು ಕೇಳತ್ನ ವಿಕ್ಟೋರಿಯಾ ಅಲ್ಲ ಅಂತ ಹೇಳಿ ಯಾವ್ದ ಜಯದೇವ್ ಹಾಸ್ಪಿಟಲ್ ಇದನ್ನ ಹೇಳಿದ್ದೆಲ್ಲ ಸ್ಪೋಕ ಮತ್ತು ಇನ್ನೊಂದು ಯಾವ ಹಬ್ ಮಾಡತ್ತಾರಂದ್ರ ಸ್ಪೋಕ್ ಹಬ್ ಒಂದು ಕರಿತೀವಿ ಇನ್ನೊಂದ ಸ್ಪೋಕ ಹಬ್ಬ ಎರಡು ಮಾಡ್ತಾರಲ್ಲ ಸ್ಪೋಕ್ ಹಬ್ಬ ಹಬ್ಬ ಅಂತ ಮಾಡ್ತಾರೆ. ಹೃದಯ ಜ್ಯೋತಿನ ಯೋಜನೆ ನೆನಪಿಟ್ಕೋರಿ ಇದು ಗ್ರಾಮೀಣ ಮಟ್ಟದ ತನ ಹೋಗ್ತೈತಿ ಹೃದಯ ಜ್ಯೋತಿನ ಯೋಜನೆ ಅಥವಾ ತಾಲೂಕು ಮಟ್ಟದ ತನ ಓನ್ಲಿ ತಾಲೂಕು ಮಟ್ಟ ಸಂಬಂಧ ಹೃದಯ ಜ್ಯೋತಿ ಯೋಜನೆ ಅಂಡರ ಏನಾರ ಹಾರ್ಟ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ತವಲ್ಲ ಅಂಥವ್ರಿಗೆ ಯಾವ ಇಂಜೆಕ್ಷನ್ ಕೊಡತ್ತೆ ಟೆನೆಕ್ಟಾ ಪ್ಲಸ್ ಇದನ್ನು ಉಚಿತವಾಗಿ ಕೊಡತ್ತಾರ ಅಥವಾ ಪೇಮೆಂಟ್ ತೋತಾರ ಉಚಿತವಾಗಿ ಟೆನೆಕ್ಟೋ ಪ್ಲಸ್ ಅಂತ ಕೊಡ್ತಾರೆ. ಇದು ಹಾರ್ಟ್ ಸರ್ಜರಿ ಅಥವಾ ಮಾಡ್ತಿರ್ತಾರಲ್ಲ ಅದ್ರ ಸಲ್ಮಂದ್ ಕೊಡ್ತಿರ್ತಾರೆ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಸಲ್ಮಂದ ಯಾವ ಯೋಜನೆ ಐತೆ ಅಂದ್ರೆ ಹೃದಯ ಜ್ಯೋತಿನ ಯೋಜನೆ. ಇದ್ರ ಸ್ಪೋಕ ಹಬ್ಬ ಅಂತ ಹೇಳಿದ ಎಷ್ಟು ಆಸ್ಪತ್ರೆಗೆ 10 ಯಾವ 10 ಹಬ್. ವೆರಿ ಗುಡ್. ಹಬ್ ಅಂದ್ರೆ 10 ಸ್ಪೋಕ್ದಾಗ ಹೆಂಗ್ ನೆನಪಿಟ್ಕೋರಿ ಅಂದ್ರೆ ಸ್ಪೋಕ್ ಅಂತ ಬರ್ತೈತಿ ಅದ್ರೊಳಗೆ ಸೂಪರ್ ತರ ನೆನಪಿಟ್ಕೋರಿ ಅಥವಾ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಷ್ಟು ಅದಾವ 86 86 10 ನೆನಪಿಟ್ಕೋ. ಹಬ್ ಅಂದ್ರೆ ದೊಡ್ಡ ಹತ್ತು ತಿಳ್ಕೊರಿ 10 ಆಮೇಲೆ ಸ್ಪೋಕ್ ಅಂದ್ರೆ ಎಷ್ಟು ಬರ್ತದೆ ಅಂದ್ರೆ 86. ಇವು ಯಾವ ಯೋಜನೆ ಅಂದ್ರ ಹೃದಯ ಅದ್ರ ರಿಲೇಟೆಡ್ ಏನ್ ಬೇಕಾ ಹೆಂಗ್ ಕೇಳಿರ್ತಾನಂದ್ರ ಹೃದಯ ಜ್ಯೋತಿ ಯೋಜನೆ ಅಂದ್ರ ಪ್ರೈಮರಿ ಆಗಿ ಯಾವ ಹಾಸ್ಪಿಟಲ್ ಅಥವಾ ಯಾವ ಒಂದು ಇದನ್ನ ಯೂಸ್ ಮಾಡ್ತಾರಂದ್ರ ಆಸ್ಪತ್ರೆನ ಜಯದೇವ್ ಆಸ್ಪತ್ರೆ ನೆನಪಿಟ್ಕೋರಿ. ಜಯದೇವ್ ಆಸ್ಪತ್ರೆ ಅಂತ ಅನ್ನೋದ ಓನ್ಲಿ ಬೆಂಗಳೂರಾಗಟ್ಟಲ್ಲ 3 ಕಡೆ ಯೂಸ್ ಮಾಡ್ಕೊಂಡಿರ್ತಾರೆ. ಅದ್ರದ್ದು ಏನು ಹಾಸ್ಪಿಟಲ್ ಇರ್ತದಲ್ಲ ಅಲ್ಲಿಂದ ಏನು ಮಾಡ್ತಾರೆ ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಎಮರ್ಜೆನ್ಸಿ ಬಂದ್ರೆ 10 ಹಬ್ ಅದಾವು ಆಮೇಲೆ ಎಷ್ಟು ಸ್ಪೋಕ್ಗಳು ಅದಾವ ಅಂದ್ರೆ 86. ಇವು ಹಿಂಗೂ ಕೇಳಿರ್ತಾರ ಗ್ರಾಮೀಣ ಮಟ್ಟದ ತನ ಹೋಗ್ಕೊಂಡ್ರೆ ಗ್ರಾಮೀಣ ಮಟ್ಟದ ತನ ಇಲ್ಲಿ ಎಲ್ಲಿ ತನ ಅದಾವ ಅಂದ್ರೆ ಲಾಸ್ಟ್ ಬಂದ್ರೆ ತಾಲೂಕು ಮಟ್ಟ. ಅಪ್ಪಿ ಈ ಕಡೆ ಬಂದ್ಬಿಡ್ರಿ ಒಳಗ ಅಲ್ಲ. ನೆಕ್ಸ್ಟ್ ಇದೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ ಅಂತ ಮಾಡತ್ತಾರೆ ಯಾವ್ದ್ರಿ ನೇಮ್ ಎಸ್ ಪಂಚಾಯತ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ ಅಂತ ಕರ್ನಾಟಕ ಬಜೆಟ್ನಾಗ ಸೆಂಟ್ರಲ್ ಬಜೆಟ್ನಾಗ ಒಂದು ಯೋಜನೆ ತರ್ತಾರೆ ಮಹಾತ್ಮ ಗಾಂಧಿ ರಿಲೇಟೆಡ್. ಏನು ಮಹಾತ್ಮ ಗಾಂಧಿ ಸ್ವರಾಜ್ ನೆನಪಿಡು ಮಹಾತ್ಮ ಗಾಂಧಿ ಸ್ವರಾಜ್ ಅಥವಾ ಮಹಾತ್ಮ ಗಾಂಧಿ ಸ್ವರಾಜ್ ಇನಿಷಿಯೇಟಿವ್ ಅಂತ ಸೆಂಟ್ರಲ್ ಬಜೆಟ್ನವ್ರು ತರ್ತಾರೆ. ಯಾವ ಉದ್ದೇಶಕ್ಕೆ ತರ್ತಾರೆ ಖಾದಿ ಅಥವಾ ಕೈಮಗ್ಗ ಅಂತ ಕರಿತಿಲ್ಲ ಅದಕ್ಕೆ ಆದ್ಯತೆ ಕೊಡಾಕ ಮಹಾತ್ಮ ಗಾಂಧಿ ಐತಿ ಸೆಂಟ್ರಲ್ ಬಜೆಟ್ ಅದ. ಬಟ್ ಕರ್ನಾಟಕದ ಗ್ರಾಮ ಪಂಚಾಯತಿಗೆಲ್ಲ ರೀನೇಮ್ ಏನ್ ಮಾಡ್ರ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್. ವೆರಿ ಗುಡ್. ನೆಕ್ಸ್ಟ್ ಇದು ಇನ್ನೊಂದು ಹೇಳಿದ್ವಲ್ಲ ಅನಂತ ಯೋಜನೆ ಅಂತ ಕರ್ನಾಟಕ ಬಜೆಟ್ನಾಗ ಘೋಷಣೆ ಮಾಡ್ರಿ. ಸೋಲಾರ್ ಮೈಕ್ರೋ ಗಿಡ್ ಈ ಸೋಲಾರ್ ಪ್ಯಾನೆಲ್ಸ್ಗಳನ್ನ ಎಲ್ಲ ಮನಿ ಕುಣ್ಸಾಕ ಅಥವಾ ಪಂಪ್ಗಳು ಅಗ್ರಿಕಲ್ಚರ್ ಪಂಪ್. ನಾ ಕ್ವಶನ್ ಇನ್ನೊಂದು ಕನ್ಫ್ಯೂಸ್ ಆಕತ್ ನೋಡ್ರಿ ಇಲ್ಲಿ ಕೇಳ್ತ ಅನಂತ ಯೋಜನೆ ತರ ಅನಂತ ಯೋಜನೆ ಅಂಡರ ಏನು ಇವು ಸೋಲಾರ್ ಪ್ಯಾನೆಲ್ಗಳು ಕುಣ್ಸಾತಾರಲ್ಲ ಇವು ಅಗ್ರಿಕಲ್ಚರ್ ಸೆಂಟರ್ ಅಥವಾ ಅಗ್ರಿಕಲ್ಚರ್ ಏನು ಮೋಟರ್ಗಳು ಇರ್ತಲ್ಲ ಅವ್ರಿಗೆ ಆದ್ಯತೆ ಕೊಡಾಕ ಅಥವಾ ಗ್ರಾಮ ಪಂಚಾಯತಿ ಮೇಲೆಲ್ಲ ಸೋಲಾರ್ ಪ್ಯಾನೆಲ್ಗಳು ಕುಣ್ಸಾಕ. ಯಾಕೆ ಕನ್ಫ್ಯೂಸ್ ಆಕ ಅಂದ್ರೆ ಸೋಲಾರ್ ಪ್ಯಾನೆಲ್ ಬರ್ತೇಳಿ ಗ್ರಾಮ ಪಂಚಾಯತಿ ಇದನ್ನ ಯಾವ್ದ ಪಂಪ್ಗಳಿಗೆ ರಿಲೇಟೆಡ್ ಬಂದ್ರೆ ಸಪ್ರೇಟ್ ಆಗಿ ಯೋಜನೆ ಐತಿ ಯಾವ್ದಂದ್ರೆ PM ಕುಸುಮ್ ಯೋಜನೆ. ಬಟ್ ಇವು ಏನು ಯೋಜನೆ ಬರ್ತೈತಲ್ಲ ಇದು ಅನಂತ ಯೋಜನೆ ಅಂದ್ರೆ ಏನ್ ಮಾಡ್ತಾರೆ ಗ್ರಾಮ ಪಂಚಾಯತಿಗಳಿಗೆ ಏನ್ ಮಾಡ್ತಾರೆ ಸೋಲಾರ್ ಪ್ಯಾನೆಲ್ಗಳು ಕುಣಿಸ್ತಾರೆ. ಸೆಂಟ್ರಲ್ ಯಾವ ಯೋಜನೆ ಐತೆ ಅದಕ್ಕೆ PM
PM ಸೂರ್ಯಗರ್ ಮುಫ್ತ್ ಬಿಜಿಲಿ ಯೋಜನೆ ಐತಲ್ಲ ಸೇಮ್ ಹಂಗ ಅನಂತ ಯೋಜನೆ ಅಂತ ಕರ್ನಾಟಕ ಗೌರ್ಮೆಂಟ್ದಾಗ ಎಲ್ಲ ಗೌರ್ಮೆಂಟ್ ಅಂದ್ರೆ ಗ್ರಾಮ್ ರಿಲೇಟೆಡ್ ಎಲ್ಲೆಲ್ಲಿ ಗೌರ್ಮೆಂಟ್ ಆಫೀಸ್ಗಳು ಇರ್ತಾವಲ್ಲ ಅದ್ರ ಮೇಲೆಲ್ಲ ಸೋಲಾರ್ ಪ್ಯಾನಲ್. PM ಕುಸುಮ್ ಯೋಜನೆ ಅಂತ ಬರ್ತದೆ, ಅದು ಎದ್ರ ಸಂಬಂಧ ಐತೆ ಅಂತ ಕೇಳ್ರ, ಕೃಷಿ ಅದು ಆದ್ಯತೆ ಇರೋದ ಓನ್ಲಿ ಕೃಷಿ ಪಂಪ್ ಸೆಟ್ಗಳಿಗೆ ಯಾವ್ದಂದ್ರೆ ಕುಸುಮ್ ಯೋಜನೆ. ಬಟ್ ಇದು ಬರ್ತಂದ್ರೆ ಅನಂತ ಯೋಜನೆ ಅದಕ್ಕಂದ್ರೆ ಓಕೆ. ಈಗ ಹೇಳಿ ಗ್ರಾಮೀಣ ರೋಡ್ಗಳು ಬರ್ತಾವಲ್ಲ ಗ್ರಾಮ ಸಡಕ್ ಯೋಜನೆ ಅಂತೂ ಆಲ್ರೆಡಿ ಐತಿ, ಇದು ಸೆಂಟ್ರಲ್ ಗೌರ್ಮೆಂಟ್ ಗ್ರಾಮ ಸಡಕ್ ಯೋಜನೆ. ಬಟ್ ನಮ್ಮಲ್ಲಿ ಏನ್ ಮಾಡ್ರೆ ಕರ್ನಾಟಕ ಬಜೆಟ್ನ ಸಿದ್ದರಾಮಯ್ಯ ಅವರ ಗ್ರಾಮ ಪಂಚಾಯತಿ ಅಥವಾ ಗ್ರಾಮೀಣ ರಸ್ತೆಗಳು ಇರ್ತಲ್ಲ ಅವ್ನ ಅಭಿವೃದ್ಧಿ ಮಾಡ್ಬೇಕಂತ ರೀನೇಮ್ ಮಾಡ್ರೆ ಏನಂತ ಮಾಡ್ಬೇಕು, ಪ್ರಗತಿ ಪಥ, ಕರ್ತವ್ಯ ಪಥ, ಕಲ್ಯಾಣ ಪಥ. ಪ್ರಗತಿ ಪಥ ನೆನಪಿಟ್ಟು, ಪ್ರಗತಿ ಪಥ ಯಾವ ರೋಡಿಗೆ ಮಾಡ್ರೆ ಗ್ರಾಮೀಣ ರೋಡ್ಗಳಿಗೆಲ್ಲ ರೀನೇಮ್ ಮಾಡ್ರೆ ಪ್ರಗತಿ ಪಥ ಕರೀತಾರೆ. ಓಕೆ ನೆಕ್ಸ್ಟ್ ಕಲ್ಯಾಣ ಪಥ ಯಾಕಂದ್ರೆ ಇದನ್ನ ಕಲ್ಯಾಣ ಕರ್ನಾಟಕದ್ದು 7 ಜಿಲ್ಲೆಗಳು ಬರ್ತಾವಲ್ಲ ಅಲ್ಲಿ ಡೆವಲಪ್ ಮಾಡ್ರೆ ಕಲ್ಯಾಣ ಪಥ, ನಮ್ಮಲ್ಲಿ ಹಳ್ಳಿಗಳು ಮಾಡ್ರೆ ಇವು ಎರಡಕ್ಕೂ ಕನ್ಫ್ಯೂಸ್ ಆಗ್ಬೇಡ್ರಿ. ಗ್ರಾಮ ಸಡಕ್ ಯೋಜನೆ ಇದಕ್ಕೆ ಸಂಬಂಧ ಬರಂಗಿಲ್ಲ. ಗ್ರಾಮ ಸಡಕ್ ಯೋಜನೆ ಬರೋದು ಗ್ರಾಮೀಣ ರಸ್ತೆಗಳಿಗೆ, ಬಟ್ ಕರ್ನಾಟಕ ಬಜೆಟ್ಗೆ ಸಂಬಂಧ ಬರಂಗಿಲ್ಲ. ಯಾಕಂದ್ರೆ ಕರ್ನಾಟಕ ಬಜೆಟ್ದವ್ರು ಸ್ವಂತ ಮಾಡ್ರೆ ಯಾವ್ದಂದ್ರೆ ಪ್ರಗತಿ ಪಥ, ಕಲ್ಯಾಣ ಪಥ. ಬಟ್ ಸೆಂಟ್ರಲ್ದವ್ರದ್ದು ಯಾವ್ದಂದ್ರೆ ಗ್ರಾಮ ಸಡಕ್ ಯೋಜನೆ. ಗ್ರಾಮ ಸಡಕ್ ಯೋಜನೆ ಅವಧಿನ ಎಲ್ಲಿ ತನ ವಿಸ್ತರಣೆ ಮಾಡ್ರ 28, 29, 28. ವೆರಿ ಗುಡ್. ಈ ಜನ್ಮ ಪೋರ್ಟಲ್ ಅಂತ ಬರ್ತದೆ. ಈ ಜನ್ಮ ಪೋರ್ಟಲ್ ಅನ್ನೋದು ಯಾಕೆ ತರ್ತಾರೆ? ಜನನಗಳನ್ನ ನೋಂದಣಿ ಮಾಡ್ಬೇಕು. ಯಾವ ವರ್ಷದ ಮುಂದಿನ ಜನನಗಳನ್ನ ನೋಂದಣಿ 2015 ಹಿಂದ ಮುಂದ 2015 ಮುಂಚೆ ಅಂದ್ರೆ ಹಿಂದ, ಮುಂಚೆ ಅಂದ್ರೆ ಹಿಂದಕ್ಕವಲ್ಲ 14, 13, ಹಂಗ್ ನೋಡು. ಇದೆ ಬರ್ತಾ ಡೆತ್ ಎರಡು ವೇಸ್. ಈ ಜನ್ಮ ಅಂತಂದಾರಲ್ಲ ಅಂದ್ರೆ ಪೂರ್ತಿ ಅದ್ರ ಮತ್ತೆ ಆ ಹೆಸರನ್ನ ಕೊಟ್ಟಿರ್ತಾನ. ಈ ಜನ್ಮ ಅಂತ ಕೊಟ್ರೆ ಇದ್ರ ಡೆತ್ ರಿಜಿಸ್ಟರ್ ಆಕತ್ತೆ ಅಂದ್ರೆ ಬರ್ತಾ ಡೆತ್ ಎರಡು ರಿಜಿಸ್ಟರ್ ಮಾಡಕ ಈ ಜನ್ಮ ಪೋರ್ಟ್. ಯಾಕಂದ್ರೆ ಪ್ರೆಸೆಂಟ್ ಡಿಜಿಟಲ್ ಆಗಿ ರೆಕಾರ್ಡ್ ಐತಿ. 15ಕ್ಕಿಂತ 14 ಮುಂಚೆ ಏನೋ ಡಿಜಿಟಲ್ ರೆಕಾರ್ಡ್ ಇದ್ದಿದ್ದಿಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಅವ್ರು ಬಂದ್ಮೇಲೆ ಜಾಸ್ತಿ ಏನಂದ್ರೆ ಡಿಜಿಟಲ್ಗೆ ಆದ್ಯತೆ ಕೊಟ್ಟಿವಲ್ಲ. ಅದಕ್ಕಿಂತ ಮುಂಚೆ ಬರೀ ಕಾಗದ ಪತ್ರದಲ್ಲ ಅವ್ನು ಏನು ಮಾಡೋದಂದ್ರೆ ಡಿಜಿಟಲ್ ಮಾಡೋದು. ಅದೇ ಯಾವ್ದಂದ್ರೆ ಈ ಜನ್ಮ ಪೋರ್ಟಲ್. ಇದೊಂದು ಎರಡು ನೋಡು. ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಈಗ ನ್ಯೂಸ್ನಾಗ ತರತಾರ್ರಿ ಒಳ್ಳೆ. ಈ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ಗೆ ಯಾವ ಒಂದು ಬ್ಯಾಂಕ್ ಫೈನಾನ್ಷಿಯಲ್ ಹೆಲ್ಪ್ ಮಾಡೋದು? ಬ್ರಿಕ್ಸ್ ಬ್ಯಾಂಕ್, ವಿಶ್ವ ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್. ಯಾವ್ದ? ವಿಶ್ವ ಬ್ಯಾಂಕ್. ನೆನಪಿಟ್ಟು ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಬರ್ತದೆ. ಇದಕ್ಕೆ ಯಾರು ಹೆಲ್ಪ್ ಮಾಡ್ತಾರಂದ್ರ ವರ್ಲ್ಡ್ ಬ್ಯಾಂಕ್. ಇವು ಹೇಳಿಕೆ ಟೈಪ್ನಾಗೂ ಕೇಳಿರ್ತಾರೆ. ಭಾರತದ ಮೊದಲ ರಿವರ್ ಲೈಟ್ ಹೌಸ್ ಅಂತ ಮಾಡ್ರ ಅಥವಾ ನದಿ ಮೇಲಿನ ಲೈಟ್ ಹೌಸ್ ಎಲ್ಲಿ? ಬ್ರಹ್ಮಪುತ್ರ ರಿವರ್. ನೆನಪಿರ್ತೈತಲ್ಲ ಬ್ರಹ್ಮಪುತ್ರ ರಿವರ್ ಮೇಲೆ ಮೊದಲ ಟೈಮ್ ಏನ್ ಮಾಡ ಲೈಟ್ ಹೌಸ್ ಮಾಡ್ರ. ಜಗತ್ನಾಗ ಅತಿ ದೊಡ್ಡ ಅಣೆಕಟ್ಟ ಯಾವ ರಿವರ್ಗೆ ಕಟ್ಬೇಕಂದ? ಜಗತ್ನಾಗ ಅತಿ ದೊಡ್ಡ ಅಣೆಕಟ್ಟ ಹೇಳಕ್ ನೆನಪಿಟ್ಕೋರಿ. ಯಾವ್ದ? ಚೀನಾದವ್ರು ಕಟ್ಟತಾರ. ಯಾವ ರಿವರ್ಗೆ ಅಂದ್ರೆ ಇದ ಬ್ರಹ್ಮಪುತ್ರ ರಿವರ್. ಅದಕ್ಕೆ ನೆನಪಿಟ್ಕೋರಿ ಬ್ರಹ್ಮಪುತ್ರ ರಿವರ್ಗೆ ಚೀನಾದವ್ರ ಜಗತ್ನಾಗ ಅತಿ ದೊಡ್ಡ ಅಣೆಕಟ್ಟ ಕಟ್ಟಬೇಕಂದ್ರ ಕಟ್ಟಿಲ್ಲಿನ. ಓಕೆ. ಸೇ ನೋ ಟು ಪ್ರಾಕ್ಸಿ ಸರ್ಪಂಚ್ ಅಂತ ಬರ್ತದ್ರಿ. ಇದು ಇನಿಷಿಯೇಟಿವ್. ಇಂಥವ್ ಸೇ ನೋ ಟು ಪ್ರಾಕ್ಸಿ ಸರ್ಪಂಚ ಯಾವ ಮಿನಿಸ್ಟ್ರಿದವ್ರು ತರ್ತಾರ? ಮಿನಿಸ್ಟ್ರಿ ಆಫ್ ಪಂಚಾಯತ್. ಎದ್ರ ಸಲ್ಮನ್ ತರ್ತಾರ? ಸಭೆಗಳನ್ನ ಇದನ್ನ ನಿರ್ವಹಣೆ ಮಾಡಾಕ ಅಥವಾ ಅಧ್ಯಕ್ಷರನ್ನ ಇದನ್ನ ಮಾಡಾಕ ನಿರ್ವಹಣೆ ಮಾಡಾಕ. ಇವು ಹೇಳಿಕೆ ಕನ್ಫ್ಯೂಸ್ ಮಾಡಿರ್ತಾನೆ. ಅದಕ್ಕೆ ಹೇಳತ್ನ ಎದ್ರ ಸಲ್ಮಂದ್ ಅಂದ್ರೆ ಸೇ ನೋ ಟು ಪ್ರಾಕ್ಸಿ ಸರ್ಪಂಚ್. ಅದಕ್ಕಂದ್ರ ಸಭೆಗಳನ್ನ ತಪ್ಪ. ಎದ್ರ ಸಲ್ಮಂದ್ ಹೇಳಿ ಅಧ್ಯಕ್ಷ. ಸೇ ನೋ ಟು ಪ್ರಾಕ್ಸಿ ಸರ್ಪಂಚ್ ಅಲ್ಲಿ ಅವ್ ಹೇಳಿಕೆ ಇವನ ಆಟ ಆಡ್ಸಿರ್ತಾನೆ. ಸೇ ನೋ ಟು ಪ್ರಾಕ್ಸಿ ಸರ್ಪಂಚ್. ಸರ್ಪಂಚ್ ಹಿಂದಿದಾಗ ಏನ್ ಕರೀತಾರೆ ಅಂದ್ರೆ ಅಧ್ಯಕ್ಷ. ಇವು ಅಧ್ಯಕ್ಷಗಳು ಹೆಣ್ಮಕ್ಳು ಇದ್ದಾಗ ಗಂಡ್ಮಕ್ಳು ಉಸ್ತುವಾರಿ ಮಾಡ್ತಾರೆ. ಇಂಥ ಸಭೆ ಕರೆಯಾಕದು ಏನು ಸಂಬಂಧ ಬರಂಗಿಲ್ಲ. ಇದನ್ನು ಕೇಳಿರ್ತಾನೆ. ಸೇ ನೋ ಟು ಪ್ರಾಕ್ಸಿ ಸರ್ಪಂಚ್ ಅಂತ ಗ್ರಾಮ ಪಂಚಾಯತ್ ಇದ್ದವ್ರು ತಂದ್ರ ಇವ್ನ ಸಭೆಗಳು ಕರೆಯಾಕ ಅಥವಾ ಗ್ರಾಮ ಸಭೆ ಮೇಂಟೈನ್ ಮಾಡಕ, ವಾರ್ಡ್ ಸಭೆ ಅಂದ್ರೆ ಅವಕ್ಕೆ ಏನು ಸಂಬಂಧ ಬರಂಗಿಲ್ಲ. ಓನ್ಲಿ ಏನಂದ್ರೆ ಚೇರ್ಮನ್ಗಳು ಇರ್ತಲ್ಲ ಅವ್ರಿಗೆ ರಿಲೇಟೆಡ್ ಮಾಡಕ ಅಲ್ಲಿ ನಿಂತಾರ ಸರ್ ಅದು. ಕರೆಕ್ಟ್. ಯಾರು ಚುನಾವಣೆ ಇದು ಇನ್ನೊಂದು ನೆನಪಿಟ್ಕೋರಿ. ಇದು ರಿಲೇಟೆಡ್ ಬಂದಾಗ ಕೇಳ್ತಾರ. ಈಗ ನಮ್ಮಲ್ಲಿ ಏನ್ ಹೇಳಿದ್ವಿ? ಸೇ ನೋ ಟು ಪ್ರಾಕ್ಸಿ. ಬರ್ರಿ ಒಳಗೆ ಬರ್ರಿ ಸಾವ್ಕಾಶ. ನೀ ಎದ್ ನಿತ್ರ ಆಗಂಗಿಲ್ಲ ಅಲ್ಲೇ ಒಂದು 5 ನಿಮಿಷ. ಪಾಪ 2-3 ಮಂದಿ ನಿಂದಿರ್ತಾರಲ್ಲ ಅಲ್ಲೇ. ಬಿಡ್ರಿ ಮಳೆ ಜೋರ ಬತ್ತಲ್ಲ. ನೆಕ್ಸ್ಟ್ ಪಾಯಿಂಟ್ ಮಹೇಶ್ ನೋಡಲ್ಲಿ ಮಿಸ್ ಆಗಬಾರ್ದತ್ತ ನಾವು. ಸೇ ನೋ ಟು ಪ್ರಾಕ್ಸಿ ಸರ್ಪಂಚ್ ಅಂತ ಹೇಳಲ್ರಿ. ಸರ್ಪಂಚ್ಗಳು ಅಂದ್ರೆ ಅಥವಾ ಚೇರ್ಮನ್ಗಳು ಅಂದ್ರೆ ಅಧ್ಯಕ್ಷ ಅಂದ್ರೆ ಏನಿರ್ತಾರಲ್ಲ ಆ ಅಧ್ಯಕ್ಷ ಯಾರು ಚುನಾಯಿತ ಆಗಿರ್ತಾರಲ್ಲ ಅವ್ರ ಮಾಡ್ಬೇಕು. ಪ್ರೆಸೆಂಟ್ ಅಧ್ಯಕ್ಷರಿಗೆ ಅವಧಿ ಎಷ್ಟು ವರ್ಷ ಐತಿ? ತಪ್ಪಿದ ಇದು. ಯಾಕಂದ್ರೆ ಅಮೆಂಡ್ಮೆಂಟ್ ಆಗೈತೆ ಕನ್ಫ್ಯೂಸ್ ಆಗ ಕೇಳ್ತಾರೆ. ಯಾಕಂದ್ರೆ ಎಷ್ಟೈತಿ ಈಗ? ತಿಂಗಳ ಮೇಲೆ ಡಿವೈಡ್ ಮಾಡಿ 2.5 ಅಂದ್ರೂ ತಿಂಗಳ ಮೇಲೆ ಡಿವೈಡ್ ಮಾಡಿ. ಯಾಕೆ ಹೆಂಗೆ ಡಿವೈಡ್ ಮಾಡ್ತೀರಿ ಮಾಡ್ರಿ. ತಿಂಗಳ ಮೇಲೆ ಮಾಡ್ರಿ. 5 ವರ್ಷ ಇರ್ತೈತೆ. 5 ವರ್ಷದಾಗ 2.5 ಮಾಡಿ. ಪ್ರೆಸೆಂಟ್ ಕರ್ನಾಟಕದಾಗ ಕೇಳ್ರೆ ಸೇ ನೋ ಟು ಸರ್ಪಂಚ ಅಥವಾ ಅಧ್ಯಕ್ಷದಿಂದ ಅಧಿಕಾರ ಹಿಂಗ ಕೇಳಿರ್ತಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪ್ರಸ್ತುತ ಅಧಿಕಾರಾವಧಿ ಅಂದಾಗ 1ನೇ ಆಪ್ಷನ್ 5 ವರ್ಷ ಹೋಗಿರ್ತಾನೆ. 5 ವರ್ಷ ತಪ್ಪ. ಪ್ರೆಸೆಂಟ್ ಇರೋದು ಎಷ್ಟಂದ್ರೆ ತಿಂಗಳ ಮೇಲೆ ಕೊಟ್ರೆ ಎಷ್ಟು? 2.5 ಅಂದ್ರೆ 30
30 ಹಾಂ 2 ಒಂದು ಆತ್ಲ 2.5 ವರ್ಷ ನೆನಪಿಟ್ಕೋರಿ 30 ತಿಂಗಳು ಒಟ್ಟು ನೆನಪು 30 ತಿಂಗಳ ನೆನಪಿಟ್ಕೋರಿ ಆತ 30 ತಿಂಗಳ ಎಷ್ಟಂದ್ರೆ ಪ್ರೆಸೆಂಟ್ ಅವಧಿ ಐತಿ ಅಮೆಂಡ್ಮೆಂಟ್ ಆಗೈತಿ ಯಾಕಂದ್ರೆ ಮತ್ತು ಇದು ಇದನ್ನ ಮಾಡ್ರಿ ಪೂರ್ತಿ ಪರ್ಟಿಕ್ಯುಲರ್ ಇಂಡಿಯಾದಾಗ ಬರಂಗಿಲ್ಲ ಯಾವ ಸ್ಟೇಟ್ನಾಗ ಅವ್ರವ್ರು ಅಡಾಪ್ಟ್ ಮಾಡ್ಕೋಬಹುದು ಬಟ್ ಕರ್ನಾಟಕದಾಗ ಪ್ರೆಸೆಂಟ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ ಪ್ರಕಾರ ಅಥವಾ ಕರ್ನಾಟಕ ಪಂಚಾಯತ್ ರಾಜ್ ಸಿಸ್ಟಮ್ ಪ್ರಕಾರ ಏನೈತೆ ಅಂದ್ರೆ 2 ವರ್ಷ ತನ ಅಷ್ಟ ಒಬ್ರು ಪಂಚಾಯತ್ ಮೆಂಬರ್ ಇದನ್ನ ಏನಂತಾರ ಅಧ್ಯಕ್ಷ ಇರ್ತಾರೆ ಈ ಸೇ ನೋಟು ಪ್ರಾಕ್ಸಿ ಸರ್ಪಂಚ ಇವನ್ನ ಎಲ್ಲ ಕಂಪೇರ್ ಮಾಡಿ ನೆನಪಿಟ್ಕೋರೋದ್ರ ರಿಲೇಟೆಡ್ ಶೈನ್ ಆ್ಯಪ್ ಅಂತ ಮಾಡ್ತಾರ ಅಂತ ಹೇಳಿದ್ರಿ ಇದು HRMS ಜೋಡ ಮರ್ಜ್ ಮಾಡ್ರ ಅಂತ ಹೇಳಿದ್ರಿ ಶೈನ್ ಆ್ಯಪ್ ಅನ್ನೋದ ಎದ್ರ ಸಲ್ಮಂದ್ ಮಾಡ್ತಾರ ಅಥವಾ ಯಾವ ಮಿನಿಸ್ಟ್ರಿದವ್ರು ತರ್ತಾರೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅವ್ರು ಶೈನ್ ಆ್ಯಪ್ ಎದ್ರ ತರ್ಸ್ಮಂದ್ ತರ್ತಾರೆ ಯಾವ ಕಾಯ್ದೆ ಸರ್ ಮಹಿಳೆಯರ್ದ ಯಾವ ಕಾಯ್ದೆ ಐತಿ ಪಾಶ್ ಕಾಯ್ದೆ ನೆನಪಿಟ್ಕೊಡ್ಲ ಮಹಿಳಾ ಇದನ್ನ ಲೈಂಗಿಕ ಸುರಕ್ಷೆ ಅಥವಾ ಏನಂತಾರೆ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಸುರಕ್ಷತೆ ಯಾವ ಇಯರ್ದಾಗ 2013 ಇದು ಹೇಳ್ರಿ ಯಾವ ಒಂದು ಸ್ಟೇಟ್ದವ್ರು ರೀಸೆಂಟ್ ಆಗಿ ಪ್ರಾಜೆಕ್ಟ್ ಗಂಗಾ ಇನಿಷಿಯೇಟಿವ್ ತಂದಾರ ಉತ್ತರ ಪ್ರದೇಶ ಈ ಪ್ರಾಜೆಕ್ಟ್ ಗಂಗಾ ಇನಿಷಿಯೇಟಿವ್ ಅಂದ್ರೆ ಗಂಗಾ ರಿವರ್ನ ಅಭಿವೃದ್ಧಿ ಮಾಡತ್ತಾರ ಅಥವಾ ಗಂಗಾ ರಿವರ್ದ ಹೇಳಬಿಡ್ತೀರಿ ಬ್ರಾಡ್ಬ್ಯಾಂಡ್ ಇವು ಕನ್ಫ್ಯೂಸ್ ಆಗ ಕೊಟ್ಟಿರ್ತಾನ ಪ್ರಾಜೆಕ್ಟ್ ಗಂಗಾ ಬಂದ್ರೆ ಎದ್ರ ಸಲ್ಮಂದ್ ಅಂತ ಕೇಳ್ರ ಬ್ರಾಡ್ಬ್ಯಾಂಡ್ ಯಾಕಂದ್ರೆ ನಮ್ಮಲ್ಲಿ ಹೆಂಗ್ ಇದನ್ನ ಯಾವ್ದೈತದ ಇನ್ನೊಂದು ಭಾರತ್ ನೆಟ್ ಅಂತ ಐತಲ್ಲ ಆ ಭಾರತ್ ನೆಟ್ ನೆಟ್ ಹೆಂಗೈತಲ್ಲ ಗ್ರಾಮೀಣ ಪಂಚಾಯತ್ಗಳಿಗೆಲ್ಲ ಅಥವಾ ಗ್ರಾಮೀಣ ರಿಲೇಟೆಡ್ಗೆ ಇಂಟರ್ನೆಟ್ ಸೌಲಭ್ಯ ಅಥವಾ ಸೀಮ್ಲೆಸ್ ಇಂಟರ್ನೆಟ್ ಅಥವಾ ತಡೆ ರಹಿತ ಇಂಟರ್ನೆಟ್ ಕೊಡ್ಬೇಕಾದ ಮಾಡ್ಯಾರಲ್ಲ ಯಾವ್ದಂದ್ರೆ ಭಾರತ್ ನೆಟ್ ಹಂಗ ಯಾವ್ದು ಮಾಡತ್ತಾರ ಅಂದ್ರೆ ಓನ್ಲಿ ಉತ್ತರ ಪ್ರದೇಶ ಗೌರ್ಮೆಂಟ್ ಉತ್ತರ ಪ್ರದೇಶದಾಗ ಮಾಡಿ ಇದು ಕನ್ಫ್ಯೂಸಿಂಗ್ ಯಾಕೆ ಮಾಡ್ತಾರೆ ಅಂದ್ರೆ ಪ್ರಾಜೆಕ್ಟ್ ಗಂಗಾ ಅಂತ ಹೆಸರಲ್ಲೇ ಕೊಟ್ರಂದ್ರೆ ಗಂಗಾ ರಿವರ್ ಅಂತ ಕೊಟ್ಟಿರ್ತಾನೆ ಆ ಗಂಗಾ ರಿವರ್ ಏನು ಸಂಬಂಧ ಬರಂಗಿಲ್ಲ ಅಲ್ಲೇನು ಉತ್ತರ ಪ್ರದೇಶದಾಗ ಐತಲ್ಲ ಗ್ರಾಮೀಣ ಅಥವಾ ಹೌಸ್ ಹೋಲ್ಡ್ ಇರ್ತಾರಲ್ಲ ಅವ್ರಿಗೆ ಇಂಟರ್ನೆಟ್ ಕೊಡಕ್ಕೆ ಯಾವ್ದು ಮಾಡ್ತಾರೆ ಪ್ರಾಜೆಕ್ಟ್ ಗಂಗಾ ಈ ಭಾರತ್ ನೆಟ್ 100% ಇಂಪ್ಲಿಮೆಂಟ್ ಮಾಡಿದ ಸ್ಟೇಟ್ ಯಾವ್ದ ಪಂಜಾಬ್ ಈ ಭಾರತ್ ನೆಟ್ 100% ಮಾಡಿದ ಪಂಜಾಬ್ ಅಲ್ಲಿ ಹಂಗ ನೂತನ ಕಾನೂನುಗಳು ಬರ್ತಾವಲ್ಲ ಅದನ್ನ 100% ಮಾಡಿದ ಅಡ್ಮಿನಿಸ್ಟ್ರೇಟಿವ್ ಯಾವ್ದು ಚಂಡೀಗಢ ಅಲ್ಲಿ ಯಾವ ರಾಜ್ಯ ನಾ ಓನ್ಲಿ ಚಂಡೀಗಢ ಯೂನಿಯನ್ ಟೆರಿಟರಿಯ 100% ಭಾರತ ಅಥವಾ ನೂತನ ಕಾನೂನುಗಳತ್ ಬರ್ತಾವ ಯಾವ್ದಂದ್ರೆ ನೂತನ ಕಾನೂನುಗಳತ್ ಬರ್ತಾವ 3 ಯಾವ ಅಂದ್ರೆ BNSS ಮತ್ತೆ ಇನ್ನೊಂದು ಯಾವ್ದು EVS ಅಥವಾ ಏನಂತ BSc ಅಂತ ಕರಿತೀವಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಇವು 3 ಏನ್ ಬರ್ತಾವಲ್ಲ 2023 ಹೊಸ ಕಾನೂನುಗಳು ಬರ್ತಾವಲ್ಲ ಒಂದೇದ್ ಮಾಡಿದ್ದ ಆ ಚಂಡೀಗಢ ಏನಂದ್ರೆ 100% ಅಡ್ಮಿನಿಸ್ಟ್ರೇಟರ್ ಆಗಿ ಮಾಡಿ ಫಸ್ಟ್ ಸ್ಟೇಟ್ ಯಾವ್ದು ಆಪ್ಷನ್ ಕೊಡ್ಲಿ ಹರಿಯಾಣ ಉತ್ತರಾಖಂಡ ಗುಜರಾತ ಮಹಾರಾಷ್ಟ್ರ ಉತ್ತರಾಖಂಡ ನೆನಪಿಟ್ಟು ಉತ್ತರಾಖಂಡ ಫಸ್ಟ್ 2 ಕನ್ಫ್ಯೂಸ್ ಆಕಾವ್ ಇನ್ನೊಮ್ಮೆ ಹೊಸ ಕಾನೂನುಗಳು ಬಂದಾವ ಮೊದಲು IPC ಹತ್ತಿತ್ತ ಇನ್ನೊಂದು ಯಾವ್ದು CRPC ಹತ್ತಿತ್ತ ಇನ್ನೊಂದ್ರಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಹೇಳ್ರಿ IPC ಯಾವ ಇಯರ್ ಇವು ಮರಂಗಿಲ್ಲ ಇವು ಕಾನ್ಸ್ಟಿಟ್ಯೂಷನಲ್ ಡಿಫಾಲ್ಟ್ ಏಜ್ ಕೇಳ್ತಿರ್ತಾನೆ ಅಥವಾ ಇಯರ್ ಕೇಳಿರ್ತಾನೆ ಈ ಕಡೆ IPC ಎತ್ ಕೊಟ್ಟಿರ್ತಾನೆ ಈ ಕಡೆ ಇಯರ್ ಕೊಟ್ಟಿರ್ತಾನೆ ಇಂಡಿಯನ್ ಪೆನಲ್ ಕೋಡ್ ಬಂದ್ರೆ 1860 ಹೊಸ ಹೆಸರು ಏನದ ಭಾರತೀಯ ನ್ಯಾಯ ಸಂಹಿತ ಅಥವಾ BNS ಅಂತ ಕರೀತಾರೆ ಈ BNS ಯಾವ ಇಯರ್ದಾಗ ಬರ್ತದೆ ಅಂತ ಕೇಳ್ರಿ 2023 ಅದಾದ್ಮೇಲೆ CRPC ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಂತ ಇದನ್ನು ಕೇಳ್ಬೋದಾ ಹೊಸದ BNSS ಅಂತ ಕರಿತೀವಿ ಅವ್ರು ಡೈರೆಕ್ಟ್ CRPC ಅಂತ ಇದ್ರ ಫುಲ್ ಫಾರ್ಮ್ ಏನಂತ ಕೊಡ್ಬೇಕು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಂತ ಕರೀತಾರೆ ಯಾವ ಇಯರ್ದಾಗ 1973 3 ಮತ್ತು 4 2 ಕೊಟ್ಟನ 73 4 ನೆನಪಿಟ್ಕೋರಿ 4 ಪಕ್ಕ ಜಾರಿ 4 3ದಾಗ ಬರ್ತದೆ 73 ನೆನಪಿಟ್ಕೋರಿ ಯಾವ್ದಾ 73ದಾಗ ಯಾವ್ದಂದ್ರೆ ಯಾವ್ದು ಕೇಳಿ CRPC ಹೊಸ ಹೆಸರು BNS ಫುಲ್ ಫಾರ್ಮ್ ಭಾರತೀಯ ನಾಗರಿಕ ಸಾಕ್ಷ್ಯ ಬರಂಗಿಲ್ಲ ಸುರಕ್ಷಾ ಸಂಹಿತ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ BNSS ಇನ್ನೊಂದು ಯಾವ್ದು ಉಳಿತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಥವಾ EVS ಅಂತ ಕರೀತಾರೆ 1872 ಇರ್ತೈತಿ ಹೊಸದು BSA ಫುಲ್ ಫಾರ್ಮ್ ಭಾರತೀಯ ಸಾಕ್ಷ್ಯ ಅಧಿನಿಯಮ ಇವೇನು ಹೊಸ ಕಾನೂನು ಅದಾವಲ್ಲ ಇದ್ರೊಳಗೆ ಏನೈತೆ ಅಂದ್ರೆ ಡಿಜಿಟಲ್ ರೆಕಾರ್ಡ್ ಇರಬೇಕು ಡಿಜಿಟಲ್ ಎವಿಡೆನ್ಸ್ ಇರ್ಬೇಕು ಇನ್ನೊಂದು ಹೇಳ್ತೇನ್ರಿ ಅಕಸ್ಮಾತ್ ಕೇಳಿರ್ತೀನಿ ಇದನ್ನ ಎಲ್ಲರ ಕ್ವಶನ್ದಾಗ ಹೇಳಿಕೆ ಹಾಕಿದಾಗ ರೀಸೆಂಟ್ ಆಗಿ ತಂದಿದ್ದು ನೂತನ ಕಾನೂನುಗಳ ಇಂಡಿಯಾ ಆಲ್ ಓವರ್ ಕರ್ನಾಟಕ ಎಲ್ಲ ಸ್ಟೇಟ್ಗಳು ಅಡಾಪ್ಟ್ ಮಾಡ್ಕೊಂಡ ಅಂದ್ರೆ ಇಲ್ಲ ಇನ್ನ ನಮ್ಮಲ್ಲಿ ಸ್ಟೇಟ್ನಾಗ ಒಂದೊಂದು ಸ್ಟೇಷನ್ದಾಗ IPC ಸೆಕ್ಷನ್ ಹಾಕತ್ತಾರ ಯಾಕಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಅಡಾಪ್ಟ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಅಡಾಪ್ಟ್ ಮಾಡ್ಕೋಬೇಕಾದ್ರೆ ಕಂಪಲ್ಸರಿ ಅದ್ರ ಟ್ರೈನಿಂಗ್ ಇರ್ಬೇಕು ನಮ್ಮಲ್ಲಿ ಈಗ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಈಗೂ ಡಾಕ್ಯುಮೆಂಟ್ಸ್ ಯೂಸ್ ಮಾಡ್ತಾರೆ ಬಟ್ ಆ BNS ಅಥವಾ ಹೊಸ ಏನು ಕಾನೂನುಗಳದಲ್ಲ ಅದ್ರೊಳಗೆ ಎಲ್ಲ ಏನಂದ್ರೆ ಡಿಜಿಟಲ್ ಡಾಕ್ಯುಮೆಂಟ್ಸ್ ಮಾಡ್ಕೋಬೋದು ಡಿಜಿಟಲ್ ಸಾಕ್ಷಿಗಳನ್ನ ನಿರ್ಮಾಣ ಮಾಡ್ಬೇಕು ಅದ್ರ ಸಂಬಂಧ ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ಆಗಿ ಮಾಡ್ಕೊಂಡಿದ್ದು ಚಂಡೀಗಢದಾಗ ಬರ್ತೀನಿ IPC ಸೆಕ್ಷನ್ ಅಂತ ಹಾಕಂಗಿಲ್ಲ ಅಲ್ಲಿ ಎಲ್ಲ ಏನಂದ್ರೆ BNSS ಸೆಕ್ಷನ್ ಅಂತ ಹಾಕ್ತಾರೆ ಆಮೇಲೆ ಇನ್ನೊಂದು ಯಾವ ಸ್ಟೇಟ್ ಅಂದ್ರೆ ಉತ್ತರಾಖಂಡ್ ಇನ್ನು ಆದ್ಮೇಲೆ ಅಪ್ಡೇಟ್ ಆಗ್ಬೋದು ನೆನಪಿರ್ತಾವಲ್ಲ ಯಾವ ಪೂರ್ತಿ ಇಲ್ಲೋ ಕರ್ನಾಟಕ
ಯಾಕಂದ್ರೆ ಹಾಂ ಮಾಡ್ಯಾರ ಕರ್ಮಯೋಗಿ ಪೋರ್ಟಲ್ ಮಾಡ್ಯಾರ. ಇನ್ನೊಂದು ಹೇಳ್ತೀನಿ ನೋಡ್ರಿ, ಕರ್ನಾಟಕದಾಗ ಕಂಪ್ಲೀಟ್ ಆಗಿ ಅಡಾಪ್ಟ್ ಆಗಿಲ್ಲ, ಪೋರ್ಟಲ್ ಮಾಡ್ಯಾರ, ಟ್ರೈನಿಂಗ್ ಕೊಡತ್ತಾರ ರೀಸೆಂಟಾಗಿ. ಯಾಕಂದ್ರೆ ನಮಗೆ ಈಗ ಪ್ರೊಟೆಸ್ಟ್ ಅದು ಮಾಡಕ್ಕೆ ಸೆಕ್ಷನ್ ಹಾಕ್ತಾರಲ್ಲ, IPC ಸೆಕ್ಷನ್ ಅಂತ ಅನ್ನತ್ತಾರ ಇನ್ನು ಅವ್ನು. ಯಾಕಂದ್ರೆ ಸೆಕ್ಷನ್ಗಳು ಚೇಂಜ್ ಆಗ್ಯಾವ್ರಿ, ಯಾವಾರ ಸೆಕ್ಷನ್ ಹಾಕ್ಬೇಕಾದ್ರೆ BNS ಈಗೂ ಸ್ಟೇಷನ್ದಾಗ ಪ್ರಾಕ್ಟಿಕಲ್ ಹೋಗಿ ನೋಡಿದಾಗ ಗೊತ್ತಿರ್ತದೆ, ಸ್ಟೇಷನ್ದೊಳಗೆ ಈಗೂ IPC ಸೆಕ್ಷನ್ ಹಾಕ್ತಾರೆ, BNS ಸೆಕ್ಷನ್ ಹಾಕತ್ತಿಲ್ಲ. ಯಾಕಂದ್ರೆ ಪೂರ್ತಿ ಕಂಪ್ಲೀಟ್ ಆಗಿ ಅಡಾಪ್ಟ್ ಮಾಡ್ಕೋಬೇಕಾದ್ರೆ ಟ್ರೈನಿಂಗ್ ಬೇಕು. ಆ ಟ್ರೈನಿಂಗ್ ಇನ್ನ ಕೊಡತ್ತಾರ, ಆಪರೇಷನಲ್ ಅದಾವ, ಯಾವ ಸ್ಟೇಟ್ನಾಗ ಇಲ್ಲತ್ತಲ್ಲ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ತಂದಿದ್ರೆ ರೂಲ್ಸ್ ಎಲ್ಲ ಕಡೆ ಅಪ್ಲೈ ಆಗದ್. ಬಟ್ ಕಂಪ್ಲೀಟ್ ಆಗಿ 2 ಸ್ಟೇಟ್ ಅಂದ್ರು ಅದಾವ. ಯಾವಂದ್ರೆ ಫಸ್ಟ್ ಅಂದ್ರೆ ಉತ್ತರಾಖಂಡ, ಇನ್ನೊಂದು ಯಾವ್ದು ಹೇಳಿ ಚಂಡೀಗಢ. ನೆನಪಿರ್ತೈತಲ್ಲ, ಚಂಡೀಗಢ ರಿಲೇಟೆಡ್ ರೀಸೆಂಟ್ ಆಗಿ ಯಾವ ಒಂದು ಆರ್ಟಿಕಲ್ ಅಂಡರ್ ತರಬೇಕನ್ನತ್ತಾರ, 240 ಆರ್ಟಿಕಲ್. ಇದೊಂದು ನ್ಯೂಸ್ನಾಗ ಇದ್ದು ನೋಡ್ರಿ, ಬ್ಲೂ ಬುಕ್ ಅತ್ ನ್ಯೂಸ್ನಾಗ ಇತ್ತ ಹೇಳಿದ್ನಿ. ಈ ಬ್ಲೂ ಬುಕ್ ನ ಯಾರು ಹೊಡಿಸ್ತಾರ? ಮಿನಿಸ್ಟ್ರಿ WTO ಬ್ಲೂ ಬುಕ್ ಹೊಡಿಸ್ತಾರ. ಆಮೇಲೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹೊಡಿಸ್ತಾರ. ಯಾವ್ದ WTO ಯಾಕೆ ತಂದು ಹೇಳಿ ಬ್ಲೂ ಬುಕ್? ಅಂಬರ್ ಬಾಕ್ಸ್ ಬ್ಲೂ ಬಾಕ್ಸ್ ಹೇಳತ್ತೆ. ಬಿಡು, ಯಾವ್ದ ಬ್ಲೂ ಬುಕ್ ಮತ್ತು ಇನ್ನೊಂದು ಯಾವ ಬುಕ್ ಬರ್ತೈತಿ, ಯೆಲ್ಲೋ ಬುಕ್ ಅಂತ ಹೇಳಿ. ಇವು ನೆನಪಿಟ್ಕೋರೆ, ಬ್ಲೂ ಬುಕ್ ಯೆಲ್ಲೋ ಬುಕ್ ಅಂತ ಬರ್ತೈತಿ. ಯಾರು ಹೊಡಿಸ್ತಾರ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಈ ಬ್ಲೂ ಬುಕ್ದಾಗ ಯೆಲ್ಲೋ ಬುಕ್ನಾಗ ಡಿವೈಡ್ ಮಾಡಿದಾಗ VIP ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಗಳಿಗೆ ಯಾವ್ದು ಕೊಡ್ತಾರೆ, ಯೆಲ್ಲೋ ಬುಕ್. ವೆರಿ ಗುಡ್. ಯೆಲ್ಲೋ ಬುಕ್ ಅಂದ್ರೆ ಇವ್ ನಿತೀಶ್ ಅಂಬಾನಿ, ಯಾರು ಮುಖೇಶ್ ಅಂಬಾನಿ. ಇವು ಮುಖೇಶ್ ಅಂಬಾನಿ ಅದು ಏನದಲ್ಲ, ಇವರೆಲ್ಲ VIP ಒಳಗೆ ಏನು ಟ್ರೀಟ್ಮೆಂಟ್ ಬರ್ತಾರಲ್ಲ, ಇವ್ರಿಗೆಲ್ಲ ಎದ್ರೊಳಗೆ ಅಂದ್ರೆ ಯೆಲ್ಲೋ ಬುಕ್ ಕೊಡ್ತಾರೆ. ಬ್ಲೂ ಬುಕ್ ಅನ್ನೋದು ಪರ್ಟಿಕ್ಯುಲರ್ ಆಗಿ ಯಾರಿಗೆ ಕೊಡ್ತಾರೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, PM. ಇವ್ರು ಕಂಪಲ್ಸರಿ ನೋಡ್ರಿ. ಇವ್ರು 3 ಮಂದಿ ನೆನಪಿಟ್ಕೋರಿ. ಬ್ಲೂ ಬುಕ್ಸ್ ವೈಲೇಟ್ ಮಾಡಿದ್ರೆ ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ತು. ಯಾಕಂದ್ರೆ ಪಶ್ಚಿಮ ಬಂಗಾಳದಾಗ ಅದ್ರ ರಿಲೇಟೆಡ್ ಕೇಳ್ಬೋದು, ಯಾರು ಕೊಡ್ತಾರೋ ಯಾರಿಲ್ಲ. ಅಥವಾ ಇವು ಲೋಕಸಭೆ ಈಗ ಅಕಸ್ಮಾತ್ ಅದ್ರೊಳಗೆ ಎಲ್ಲರ ರಾಹುಲ್ ಗಾಂಧಿ ಬ್ಲೂ ಬುಕ್ನಾಗ ಬರ್ತೈತೆ ಅಂದ್ರೆ ಬರಂಗಿಲ್ಲ. ಇವರು ಓನ್ಲಿ VIP ಪರ್ಸನ್ ಹಾಕಾರ. ಯಾವ್ದಂದ್ರೆ ಇದ್ರೊಳಗೆ ಬರ್ತಾರೆ ಯೆಲ್ಲೋ ಬುಕ್ನಾಗ. ಓನ್ಲಿ ಇವ್ರು 3 ಜನ ಡಿಗ್ನಿಟರಿ ಅಂತ ಬರ್ತಾರೆ. ಏನಂದ್ರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, PM. ಖಾಲಿ ಇದೊಂದು ಹೇಳ್ರಿ. ರೀಸೆಂಟ್ ಆಗಿ ಏನ್ ಮಾಡ್ರ ಅಂದ್ರ, ರೀಸೆಂಟ್ ಆಗಿ ಯಾವ ಈ ಕ್ವಶನ್ ಇಂಪಾರ್ಟೆಂಟ್ ಐತ್ ಕೇಳ್ರ. ರೀಸೆಂಟ್ ಆಗಿ ಯಾವ ಒಂದು ಕಂಟ್ರಿ ಒಳಗೆ ಏನ್ ಮಾಡ್ರ ಅಂದ್ರ, ಅಲ್ಲಿ ನಮ್ ಕಂಟ್ರಿ ಐತಲ್ರಿ, ನಮ್ ಭಾರತದಾಗ ಪ್ರೆಸೆಂಟ್ ಆಗಿ ಯಾರ ರೀಚ್ ಪರ್ಸನ್ ಅದಾರ ಅಥವಾ ಯಾವ ರಾಜ ಮನೆತನ ಐತಿ. ಈಗ ಗಾಂಧಿ ಮನೆತನ ತಿಳ್ಕೊರಿ. ಗಾಂಧಿ ಮನೆತನ ಐತೆ ಅಂತೇಳಿ ಲೋಕಸಭೆ ಆಗ್ಲಿ ರಾಜ್ಯಸಭೆದಾಗ್ಲಿ ಅವ್ರಿಗೊಂದು ಕಂಪಲ್ಸರಿ ಸೀಟ್ ಖಾಲಿ ಹತ್ತಿರಂಗಿಲ್ಲ, ವೇಕೆಂಟ್ ಹತ್ತಿರಂಗಿಲ್ಲ. ಕಂಪಲ್ಸರಿ ಎಲೆಕ್ಟ್ ಆಗ್ಬೇಕು, ಎಲೆಕ್ಟ್ ಆದ್ರೆ ಬರ್ಬೇಕು, ಇಲ್ಲಾರ ಇಲ್ಲ ಅಂತ ನಮ್ಮಲ್ಲಿ ಐತಿ ರೂಲ್ಸ್. ಕರೆಕ್ಟಾ? ಒಂದು ದೇಶದಾಗ ಏನಿತ್ತಂದ್ರ, ಆ ದೇಶದಾಗ ಹೆರಿಡೇಟರಿ ಪಿಯರ್ಸ್ ಅಂತ ಕರಿತಿದ್. ಹೆರಿಡೇಟರಿ ಪಿಯರ್ಸ್ ಅಥವಾ ರಿಚ್ ಮನೆತನ ಅಥವಾ ರಾಜ ಮನೆತನದವ್ರು ಕಂಪಲ್ಸರಿ ಅವ್ರು ಎಲೆಕ್ಟ್ ಆಗ್ಲಿ ಬಿಡ್ಲಿ, ಕಂಪಲ್ಸರಿ ಅದು ಲೋಕಸಭೆ ಇರಲಿ ಅಥವಾ ಅಲ್ಲಿ ರಾಜ್ಯಸಭೆ ಏನಿರ್ತದಲ್ಲ, ಅಲ್ಲಿ ಕಂಪಲ್ಸರಿ ಅವ್ರಿಗಾಗಿ ಪ್ಲೇಸ್ಗಳ ಖಾಲಿನೇ ಇರ್ತಿದ್ವು ಆ ಮನೆತನದಿಂದ. ಅದನ್ನ ಈ ರೀಸೆಂಟ್ ಆಗಿ ಎರಾಡಿಕೇಟ್ ಮಾಡ್ರ ಅಥವಾ ತೆಗೆದು ಹೋಗಿದಾರೆ. ಯಾವ ಕಂಟ್ರಿ ಒಳಗೆ ಮಾಡ್ತಾರೆ? ಅಮೇರಿಕಾ, ಬ್ರಿಟನ್, ಫ್ರಾನ್ಸ್, ಈ 3 ಯಾವ್ದ್ರಾಗ ಬ್ರಿಟನ್ದಾಗ. ನೆನಪಿಟ್ಕೊ, ಅವು 2 ಹೇಳ್ಬಿಡ್ತಾನೆ. ಅಮೇರಿಕಾದು ಹೇಳಿದ್ದಿಲ್ಲ ಅಪ್ಪರ್ ಹೌಸ್ ಲೋವರ್ ಹೌಸ್ ಅಂತ. ಬ್ರಿಟನ್ಯಾಗ 2 ಬರ್ತಾವೆ. ಯಾವ 2 ಹೇಳ್ತಾನೆ ನೋಡ್ರಿ, ಎಲ್ಲಿ ಬರ್ತದೆ? ಹೌಸ್ ಆಫ್ ಕಾಮನ್ಸ್ ಮತ್ತು ಹೌಸ್ ಆಫ್ ಲಾರ್ಡ್ಸ್ ಅಂತ ಕರಿತೀವಿ. ಹೌಸ್ ಆಫ್ ಕಾಮನ್ಸ್ ಅಂದ್ರೆ ಹೆಸರನ್ನೇ ಗೊತ್ತೆ. ಕಾಮನ್ಸ್ ಅಂದ್ರೆ ಯಾರ? ಲೋವರ್ ಹೌಸ್. ಲಾರ್ಡ್ಸ್ ಅಂದ್ರೆ ಮ್ಯಾಲ್. ಲಾರ್ಡ್ಸ್ ಅಂತ ಯಾಕೆ ಕರಿತಾರೆ ಅಂದ್ರೆ, ಬ್ರಿಟನ್ದವ್ರು ನಮ್ಮಲ್ಲಿ ಲಾರ್ಡ್ ಕರ್ಜನ, ಲಾರ್ಡ್ ವಿಲಿಯಂ ಬೆಂಟಿಂಗ್ ಎಲ್ಲಾರು ಲಾರ್ಡ್ ಅಂತ ಕರಿತೀವಲ್ಲ, ಸೇಮ್ ಇವ್ರು ಏನು ಲಾರ್ಡ್ ಅಂತ ಕರಿತಿರಲ್ಲ. ಬ್ರಿಟನ್ ಒಳಗೆ ಯಾರು ಲಾರ್ಡ್ಗಳು ಇರ್ತಾರಲ್ಲ, ಆ ಲಾರ್ಡ್ಗಳು ಮಕ್ಕಳು ಹುಟ್ಟಿರ್ತೇನೆ, ಅವ್ರು ಏನು ಮರಿಮ ಮಕ್ಕಳಾದ್ರೂ ಅವರಲ್ಲಿ ಏನು ಈ ಹೌಸ್ ಆಫ್ ಲಾರ್ಡ್ಸ್ ಅಂತ ಇರ್ತದಿಲ್ಲ, ಅಲ್ಲಿ ಕಂಪಲ್ಸರಿ ಅವ್ರು ಎಲೆಕ್ಟ್ ಆಗಲಿ ಬಿಡಲಿ ಅವ್ರ ಸಲ್ಮಂದ ಸಪ್ರೇಟ್ ಆಗಿ ಸೀಟ್ಗಳ ರಿಸರ್ವ್ಡ್ ಇರ್ತಿದ್ದು. ಅಲ್ಲಿ ಕಂಪಲ್ಸರಿ ವೇಕೆಂಟ್ ಇಡಬೇಕಿತ್ತು. ಬಟ್ ರೀಸೆಂಟ್ ಆಗಿ ಏನು ಮಾಡ್ತಾರೆ, 2025-26 ಟೈಮ್ನಾಗ ಇರಾಡಿಕೇಟ್ ಮಾಡ್ರೆ. ಡೈರೆಕ್ಟ್ 1 ಲೈನರ್ ಕ್ವಶನ್ ಹಾಕ್ಬೋದು. ಯಾವ ಕಂಟ್ರಿ ಒಳಗೆ ರೀಸೆಂಟ್ ಆಗಿ ಹೆರಿಡೇಟರಿ ಪಿಯರ್ಸ್ ಅಂತಾರೆ. ಹೆರಿಡೇಟರಿ ಅಂತಂದ್ರೆ ವಂಶ ಪಾರಂಪರಿಕವಾಗಿ ಬಂದಿದ್ದ, ಅದನ್ನ ತೆಗೆದು ಹೋಗಿದ್ದು ಯಾವ ಕಂಟ್ರಿ ಅಂದ್ರೆ ಬ್ರಿಟನ್. ವೆರಿ ಗುಡ್. ಇದೆ ಪ್ರೊಜೆಕ್ಟ್ ಕಲ್ ಅಂತ ಬರ್ತೈತೆ ಅಥವಾ ಪ್ರೊಜೆಕ್ಟ್ ಕಾಲ್ ಅಂತ ಕರಿತಾರಲ್ಲ. ಇದು ಎದ್ರ ಸಲ್ಮಂದ್ ಇಂಡಿಯನ್ ಗೌರ್ಮೆಂಟ್ ಅವ್ರು ಮಾಡ್ತಾರೆ ಪ್ರೊಜೆಕ್ಟ್ ಕಾಲ್ ಅಂಡ್. ಇದು ಮಿಷನ್ 777 ಹೇಳಿದ್ ಇದ್ರ ರಿಲೇಟೆಡ್ ಬರ್ತದೆ ಪ್ರೊಜೆಕ್ಟ್ ಕಾಲ್. ಯಾವ್ದು? ಕಮಾಯ್ ಕಾಜೆ ಡ್ರೋನ್ಸ್ಗಳು ಮಾಡ್ತಾರೆ ಅಥವಾ ಎ ರಿಲೇಟೆಡ್ ಪ್ರೊಜೆಕ್ಟ್ ಕಾಲ್. ಎಸ್, ಎ ಮಷಿನ್ಗಳ ಮತ್ತೆ ಕಾಮಾಕಾಜೆ ಡ್ರೋನ್ಸ್ ಅಂತ ಹೇಳಿಲ್ಲ. ಇವೆಲ್ಲ ಯಾವ್ದಂದ್ರೆ ಪ್ರೊಜೆಕ್ಟ್ ಕಾಲ್ ಅಂತ ಮಾಡತ್ತಾರೆ. ಎ ರಿಲೇಟೆಡ್ ಆದ್ಯತೆ ಕೊಡ್ಬೇಕಂತ ಪ್ರೊಜೆಕ್ಟ್ ಕಾಲ್ ಅಂತ ಹೇಳಿ. ಈ ಪ್ರೊಜೆಕ್ಟ್ ಕಾಲ್ ಬಂದಾಗ ಮಿಷನ್ 777 ಬಂದ್ರು ಹೇಳಿದ್ದಿಲ್ಲ, ಮಿಷನ್ 777 ಅಂತ ಕರಿತೀವಿ. ಯಾವ್ದನ್ನ ಡೆವಲಪ್ ಮಾಡ್ಬೇಕು? ಕಾಲಭೈರವ ಅನ್ನೋದು. ಏನು ಕಾಲಭೈರವ? ಆಪ್ಷನ್ ಕೊಡ್ಲಿ. ಕಾಲಭೈರವ ಅನ್ನೋದು ಒಂದು ಡ್ರೋನ್, ಅನ್ಮ್ಯಾನ್ಡ್ ಏರಿಯಲ್ ಏರ್ಕ್ರಾಫ್ಟ್, ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಡ್ರೋನ್ಗೆ ಡಿಫ್ರೆನ್ಸ್ ಗೊತ್ತಾವಲ್ಲ. ಡ್ರೋನ್ ಅಂದ್ರೆ ಹೆಂಗ್ರಿ, ಹಾರಿ ಹೋಗಿ ಎಲ್ಲರ ಅಟ್ಯಾಕ್ ಮಾಡಿ ಬರ್ತಾವ. ಬಟ್ ಏರ್ಕ್ರಾಫ್ಟ್ ಅನ್ನೋದು ವಿಮಾನಗತ್ಲೇನೆ ಇರ್ತೈತಿ, ಬಟ್ ಮನುಷ್ಯ ಇರಂಗಿಲ್ಲ, ಅಟ್ಯಾಕ್ ಮಾಡ್ತಿರ್ತಾರೆ. 777 ಅಂತ ಯಾಕೆ ಕೊಡ್ತಾರ ಅಂತ ಹೇಳಿದ್ವಿ. 7 ಖಂಡಗಳದ 77 ಕಂಟ್ರಿ. ಇದೊಂದು ಇಂಪಾರ್ಟೆಂಟ್ ಐತಿ ನೋಡ್ರಿ. ಕ್ವಶನ್ ಹೇಳ್ತಾನ, ರಾಜ್ಯಸಭೆ ಆಗಲಿ ಲೋಕಸಭೆ ಆಗಲಿ ಭಾರತದಾಗ ಮೊಟ್ಟ ಮೊದಲು ಫಸ್ಟ್ ಟೈಮ್ ಯಾರು ಈಗಿನ ತನ ಅದಾರಲ್ಲ ಮೆನ್ನ ವುಮೆನ್ 2 ಜೆಂಡರ್ದಿಂದ ರೆಪ್ರೆಸೆಂಟ್ ಮಾಡ್ಯಾರ. ಹೌದಾ? MP ಆಗಲಿ MLA ಆಗಲಿ, ಸಾರಿ MP ಅಥವಾ MP ಅಂತ ಕರಿತಾರೆ. MP ರಾಜ್ಯಸಭಾದ MP ಅಥವಾ ಲೋಕಸಭಾ MP ಅಂತ ಕರಿತೀವಿ. ಭಾರತದಾಗ ಫಸ್ಟ್ ಇದನ್ನ ಏನ್ ಮಾಡ್ರ ಅಂದ್ರೆ ಜೆಂಡರ್ ಒಳಗ ಮೇಲ್ ಫಿಮೇಲ್ ಅಷ್ಟ ಐತೆ. ಫಸ್ಟ್ ಟೈಮ್ ಏನ್ ಮಾಡ್ರ ಅಂದ್ರೆ LGBTQ ದಿಂದ ಫಸ್ಟ್ ಮೆಂಬರ್ ಆಗ್ಯಾರ. MP ಅಂತ ಕರಿತೀವಿ. ತೃಣಮೂಲ ಕಾಂಗ್ರೆಸ್ ದಿಂದ ಯಾರು? ಆಪ್ಷನ್ ಕೊಡ್ಲಿ ಅವ್ರ ಹೆಸರು. ಕೋರ್ಸ್ ಅವ್ರದ್ದು ಹೆಸರು ಕ್ವಿಯರ್ ಅಂತ ಕರೀತಾರದ. ಜೆಂಡರ್ಗೆ LGBTQಗೆ ಕ್ವಿಯರ್ ಅಂತ ಕರೀತಾರೆ. ಅವ್ರದ್ದು ಹೆಸರು ಆಪ್ಷನ್ ಕೊಡ್ಲಿ. ಆಪ್ಷನ್ ಕೊಡ್ತನಾ? ಮೇನಕಾ ಗುರುಸ್ವಾಮಿ,
ಮೇನಕಾ ಗುರು ಇದು ಹೆಸರು ನೆನಪಿಟ್ಕೋರಿ, ಯಾಕಂದ್ರೆ ಸ್ಟ್ಯಾಟಿಕ್ ಜಿಕೆದಾಗ ಫಿಕ್ಸ್ ಇದೆ. ಮೇನಕಾ ಗುರುಸ್ವಾಮಿ ಅಂತ ಬಂದ್ರೆ ನೆನಪಿಟ್ಕೋರಿ. MP ಫಸ್ಟ್ ಟೈಮ್ ಯಾವ್ದಂದ್ರೆ LGBTQ ದಿಂದ ಫಸ್ಟ್ ಟೈಮ್ ಇಂಡಿಯಾದಾಗ ಫಸ್ಟ್ ಟೈಮ್ ಮಾಡ್ರೆ ಯಾರು ಯಾವ್ದ್ರದ್ದು ರೆಪ್ರೆಸೆಂಟ್ ಆಗ್ಯಾರ ಅಂದ್ರೆ ರಾಜ್ಯಸಭಾ ಲೋಕಸಭಾ ರಾಜ್ಯಸಭೆಗೆ ನೋಡ್ರಿ ಯಾವ ಒಂದು ಪಕ್ಷದಿಂದ TMC ಯಾವ ಕಂಪೇರ್ ಮಾಡಿ ನೆನಪಿಟ್ಕೋರಿ, ಯಾಕಂದ್ರೆ ಪಕ್ಷನೂ ಇಂಪಾರ್ಟೆಂಟ್ ಒಮ್ಮೊಮ್ಮೆ ಕೇಳ್ತಿರ್ತಾರ. ಅದ್ರ ಸಲ್ಮಂದಿ ಹೇಳಿ ಯಾರನ್ನ ಹೇಳಿ ಮೇನಕಾ ಗುರುಸ್ವಾಮಿ 3-4 ಮಂದಿದ ಹೆಸರು ಹೇಳಿ. ಈಗ ಬಂದ್ ಕೂಡಲೇ ಟೇಲರ್ ಪ್ರೈಸ್ ಯಾರ್ದ ಹೆಸರು ಹೇಳಿ? ಟೋಬಿ ಕಿಯರ್ಸ್. ಆಮೇಲೆ ಟೇಲರ್ ಪ್ರೈಸ್ ಆದ್ಮೇಲೆ ಅಬೆಲ್ ಪ್ರೈಸ್ ಯಾರು? ಗರ್ಡ್ ಪಾಲ್ಟಿಂಗ್ಸ ಯಾವ್ದಂದ್ರ ಅಬೆಲ್ ಪ್ರೈಸ್. ಮತ್ತೆ ಇನ್ನೊಬ್ರದ ಹೆಸರು ಹೇಳಿಲ್ಲ. ಈ ಮೇನಕಾ ಗುರುಸ್ವಾಮಿ ಬಿಟ್ಟು ಇನ್ನೊಬ್ರದ ಹೆಸರು ಹೇಳಿಲ್ಲ. ಮತ್ತೆ ಯಾರ್ದ ಹೆಸರು ಹೇಳಿಲ್ಲ? ಮುಗಿದು ವೈಟ್ಲೆ ಅವಾರ್ಡ್ ಈ ಸರಿ ಅವ್ರಿಗೆ ಸಿಕ್ಕಿಲ್ಲ. ಮತ್ತೆ ನಾ ಬರೀ ಅದ್ ಮೆನ್ಷನ್ ಮಾಡೀನಿ ಎಕ್ಸಾಂಪಲ್. ಪೂರ್ಣಿಮಾ ದೇವಿ ಬರ್ಮನ್ ಅದಲ್ಲ ಈ ಸರಿ ಅದಲ್ಲ. 26ರಾಗ ವೈಟ್ಲೆ ಅವಾರ್ಡ್ ಬೇರೆದವ್ರು ಕೊಟ್ರೆ ಯಾರು ಹೇಳ್ರಿ? 26ರಾಗ ಕೊಟ್ಟಿದ್ದು ಪರ್ವೇಶ್ ಶೇಖ್ಲೆ ಪರ್ವೇಶ್ ಶೇಖ ಮತ್ತ ಪಾರ್ಥ ಸುಬ್ಬ ಅಲ್ಲ. ಹಾ ಕರೆಕ್ಟ್. ನಾ